ಆತ್ಮೀಯ ಸ್ನೇಹಿತರೆ, ಭರತ ವರ್ಷ ಅಂದ ತಕ್ಷಣ ಎಲ್ಲ ಒಂದು ಭಾರತೀಯರಲ್ಲಿ ವಿಶಿಷ್ಟವಾದಂಥ ಒಂದು ಹುಮ್ಮಸ್ಸು ಬರುತ್ತೆ. ಯಾಕಂದರೆ ನಾವು ಸಾಮಾನ್ಯವಾಗಿ ಕೇಳ್ತೇವೆ, ಭಾರತದ ವಿಸ್ತೀರ್ಣವೆಷ್ಟು ಅಂತ. ಸಾಮಾನ್ಯವಾಗಿ ನಿಮ್ಮ ಶಿಕ್ಷಕರು ನಿಮಗೆ ಪ್ರಶ್ನೆ ಕೇಳಿದಾಗ ಏನು ಹೇಳ್ತೀರಾ? 32,87,263 ಚದರ್ ಕಿಲೋಮೀಟರ್ ಸರ್ ಅಂದಾಗ ವೆರಿ ಗುಡ್ ಅಂತ ನಿಮ್ಮನ್ನು ಕುಂದಿರ್ಸ್ತಾರೆ. ಆದರೆ ಆತ್ಮೀಯ ಸ್ನೇಹಿತರೆ, ಈ ಭರತ ವರ್ಷ ಅನ್ನುವಂಥ ಪದ ಕೇಳಿದಾಗ ನಮ್ಮದು ಅಖಂಡವಾದಂಥ ಭಾರತ ಇಷ್ಟು ಚಿಕ್ಕದಾಗಿರಲ್ಲ. ಹಲವಾರು ದೇಶಗಳು ಇವತ್ತೇನು ವಿಭಿನ್ನವಾಗಿ ಹರಿದು ಹೋಗಿದಾವಲ್ಲ, ಅವು ಯಾವ್ಯಾವು ಅಂತ ಹೇಳ್ತೇನೆ. ಈ ಎಲ್ಲ ದೇಶಗಳು ಸೇರಿಕೊಂಡು ನಮ್ಮ ಭಾರತ ದೇಶ ಭರತ ಖಂಡವಾಗಿತ್ತು ಅಂತ ನೋಡ್ತೇವೆ. ಹಾಗಾಗಿ ಆತ್ಮೀಯ ಸ್ನೇಹಿತರೆ, ಈ ಒಂದು ಚಿತ್ರದಲ್ಲಿ ನೀವು ಕಾಣ್ತಾ ಇದ್ದೀರಲ್ಲ, ಈ ಒಂದು ಚಿತ್ರದಲ್ಲಿ ನೀವೇನು ಕಾಣ್ತಾ ಇದ್ದೀರಲ್ಲ, ಇದು ಅಖಂಡ ಭಾರತವನ್ನು ನೋಡ್ತಾ ಇದ್ದೀರಾ. ಈಗಿನ ಭಾರತವೇ ಬೇರೆ, ಆಗಿರುವಂತಹ ವಿಶಿಷ್ಟವಾದಂಥ ಭರತ ರಾಜ ಆಳುವಾಗ ಭಾರತವನ್ನು, ಅಖಂಡ ಭಾರತವಾದಂಥ ಅಂಶವನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಾ. ಆತ್ಮೀಯ ಸ್ನೇಹಿತರೆ, ಜೈನ ಮುನಿಯಾದಂಥ ಜೈನರಲ್ಲಿ ನಾವು 24 ತೀರ್ಥಂಕರನ್ನು ನೋಡ್ತೇವೆ. 24 ತೀರ್ಥಂಕರಲ್ಲಿ ಮೊದಲನೇ ತೀರ್ಥಂಕ ಯಾರು ಅಂದರೆ ಋಷಭನಾಥ. ಋಷಭನಾಥನ ಮಗನೇ ಯಾರು ಅಂದರೆ ಭರತ ಚಕ್ರವರ್ತಿ. ಭರತ ಚಕ್ರವರ್ತಿ ಆಳಿದಂತಹ ಒಂದು ಭೂಮಿ ಯಾವುದು ಅಂದರೆ ಅದು ಭರತಖಂಡ. ಆತ್ಮೀಯ ಸ್ನೇಹಿತರೆ, ಹಾಗಾಗಿ ಈ ಇಡೀ ಒಂದು ಪಾಠದಲ್ಲಿ ನಾವೇನು ಮಾಡ್ತೇವೆ ಅಂದ್ರೆ ಭಾರತ ದೇಶದ ಬಗ್ಗೆ, ಈ ಒಂದು ಭರತಖಂಡದ ಬಗ್ಗೆ ನೋಡ್ತೇವೆ, ಹೇಗಿತ್ತು ಅನ್ನೋದ್ರ ಬಗ್ಗೆ. ಈ ಭರತ ವರ್ಷದ ಸಮಯದಲ್ಲಿ ಒಂದು ಭರತ ಒಂದು ಮಹಾರಾಜ ಆಳುವಂತಹ ಸಂದರ್ಭದಲ್ಲಿ ಭೌಗೋಳಿಕ ಲಕ್ಷಣಗಳು, ಜಿಯೋಗ್ರಫಿಕಲ್ ಕಂಡೀಷನ್ಸ್ ಆಫ್ ಇಂಡಿಯಾ ಬಗ್ಗೆ ನೋಡ್ತೇವೆ. ಆಮೇಲೆ ಭಾರತ ಒಂದು ಉಪಖಂಡ ಅಂತ ಕರಿತೇವೆ. ಯಾವ ಕಾರಣಕ್ಕಾಗಿ ನಾವು ಪ್ರಪಂಚದಲ್ಲಿ ಇವತ್ತು ಭೂಮಿಯ ಮೇಲೆ 7 ಖಂಡಗಳನ್ನು ನೋಡ್ತೇವೆ. ಆದರೆ 7 ಖಂಡ ಯಾವುವು? ಏಷ್ಯಾ ಖಂಡ ಅಂತ ನೋಡ್ತೇವೆ, ಯುರೋಪ್ ಖಂಡ ಅಂತ ನೋಡ್ತೇವೆ, ಆಫ್ರಿಕಾ ಖಂಡ ಅಂತ ನೋಡ್ತೇವೆ, ಉತ್ತರ ಅಮೇರಿಕಾ ಅಂತ ಕಾಣ್ತೇವೆ, ಆಮೇಲೆ ದಕ್ಷಿಣ ಅಮೇರಿಕಾ ಅಂತ ನೋಡ್ತೇವೆ, ಅಂಟಾರ್ಟಿಕಾ ಅಂತ ನೋಡ್ತೇವೆ, ಆಸ್ಟ್ರೇಲಿಯಾ ಅಂತ ನೋಡ್ತೇವೆ. ಆತ್ಮೀಯ ಸ್ನೇಹಿತರೆ, ಇವೆಲ್ಲವೂ ಇದ್ದರೂ ಕೂಡ ಭಾರತವನ್ನು ಯಾಕೆ ನಾವು ಉಪಖಂಡ ಅಂತ, ಸಬ್ ಕಾಂಟಿನೆಂಟ್ ಅಂತ ಕರಿತೀವಂತ ಮುಂದಿನ ಒಂದು ಸ್ಲೈಡ್ಗಳಲ್ಲಿ ನಾವು ಅದರ ಬಗ್ಗೆ ವಿಶಿಷ್ಟವಾಗಿ ಅದರ ಬಗ್ಗೆ ಅಧ್ಯಯನ ಮಾಡ್ತೇವೆ. ಅದ್ರ ಜೊತೆಗೆ ನಮ್ಮ ಭಾರತ ಅಥವಾ ಭರತ ವರ್ಷವನ್ನು ನಾವು ಪರ್ಯಾಯ ದ್ವೀಪ ಅಂತ ಕರಿತೇವೆ, ಪೆನಿನ್ಸುಲಾ ಅಂತ. ವಾಟ್ ಆರ್ ದ ರೀಸನ್ಸ್ ಬಿಹೈಂಡ್ ದ್ಯಾಟ್? ಅದರ ಹಿಂದಿರುವಂಥ ಕಾರಣಗಳೇನು? ಮತ್ತು ಭಾರತ ದೇಶವನ್ನು ಇವತ್ತು ಸುತ್ತುವರಿದಂಥ ರಾಷ್ಟ್ರಗಳು, ನೆರೆಹೊರೆಯ ರಾಷ್ಟ್ರಗಳು ಯಾವುವು ಅಂತ, ನೈಬರಿಂಗ್ ಕಂಟ್ರೀಸ್ ಆಫ್ ಇಂಡಿಯಾಸ್ ಬಗ್ಗೆ ನೋಡ್ತೇವೆ. ಆತ್ಮೀಯ ಸ್ನೇಹಿತರೆ, ಚರಿತ್ರೆಯ ಪೂರ್ವ ಕಾಲಘಟ್ಟದಲ್ಲಿ ಮಾನವನ ಜೀವನ ಕ್ರಮ, ದ ಲೈಫ್ ಸ್ಟೈಲ್ ಆಫ್ ಹ್ಯೂಮನ್ ಬೀಯಿಂಗ್ ನೋಡ್ತೇವೆ. ಅದರ ಜೊತೆಗೆ ಈ ಚರಿತ್ರೆಯ ಪೂರ್ವಕಾಲದ ಘಟ್ಟದಲ್ಲಿ ಶಿಲಾಯುಗ ಹೇಗಿತ್ತು ಅನ್ನೋದ್ರ ಬಗ್ಗೆ ಈ ಎಲ್ಲ ಅಂಶಗಳನ್ನು ಏನು ಮಾಡ್ತೇವೆ ಅಂದ್ರೆ ಈ ಭರತ ವರ್ಷ ಎನ್ನುವಂಥ 2ನೇ ಅಧ್ಯಾಯದಲ್ಲಿ ನಾವು ಅಧ್ಯಯನ ಮಾಡ್ತೇವೆ. ಆತ್ಮೀಯ ಸ್ನೇಹಿತರೆ, ಸಾಮಾನ್ಯವಾಗಿ ನಾವು ಭೌಗೋಳಿಕ ಪರಿಸರ, ಜಿಯೋಗ್ರಾಫಿಕಲ್ ಎನ್ವಿರಾನ್ಮೆಂಟನ್ನು ನೋಡ್ತಾ ಹೋದರೆ ಯಾವ ರೀತಿ ಒಂದು ಪ್ರಭಾವ ಬೀರುತ್ತೆ ಮನುಷ್ಯನ ಜೀವನದಲ್ಲಿ ಅಂದರೆ, ಯಾವುದೇ ಒಂದು ರಾಷ್ಟ್ರದ ನಿರ್ಮಾಣದಲ್ಲಿ ನೋಡಿ ಅಥವಾ ಜನ ಸಮುದಾಯದ ಮೇಲೆ ಈ ಭೌಗೋಳಿಕ ಪರಿಸರ ಅನ್ನೋದು ವಿಶಿಷ್ಟವಾದಂತಹ ಒಂದು ಪರಿಣಾಮವನ್ನು ಬೀರುತ್ತೆ. ಉದಾಹರಣೆಗೆ ನಮ್ಮದೇ ಅಂತ ರಾಜ್ಯವಂತ ಕರ್ನಾಟಕವನ್ನು ತೆಗೆದುಕೊಂಡ್ರೆ ಭೌಗೋಳಿಕವಾಗಿ 3 ವಿಧತೆಯನ್ನು ಅಂತ ನೋಡ್ತೇವೆ. ಯಾವುದು ಅಂದರೆ, ಸಾಮಾನ್ಯವಾಗಿ ನಾವು ಉತ್ತರ ಕರ್ನಾಟಕದ ಜನಕ್ಕೆ ನಾವು ಬಯಲು ಸೀಮೆ ಅಂತ ನಾವು ಹೇಳ್ತೇವೆ. ಆತ್ಮೀಯ ಸ್ನೇಹಿತರೆ, ಅದ್ರ ಜೊತೆಗೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಉತ್ತರ ಕನ್ನಡ ಜಿಲ್ಲೆ, ಇವೆಲ್ಲವೂ ಕೂಡ ಭಾರತದ ಈ ಅರಬ್ಬಿ ಸಮುದ್ರದ ಈ 320 ಕಿಲೋಮೀಟರ್ ಏನು ಕರಾವಳಿ ಪ್ರದೇಶವನ್ನು ಹೊಂದಿದ್ದರಿಂದ ಇದನ್ನು ಕರಾವಳಿ ಕರ್ನಾಟಕ ಅಂತ ಕರಿತೇವೆ. ಆತ್ಮೀಯ ಸ್ನೇಹಿತರೆ, ಅದರ ಜೊತೆಗೆ ವಿಶಿಷ್ಟವಾಗಿ ಈ ಥರ ಶಿವಮೊಗ್ಗ ಆಗಿರ್ಬೋದು, ಹಾಸನ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಇವೆಲ್ಲ ಒಂದು ಜಿಲ್ಲೆಗಳನ್ನು ನಾವೇನು ಕರಿತೀವಿ ಅಂದರೆ ಮಲೆನಾಡು ಅಂತ ಕರಿತೀವಿ. ಅಂದರೆ ಕರ್ನಾಟಕ ಎಷ್ಟು ವಿಸ್ತೀರ್ಣವನ್ನು ಹೊಂದಿದೆ? 1,91,791 ಚದರ್ ಕಿಲೋಮೀಟರ್ ಆರ್ ಸ್ಕ್ವೇರ್ ಕಿಲೋಮೀಟರ್ ಹೊಂದಿದಂಥ ಈ ಒಂದು ನಮ್ಮ ಹೆಮ್ಮೆಯ ಕರ್ನಾಟಕವನ್ನೇ ನಾವು ಭೌಗೋಳಿಕವಾಗಿ 3 ತೆರನಾಗಿ ಮಾಡ್ತೇವೆ. ಒಂದು ಬಯಲು ಸೀಮೆ ಉತ್ತರ ಕರ್ನಾಟಕವನ್ನು ನೋಡ್ತೇವೆ. ಅದ್ರ ಜೊತೆಗೆ ಈ 3 ಜಿಲ್ಲೆಗಳು ಅಂದರೆ 320 ಕಿಲೋಮೀಟರ್ ಕರಾವಳಿಯನ್ನು ಪ್ರದೇಶವನ್ನು ಹೊಂದಿದಂತಹ ಉಡುಪಿ ಜಿಲ್ಲೆ, ಆನಂತರ ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಈ 3 ಜಿಲ್ಲೆಗಳನ್ನು ಏನು ಮಾಡ್ತೀವಿ ಅಂದ್ರೆ ನಾವು ಕರಾವಳಿ ಜಿಲ್ಲೆಗಳು ಅಂತ ನೋಡ್ತೇವೆ. ಆನಂತರ ಇನ್ನುಳಿದ 4 ಜಿಲ್ಲೆಗಳಂತ ಚಿಕ್ಕಮಗಳೂರು ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಹಾಸನ ಆಗಿರ್ಬೋದು, ಹೀಗೆ ಇವುಗಳನ್ನು ಏನು ಮಾಡ್ತೀವಿ ಅಂದ್ರೆ ನಾವು ಮಲೆನಾಡು ಅಂತ ಕರಿತೀವಿ. ಇದು ಭೌಗೋಳಿಕ ಪರಿಸರ ಬಗ್ಗೆ ತುಂಬ ಸ್ಪಷ್ಟವಾಗಿ ನಿಮಗೆ ಅರಿವಾಗೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಆತ್ಮೀಯ ಸ್ನೇಹಿತರೆ, ಯಾವುದೇ ಒಂದು ರಾಷ್ಟ್ರದ ಒಂದು ಬೆಳವಣಿಗೆ ಆಗಿರ್ಬೋದು, ಅಲ್ಲಿ ಜನಸಮುದಾಯದ ಇರ್ಬೋದು, ಈ ರಾಷ್ಟ್ರದ ಜನಸಮುದಾಯದ ಮೇಲೆ ವಿಶಿಷ್ಟವಾಗಿ ಈ ಭೌಗೋಳಿಕ ಪರಿಸರ ಅನ್ನೋದು ಅತ್ಯಂತ ವಿಶಿಷ್ಟವಂತ ಪರಿಣಾಮವನ್ನು ಬೀರುತ್ತದೆ. ಆತ್ಮೀಯ ಸ್ನೇಹಿತರೆ, ವಿಶಿಷ್ಟವಾಗಿ ಮಾನವನ ಜೀವನಕ್ಕೂ ಮತ್ತು ಈ ಪರಿಸರಕ್ಕೂ ನಿಕಟವಾದಂಥ ಸಂಬಂಧವನ್ನು ಹೊಂದಿದೆ. ಸಾಮಾನ್ಯವಾಗಿ ನಮ್ಮಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ನೋಡ್ತೇವೆ, ಅಲ್ಲಿ ಫುಡ್ ಸಿಸ್ಟಮ್ ಆಗಿರ್ಬೋದು, ಅವರ ಕಲ್ಚರ್ ಆಗಿರ್ಬೋದು, ಆಮೇಲೆ ಅಲ್ಲಿರುವಂಥ ಸಾಮಾಜಿಕ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ,
ಆಮೇಲೆ ರಾಜಕೀಯ ಪರಿಸ್ಥಿತಿ ಇವೆಲ್ಲವುಗಳು ಕೂಡ ನೋಡಿದಾಗ ಆ ಮನುಷ್ಯನಿಗೂ ಆ ಪರಿಸರಿಗೂ ಒಂದು ವಿಶಿಷ್ಟವಾದಂಥ ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ನಮಗೆ ಅರಿವಾಗುತ್ತೆ. ಆಮೇಲೆ ಚರಿತ್ರೆಯನ್ನು ತಿಳಿದುಕೊಳ್ಬೇಕಾದ್ರೆ ಭೌಗೋಳಿಕದ ಪರಿಸರದ ಅರಿವಿದ್ದಾಗ ಮಾತ್ರ ಯಾವುದೇ ಒಂದು ರಾಜಮನೆತನದಾಗಿರಬಹುದು ಅಥವಾ ಏನಾದರೂ ನಾವು ತಿಳಿದುಕೊಳ್ಬೇಕಾದರೂ ಕೂಡ ನಮಗೆ ಆ ಭೌಗೋಳಿಕ ಪರಿಸರವು ಕೂಡ ಚರಿತ್ರೆಯನ್ನು ತಿಳಿಯಲು ವಿಶಿಷ್ಟವಾದಂತಹ ಒಂದು ಆಧಾರವಾಗಿ ಹೆಲ್ಪ್ ಆಗುತ್ತೆ ಆತ್ಮೀಯ ಸ್ನೇಹಿತರೆ. ಇಲ್ಲಿ ನಾವು ಭೂಮಂಡಲದಲ್ಲಿ ಆತ್ಮೀಯ ಸ್ನೇಹಿತರೆ ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂದ್ರೆ ಇಲ್ಲಿ ಸಮುದ್ರದ ಭಾಗು 4 ಸಮುದ್ರಗಳನ್ನು ನಾವು ಸರೋವರಗಳನ್ನು ನೋಡ್ತಾ ಇದ್ದೇವೆ. ಆ ನಂತರ 7 ಖಂಡಗಳನ್ನೇ ನೋಡ್ತಾ ಇದ್ದೇವಲ್ಲ, ಇವೆಲ್ಲವೂ ಕೂಡ ಅಲ್ಲಿರುವಂಥ ಜನರ ಒಂದು ಸಾಮಾಜಿಕ ಸ್ಥಿತಿಗತಿಯಾಗಿರ್ಬೋದು, ರಾಜಕೀಯ ಸ್ಥಿತಿಗತಿಯಾಗಿರಬಹುದು, ಆರ್ಥಿಕ ಸ್ಥಿತಿಗತಿಯಾಗಿರಬಹುದು, ಆಮೇಲೆ ಸಂಸ್ಕೃತಿ ಸ್ಥಿತಿಗತಿಯಾಗಿರಬಹುದು. ಈ ಎಲ್ಲ ಅಂಶಗಳು ಯಾಕೆ ವಿಭಿನ್ನವಾಗಿದ್ದಾವೆ ಅಂದರೆ ಅಲ್ಲಿ ಕಾಣುವಂತಹ ನಾವು ಭೌಗೋಳಿಕ ವಿಶಿಷ್ಟತೆಯನ್ನು ನಾವು ನೋಡ್ತೇವೆ ಆತ್ಮೀಯ ಸ್ನೇಹಿತರೆ. ಆ ಭೌಗೋಳಿಕ ವಿಶಿಷ್ಟತೆಯನ್ನು ಹೊಂದಿದ್ದರಿಂದ, ವೈವಿಧ್ಯತೆಯನ್ನು ಹೊಂದಿದ್ದರಿಂದ ಅವೆಲ್ಲವೂ ಕೂಡ ನಾವು ವೈವಿಧ್ಯಮಯವಾಗಿ ಕಾಣ್ತೇವೆ ಆತ್ಮೀಯ ಸ್ನೇಹಿತರೆ. ನಾವು ಹ್ಯೂಮನ್ ಜಿಯೋಗ್ರಫಿ ಮಾನವ ಭೂಗೋಳಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾದ್ರೆ ಅಲ್ಲಿ ಹಲವಾರು ಅಂಶಗಳನ್ನು ನೋಡ್ತೇವೆ. ಫಾರ್ ಎಕ್ಸಾಂಪಲ್ ಅಂತೆಲ್ಲ ಪಾಪ್ಯುಲೇಷನ್ ಜಿಯೋಗ್ರಫಿ ಅಂತ, ಜನಸಂಖ್ಯಾ ಅಂತಾರಲ್ಲ ಭೂಗೋಳಶಾಸ್ತ್ರವನ್ನು ನೋಡ್ತೇವೆ. ಆಮೇಲೆ ಪೊಲಿಟಿಕಲ್ ಜಿಯೋಗ್ರಫಿ ರಾಜಕೀಯ ಭೂಗೋಳಶಾಸ್ತ್ರ ನೋಡ್ತೇವೆ. ಕಲ್ಚರಲ್ ಜಿಯೋಗ್ರಫಿ ಸಾಂಸ್ಕೃತಿಕ ಒಂದು ಭೂಗೋಳಶಾಸ್ತ್ರವನ್ನು ನೋಡ್ತೇವೆ. ಆಮೇಲೆ ಬಿಹೇವಿಯರಲ್ ಅಂದರೆ ನಡತೆಯ ಒಂದು ಜಿಯೋಗ್ರಫಿಯನ್ನು ನೋಡ್ತೇವೆ. ಅದ್ರ ಜೊತೆಗೆ ಎಕನಾಮಿಕ್ ಅಂದರೆ ಆರ್ಥಿಕ ಒಂದು ಭೂಗೋಳಶಾಸ್ತ್ರವನ್ನು ನೋಡ್ತೇವೆ. ಸೋಷಿಯಲ್ ಜಿಯೋಗ್ರಫಿ ಅಂದರೆ ಸಾಮಾಜಿಕ ಭೂಗೋಳಶಾಸ್ತ್ರವನ್ನು ನೋಡ್ತೇವೆ. ಆಮೇಲೆ ಅರ್ಬನ್ ಅಂತ ನಗರ ಒಂದು ಭೂಗೋಳಶಾಸ್ತ್ರವನ್ನು ನೋಡ್ತೇವೆ. ಹೀಗೆ ಆತ್ಮೀಯ ಸ್ನೇಹಿತರೆ ಒಬ್ಬ ಮಾನವನ ಒಂದು ಭೂಗೋಳಶಾಸ್ತ್ರವನ್ನು ಅಧ್ಯಯನ ಮಾಡುವಾಗ ಈ ಎಲ್ಲ ಅಂಶಗಳೇನಾಗುತ್ತೆ ಅಂದ್ರೆ ಪರಿಣಾಮವನ್ನು ಬಿಡ್ತವೆ. ದೀಸ್ ಆರ್ ದ ಬ್ರಾಂಚಸ್ ಆಫ್ ಹ್ಯೂಮನ್ ಜಿಯೋಗ್ರಫಿ ಅಂತ ನೋಡ್ತೇವೆ ಆತ್ಮೀಯ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಭೌಗೋಳಿಕ ಪರಿಸರ ಅನ್ನೋದು ತುಂಬ ವಿಶಿಷ್ಟವಾದಂಥ ಪರಿಣಾಮವನ್ನು ಬೀರುತ್ತದೆ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡ್ತಾ ಹೋಗ್ತೇವೆ ಆತ್ಮೀಯ ಸ್ನೇಹಿತರೆ. ವಿಶಿಷ್ಟವಾಗಿ ನಾನು ಹೇಳ್ತಾ ಹೋಗಿದ್ದೆ ನಿಮಗೆ ಏನಂದರೆ ಈ ಮಾನವನಿಗೂ ಮತ್ತು ಪರಿಸರಿಗೂ ಅತ್ಯಂತ ನಿಕಟವಾದಂಥ ಸಂಬಂಧವಿದೆ ಅಂತ. ಇಲ್ಲಿ ಈ ಚಿತ್ರ ನಿಮಗೆ ಅದರ ಬಗ್ಗೆ ಸ್ಪಷ್ಟತೆಯನ್ನು ಕೊಡ್ತಾ ಹೋಗುತ್ತೆ ಆತ್ಮೀಯ ಸ್ನೇಹಿತರೆ. ಇಲ್ಲಿ ನಿಮಗೆ ಏನು ಕಾಣ್ತಾ ಇದೆ ಅಂದರೆ ಪರಿಸರವನ್ನು ಕಾಣ್ತಾ ಇದೆ. ಆ ಪರಿಸರದ ಒಳಗೆ ಮಾನವನ ಭಾವಚಿತ್ರವನ್ನು ಕಾಣ್ತಾ ಇದೆ. ಅಂದರೆ ಇಲ್ಲಿ ಮಾನವನಲ್ಲಿಯೂ ಪರಿಸರ ಇದೆಯೋ ಅಥವಾ ಪರಿಸರದಲ್ಲಿ ಮಾನವ ಇದೆ ಅಂತ ನಿಮಗೆ ಗೊಂದಲ ಇಟ್ಕೊಳ್ಳುತ್ತೆ. ಯಾಕಂದರೆ ಅಷ್ಟೊಂದು ನಿಕಟವಾದಂತಹ ಬೇರ್ಪಡಿಸೋದಕ್ಕೆ ಮಾನವನ ಜೀವನಕ್ಕೂ ಮತ್ತು ಪರಿಸರಕ್ಕೂ ಕೂಡ ನಿಮಗೆ ಬೇರ್ಪಡಿಕೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ಇನ್ನೊಂದು ಆಗಿದೆ ಅನ್ನೋದ್ರ ಬಗ್ಗೆ ಈ ಚಿತ್ರ ಅತ್ಯಂತ ಸ್ಪಷ್ಟವಾದಂತಹ ಒಂದು ಉದಾಹರಣೆಯನ್ನು ಕೊಡುತ್ತೆ ಆತ್ಮೀಯ ಸ್ನೇಹಿತರೆ. ಅಲ್ಲಿ ವಿವಿಧ ಭೌಗೋಳಿಕ ಪರಿಸರದಲ್ಲಿರುವಂತಹ ನದಿಗಳಾಗಿರ್ಬೋದು, ಗುಡ್ಡ ಬೆಟ್ಟಗಳಾಗಿರಬಹುದು, ಅರಣ್ಯ ಆಗಿರಬಹುದು, ಇವೆಲ್ಲ ಅಂಶಗಳು ಕೂಡ ಆ ಸ್ಥಳದಲ್ಲಿ ಬದುಕುವಂಥ ಮನುಷ್ಯನ ಜೀವನದ ಮೇಲೆ ವಿಶಿಷ್ಟವಾದಂಥ ಪ್ರಭಾವವನ್ನು ಬೀಳುತ್ತೆ. ನೀವು ಭೂಮಂಡಲದಲ್ಲಿರುವಂಥ ಯಾವುದೇ ದೇಶ, ಯಾವುದೇ ಖಂಡದಲ್ಲಿ ಹೋದರೂ ಕೂಡ ಅಲ್ಲಿರುವಂತಹ ಒಂದು ಉಷ್ಣತೆ, ತಾಪ ಆಗಿರಬಹುದು, ಆಮೇಲೆ ಅಲ್ಲಿರುವಂಥ ಅರಣ್ಯ ಆಗಿರಬಹುದು, ಅಲ್ಲಿರುವಂಥ ಸರೋವರಗಳಾಗಿರಬಹುದು, ಅಲ್ಲಿರುವಂಥ ಭೌಗೋಳಿಕ ಅಂಶಗಳು ಇವೆಲ್ಲವೂ ಕೂಡ ಮನುಷ್ಯನ ಜೀವನದಲ್ಲಿ ಆಗುವಂಥ ಎಲ್ಲ ಬದಲಾವಣೆಗಳು ಕೂಡ ಏನಾಗುತ್ತೆ ಅಂದ್ರೆ ಈ ಪರಿಸರ ಅನ್ನೋದು ಅಷ್ಟು ಏನಂತಾರಲ್ಲ ಈ ಮನುಷ್ಯನ ಜೀವನಕ್ಕೆ ಸುತ್ತುವರಿದಿದೆ ಅಂತ ನಾವು ಕಾಣಬಹುದು ಆತ್ಮೀಯ ಸ್ನೇಹಿತರೆ. ಇಲ್ಲಿ ಸಾಮಾನ್ಯವಾಗಿ ನೋಡ್ತೇವೆ ಕಾಂಪೋನೆಂಟ್ಸ್ ಆಫ್ ಎನ್ವಿರಾನ್ಮೆಂಟ್ ಅಂತ, ಅಂದರೆ ಪರಿಸರದ ಘಟಕಗಳು ಅಂತ. ಪರಿಸರದ ಘಟಕಗಳಲ್ಲಿ ನಾವು ಸಾಮಾನ್ಯವಾಗಿ ನೋಡ್ತಾ ಹೋದರೆ ನ್ಯಾಚುರಲ್ ನೈಸರ್ಗಿಕ ಘಟಕಗಳು ಯಾವುವು ಅಂತ ನೋಡ್ತೇವೆ ಆತ್ಮೀಯ ಸ್ನೇಹಿತರೆ. ಇಲ್ಲಿ ಭೂಗೋಳಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಇರುವಾಗ ನಾವು ನೋಡಿರ್ತೇವೆ ಏನಪ್ಪ ಅಂದರೆ ಅಲ್ಲಿ ನಾವು ನೀರಿನ ಬಗ್ಗೆ ಅಧ್ಯಯನ ಮಾಡುವಾಗ ಹೈಡ್ರೋಸ್ಪಿಯರ್ ಅಂದರೆ ಜಲಗೋಳವನ್ನು ಅಧ್ಯಯನ ಮಾಡಿರ್ತೇವೆ. ಆಮೇಲೆ ಗಾಳಿಯ ಬಗ್ಗೆ ಅಧ್ಯಯನ ಮಾಡುವಾಗ ಅಟ್ಮಾಸ್ಫಿಯರ್ ಅಂದರೆ ವಾಯುಗೋಳವನ್ನು ಅಧ್ಯಯನ ಮಾಡಿರ್ತೇವೆ. ಅದ್ರ ಜೊತೆಗೆ ಈ ಲ್ಯಾಂಡ್ ವಿವಿಧ ತೆರನಾದಂತಹ ಭೂಮಿಯ ಬಗ್ಗೆ ಅಧ್ಯಯನ ಮಾಡುವಾಗ ಲೀಥೋಸ್ಪಿಯರ್ ಅಂದರೆ ಶಿಲಾಗೋಳದ ಬಗ್ಗೆ ಅಧ್ಯಯನ ಮಾಡಿರ್ತೇವೆ. ಆಮೇಲೆ ಲಿವಿಂಗ್ ಬೀಯಿಂಗ್ಸ್ ಬಗ್ಗೆ ಅಧ್ಯಯನ ಮಾಡುವಾಗ ಬಯೋಸ್ಪಿಯರ್ ಜೀವಗೋಳದ ಬಗ್ಗೆ ಮಾಡ್ತೇವೆ. ಇವೆಲ್ಲವೂ ಕೂಡ ಏನು ನೋಡ್ತಾ ಇದ್ದಾರಲ್ಲ, ಇಲ್ಲಿರುವಂಥ ಬಯೋಸ್ಪಿಯರ್ ಆದಂತಹ ಜೀವಗೋಳ ಆಗಿರ್ಬೋದು, ಇಲ್ಲಿರುವಂಥ ಲಿಥೋಸ್ಪಿಯರ್ ಆಗಿರುವಂಥ ಶಿಲಾಗೋಳ ಆಗಿರ್ಬೋದು, ಆ ನಂತರ ಅಟ್ಮಾಸ್ಫಿಯರ್ ಆದಂತಹ ವಾಯುಗೋಳ ಆಗಿರ್ಬೋದು, ಹೈಡ್ರೋಸ್ಪಿಯರ್ ಆದಂಥ ಜಲಗೋಳ ಆಗಿರ್ಬೋದು, ಇವೆಲ್ಲವೂ ಕೂಡ ಮಾನವನ ಪರಿಸರದ ಮೇಲೆ ಇರುವಂಥ ಈ ಎಲ್ಲ ಅಂಶಗಳು ಏನಾಗಿದ್ದಾವೆ ಅಂದ್ರೆ ಮಾನವನ ಜೀವನದ ಬದಲಾವಣೆಗೂ ಕೂಡ ಅಷ್ಟು ನೈಸರ್ಗಿಕವಾಗಿ ಇವೆಲ್ಲವೂ ಕೂಡ ಸಹಕಾರಿಯಾಗ್ತವೆ ಆತ್ಮೀಯ ಸ್ನೇಹಿತರೆ. ಅದ್ರ ಜೊತೆಗೆ ಮನುಷ್ಯನೇ ನಿರ್ಮಾಣ ಮಾಡಿದಂತಹ ಮ್ಯಾನ್ ಮೇಡ್ ಘಟಕಗಳ ಬಗ್ಗೆ ನೋಡ್ತಾ ಹೋದರೆ ಇಲ್ಲಿ ಕಟ್ಟಡಗಳನ್ನು ನೋಡ್ತೇವೆ, ಬಿಲ್ಡಿಂಗ್ಸ್ಗಳನ್ನು ನೋಡ್ತೇವೆ,
ಪಾರ್ಕ್ಸ್ಗಳನ್ನು ನೋಡ್ತೇವೆ, ಆನಂತರ ಬ್ರಿಡ್ಜಸ್ಗಳನ್ನು ನೋಡ್ತೇವೆ, ಆನಂತರ ರೋಡ್ಸ್ ರಸ್ತೆಗಳನ್ನು ನೋಡ್ತೇವೆ, ಮಾನ್ಯುಮೆಂಟ್ಸ್ ಸ್ಮಾರಕಗಳನ್ನು ನೋಡ್ತೇವೆ, ಇಂಡಸ್ಟ್ರೀಸ್ ಕೈಗಾರಿಕೆಗಳು. ಇದು ನೈಸರ್ಗಿಕವಾದಂಥ ಅಂಶಗಳು, ಮಾನವನ ಮೇಲೆ ಪ್ರಭಾವ ಬೀರುವಂಥ ಅಂಶಗಳನ್ನು ಇಲ್ಲಿ ನಾವು ನೋಡಿದ್ರೆ, ಅದ್ರ ಜೊತೆಗೆ ಆ ಒಂದು ಸ್ಥಳದಲ್ಲಿ ಮಾನವನೇ ನಿರ್ಮಾಣ ಮಾಡಿದಂಥ ಈ ಎಲ್ಲ ಅನುಕೂಲತೆಗಳೇನಿದ್ದಾವಲ್ಲ, ಈ ಎಲ್ಲ ಅನುಕೂಲತೆಗಳು ಕೂಡ ಮಾನವನಲ್ಲಿ ಆಗುವಂಥ ಸಾಮಾಜಿಕ, ಆರ್ಥಿಕ, ರಾಜಕೀಯ ಎಲ್ಲ ಬದಲಾವಣೆಗಳು ಮತ್ತು ಇಂಪ್ರೂವ್ಮೆಂಟ್ ಅಂತೆಲ್ಲ ಪ್ರಸಿದ್ಧಿ ಆಗುವಂಥವು ಕೂಡ, ಇವೆಲ್ಲವೂ ಕೂಡ ಅಂಶಗಳು ಕಾರಣ ಆಗುತ್ತವೆ. ಆತ್ಮೀಯ ಸ್ನೇಹಿತರೆ, ಇಲ್ಲಿ ನಾವು ಸಾಮಾಜಿಕ ಸ್ಥಿತಿಗತಿಯನ್ನು ನೋಡಿದಾಗ, ಸೋಷಿಯಾಲಜಿ ಸಮಾಜಶಾಸ್ತ್ರದಲ್ಲಿ ಇಂಡಿವಿಜುವಲ್ ಒಬ್ಬ ಮನುಷ್ಯ ವೈಯಕ್ತಿಕವಾಗಿ ಬದುಕುವಾಗ ಮತ್ತು ಆತ ಕುಟುಂಬವನ್ನು ಹೊಂದಿದಾಗ, ಆ ಕುಟುಂಬ ಮುಂದೆ ಸಮುದಾಯವಾದಾಗ, ಈ ಎಲ್ಲ ಅಂಶಗಳು ಕೂಡ ಮನುಷ್ಯನ ಜೀವನದ ಬದಲಾವಣೆಗೂ ಮತ್ತು ಧಾರ್ಮಿಕ ಕಾರಣಗಳು ಕೂಡ, ಅಲ್ಲಿ ಅವನು ಹಿಂದೂ ಆಗಿರಬಹುದು, ಕ್ರೈಸ್ತನಾಗಿರಬಹುದು, ಬೌದ್ಧನಾಗಿರಬಹುದು, ಇಸ್ಲಾಂ ಆಗಿರ್ಬೋದು, ಈ ಎಲ್ಲ ಅಂಶಗಳು ಕೂಡ, ಮಾನ್ಯುಮೆಂಟ್ಸ್ಗಳು ಕೂಡ ಪರಿಣಾಮವನ್ನು ಬೀರ್ತವೆ. ಅದ್ರ ಜೊತೆಗೆ ಆ ಒಂದು ಮನುಷ್ಯ ಪಡೆದುಕೊಳ್ಳುವಂಥ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಅಂದರೆ ಶೈಕ್ಷಣಿಕ ಒಂದು ಗುಣಮಟ್ಟವು ಕೂಡ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಆತ್ಮೀಯ ಸ್ನೇಹಿತರೆ, ಎಕನಾಮಿಕ್ಸ್ ಆರ್ಥಿಕತೆಯ ಬಗ್ಗೆ, ಅದ್ರ ಜೊತೆಗೆ ಪೊಲಿಟಿಕಲ್ ಅಂತೆ ರಾಜಕೀಯ ಅಂಶಗಳನ್ನು ಕಾಣಾಗುತ್ತೆ. ಹಾಗಾಗಿ ಆತ್ಮೀಯ ಸ್ನೇಹಿತರೆ, ಈ ಪರಿಸರದ ಘಟಕಗಳಲ್ಲಿ ನೈಸರ್ಗಿಕವಾದಂಥ ಅಂಶಗಳ ಬಗ್ಗೆಯೂ ನಾವು ನೋಡಿದೆವು, ಅದ್ರ ಜೊತೆಗೆ ಮಾನವ ನಿರ್ಮಾಣ ಮಾಡಿದಂಥ ಅಂಶಗಳನ್ನು ನೋಡಿದೆವು. ಇಲ್ಲಿ ನೈಸರ್ಗಿಕ ಯಾವ ಒಂದು ಭೌಗೋಳಿಕ ಪ್ರದೇಶದಲ್ಲಿ ನೈಸರ್ಗಿಕವಾದಂತಹ ಸಂಪನ್ಮೂಲಗಳು, ರಿಸೋರ್ಸಸ್ ಇದ್ದಾವೋ, ಅದ್ರ ಜೊತೆಗೆ ಮಾನವ ನಿರ್ಮಾಣ ಮಾಡಿದಂಥ ಅಂಶಗಳು, ಇವೆರಡೂ ಜೊತೆಗೂಡಿದಾಗ ಅಲ್ಲಿರುವಂತಹ ಒಂದು ಬದಲಾವಣೆ, ಅದು ಸಾಮಾಜಿಕವಾಗಿ ಆಗಿರ್ಬೋದು, ರಾಜಕೀಯವಾಗಿ ಆಗಿರ್ಬೋದು, ಸಾಂಸ್ಕೃತಿಕವಾಗಿ ಆಗಿರ್ಬೋದು, ಕಲೆ, ವಾಸ್ತುಶಿಲ್ಪ, ಈ ಎಲ್ಲ ಅಂಶಗಳು ಕೂಡ ಇಲ್ಲಿ ಪರಿಸರದ ಈ ಎಲ್ಲ ಘಟಕಗಳಿಂದ ಏನಂತಲ್ಲ ಮಾನವನ ಜೀವನದ ಬದಲಾವಣೆಗೆ ಸಹಕಾರಿಯಾಗುತ್ತದೆ ಅನ್ನೋದ್ರ ಬಗ್ಗೆ ನಾವು ನೋಡ್ಬೋದು. ಆತ್ಮೀಯ ಸ್ನೇಹಿತರೆ, ನಾನು ಹೀಗೆ ಹೇಳ್ತಾ ಹೋಗುವಾಗ ನಿಮಗೆ ಭೂಗೋಳಶಾಸ್ತ್ರವನ್ನು ಅಧ್ಯಯನ ಮಾಡುವಾಗಲೂ ಕೂಡ ನಾನು ಭೂಮಿಯ ಬಗ್ಗೆ ಜೀವಂತ ಗ್ರಹ ಅಂತ ಹೇಳುವಾಗ ಹೇಳಿದ್ದೆ. ನಿಮಗೆ 7 ಖಂಡಗಳ ಬಗ್ಗೆ, 4 ಸರೋವರಗಳ ಬಗ್ಗೆಯೂ ಕೂಡ ನಿಮಗೆ ಸ್ಪಷ್ಟವಾಗಿ ಆ ಒಂದು ಅಧ್ಯಾಯದಲ್ಲಿ ನಿಮಗೆ ಪಾಠ ಮಾಡಿದ್ದೆ. ಹಾಗಾಗಿ ಆತ್ಮೀಯ ಸ್ನೇಹಿತರೆ, ಇಲ್ಲಿ ನೋಡಿ, ಏಷ್ಯಾ ಖಂಡದ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಯಾಕಂದರೆ ಏಷ್ಯಾ ಖಂಡದಲ್ಲಿ ನಮ್ಮ ಭಾರತವನ್ನು ಇರೋದ್ರಿಂದ, ದೇಶ ಇರೋದ್ರಿಂದ, ಏಷ್ಯಾ ಖಂಡದಲ್ಲಿ ನೀವು ಏನಂತಲ್ಲ ಈ ಚಿತ್ರದ ಮುಖಾಂತರ ಏನು ನೀವು ಈ ಗ್ರಾಫ್ ಮುಖಾಂತರ, ನಕ್ಷೆ ಮುಖಾಂತರ ಏನು ನೀವೆಲ್ಲ ಕಾಣ್ತಾ ಇದ್ರಲ್ಲ ಎಲ್ಲ ದೇಶಗಳು, ಇದು ಏನಾಗುತ್ತೆ ಅಂದರೆ ಏಷ್ಯಾ ಖಂಡದ ಬಗ್ಗೆ ಅರಿವು ಕೊಡುತ್ತೆ. ಇಲ್ಲಿ ನೀವು ಏನಂತಾರಲ್ಲ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾದಂಥ ರಷ್ಯಾ ದೇಶವನ್ನು ನೋಡ್ತಾ ಇದ್ದೀರಿ ಆತ್ಮೀಯ ಸ್ನೇಹಿತರೆ. ಅಲ್ಲಿ ಆನಂತರ ಮಂಗೋಲಿಯಾವನ್ನು ನೋಡ್ತಾ ಇದೆ, ಮಂಗೋಲಿಯಾ ನಂತರ ಚೀನಾ ದೇಶವನ್ನು ನೋಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಕಡೆ ಬಂದಾಗ ನಿಮಗೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಆಮೇಲೆ ಅಂತಲ್ಲ ಬಾಂಗ್ಲಾದೇಶ, ನೇಪಾಳ, ಭೂತಾನ, ಈ ಎಲ್ಲ ದೇಶಗಳೆಲ್ಲವೂ ಕಾಣುವುದು ಎಲ್ಲಪ್ಪ ಅಂದರೆ ಏಷ್ಯಾ ಖಂಡದಲ್ಲಿ ಆತ್ಮೀಯ ಸ್ನೇಹಿತರೆ. ಹಾಗಾಗಿ ಈ ಇಡೀ ಏಷ್ಯಾ ಖಂಡದಲ್ಲಿ ನೋಡಿದಾಗ ಭಾರತ ದೇಶ ಎಲ್ಲಿದೆ ಅಂದರೆ ಏಷ್ಯಾ ಖಂಡದ ದಕ್ಷಿಣ ಭಾಗಕ್ಕೆ ನಾವು ಏನಂತಲ್ಲ ಭರತ ವರ್ಷ ಅನ್ನುವಂಥ ಈ ಭಾರತವನ್ನು ನಾವು ಕಾಣ್ತಾ ಇದ್ದೀವಿ ಆತ್ಮೀಯ ಸ್ನೇಹಿತರೆ. ಈ ಭೂಮಂಡಲದಲ್ಲಿ ಸುಮಾರು 7 ಖಂಡಗಳನ್ನು ಕಾಣ್ತೇವೆ, 4 ಸರೋವರಗಳನ್ನು ಕಾಣ್ತೇವೆ ಆತ್ಮೀಯ ಸ್ನೇಹಿತರೆ. ವಿಶಿಷ್ಟವಾಗಿ ಯಾವ ಖಂಡದಲ್ಲಿ ಭಾರತ ದೇಶ ಬರುತ್ತೆ ಅಂದರೆ ನಾವು ಅನ್ನತಾರಲ್ಲ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಏನು ಮಾಡ್ತೇವೆ, ಭಾರತವನ್ನು ನೋಡ್ತೇವೆ. ಇನ್ನೊಂದು ಭಾರತ ದೇಶದ ವಿಶಿಷ್ಟತೆ ಏನಂದರೆ ಆತ್ಮೀಯ ಸ್ನೇಹಿತರೆ, ಭಾರತ ದೇಶವನ್ನು ಯಾಕೆ ನಾವು ಪರ್ಯಾಯ ದ್ವೀಪ ಅಥವಾ ಪೆನಿನ್ಸುಲಾ ಅಂತ ಕರಿತೇವೆ ಅಂದರೆ ಆತ್ಮೀಯ ಸ್ನೇಹಿತರೆ, ಭಾರತ ದೇಶದ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂದರೆ 3 ದಿಕ್ಕುಗಳಲ್ಲಿ ಕೂಡ ನೀರನ್ನು ಒಳಗೊಂಡಿದೆ. ಒಂದು ಕಡೆ ಅಂತಲ್ಲ ಭೂಭಾಗವನ್ನು ಆವೃತವಾಗಿದೆ. ಹಾಗಾಗಿ ಆತ್ಮೀಯ ಸ್ನೇಹಿತರೆ, ಯಾವ ದೇಶ 3 ಕಡೆ ನೀರನ್ನು ಒಳಗೊಂಡಿರುತ್ತೆ, ಸುತ್ತಲೂ ಒಂದು ಕಡೆ ಭೂಭಾಗವನ್ನು ಹೊಂದಿರುತ್ತೋ ಅದಕ್ಕೆ ಪರ್ಯಾಯ ದ್ವೀಪ ಅಥವಾ ಪೆನಿನ್ಸುಲಾ ಅಂತ ಕರೀತಾರೆ ಆತ್ಮೀಯ ಸ್ನೇಹಿತರೆ. ನೋಡಿ, ಹೀಗಾಗಿ ಭಾರತ ವರ್ಷ ಹೇಗಿತ್ತು ಅಂತಲ್ಲ, ಭಾರತ ಇಷ್ಟೊಂದು ಚಿಕ್ಕವಾಗಿ ವಿಸ್ತೀರ್ಣ ಹೊಂದೋಕ್ಕಿಂತ ಮುಂಚೆ ಎಷ್ಟು ವಿಶಾಲವಾದಂತಹ ಒಂದು ವಿಶಿಷ್ಟವಾದಂಥ ಒಂದು ಭೂಗೋಳವನ್ನು ಭಾರತ ದೇಶ ಹೊಂದಿತ್ತು ಅನ್ನೋದ್ರ ಬಗ್ಗೆ ಇಲ್ಲಿ ಏನಂತಲ್ಲ ಜಿಯೋಗ್ರಫಿಕಲ್ ಕಂಡೀಷನ್ಸ್ ಆಫ್ ಇಂಡಿಯಾ ಬಗ್ಗೆ ನೀವು ನೋಡ್ತಾ ಇದ್ದೀರಾ. ಹಾಗಾಗಿ ನಿಮಗೆ ಪರ್ಯಾಯ ದ್ವೀಪದ ಪರಿಕಲ್ಪನೆ ಹೇಳ್ತಾ ಇದೆ ಆತ್ಮೀಯ ಸ್ನೇಹಿತರೆ. ಇಲ್ಲಿ ನೋಡುವಂಥ ಭಾರತ ದೇಶದ ಒಂದು ನಕ್ಷೆಯಲ್ಲಿ ನಾವು ಅದೇ ದಕ್ಷಿಣಕ್ಕೆ ಬಂದರೆ ಕೆಳಗಡೆ ಅಂತೆಲ್ಲ ನೋಡೋದು ಹಿಂದೂ ಮಹಾಸಾಗರ ಆತ್ಮೀಯ ಸ್ನೇಹಿತರೆ. ಆ ನಂತರ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಯಾವುದಪ್ಪ ಅಂದರೆ ಬಲಗಡೆ ಅಂತಲ್ಲ ಈಸ್ಟ್ ಪೂರ್ವದಲ್ಲಿ ಏನು ಮಾಡ್ತೇವೆ ಅಂದ್ರೆ ಬಂಗಾಳ ಕೊಲ್ಲಿ ಅಂತೆಲ್ಲ ನೋಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ. ಈ ಬಂಗಾಳ ಕೊಲ್ಲಿಯಲ್ಲಿ ನಾವು ಅಂಡೋಮಾನ್ ನಿಕೋಬಾರವನ್ನು ಕೂಡ ನೋಡ್ತೇವೆ. ಆ ನಂತರ ಇಲ್ಲಿ ನಾವು ಪಶ್ಚಿಮಕ್ಕೆ ಬಂದಾಗ ಆತ್ಮೀಯ ಸ್ನೇಹಿತರೆ ಅರಬ್ಬಿ ಸಮುದ್ರವನ್ನು ನೋಡ್ತೇವೆ. ಇಲ್ಲಿ ಅಂತಲ್ಲ ಲಕ್ಷದ್ವೀಪವನ್ನು ನೋಡ್ತೇವೆ. ಹಾಗಾಗಿ ಇಲ್ಲಿ ನಾವು ಏನಂತಲ್ಲ ಎಡಗಡೆ ಅಂತಲ್ಲ ಯಾವುದು ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರವನ್ನು ನೋಡ್ತಾ ಇದ್ದೇವೆ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರವನ್ನು ನೋಡ್ತಾ ಇದ್ದೇವೆ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ. ಈ ಮೂರೂ ಕೂಡ ಏನಂತಾರಲ್ಲ ನೀರಿನಿಂದ ಸೇರಿದ್ರಿಂದ 3 ದಿಕ್ಕಿನಲ್ಲಿ ಒಂದು ಕಡೆ ಭೂಭಾಗವನ್ನು ಹೊಂದಿದ್ರದ ನಮ್ಮ ಹೆಮ್ಮೆಯ ಭಾರತವನ್ನು ಪರ್ಯಾಯ ದ್ವೀಪ ಅಥವಾ ಪೆನಿನ್ಸುಲಾ ಅಂತ ಕರಿತೀವಿ ಆತ್ಮೀಯ ಸ್ನೇಹಿತರೆ. ನೋಡಿ, ವಿಶಿಷ್ಟವಾಗಿ ಭಾರತ ದೇಶ ಯಾವ
ಈಗ ಯಾವ ದೇಶಗಳ ನಡುವೆ ಅಂತ ಭೂಗಡಿಯನ್ನು ಹಂಚಿಕೊಂಡಿದೆ ಅಂತ ನೋಡ್ತಾ ಹೋದರೆ ನಾವು ಪಾಕಿಸ್ತಾನವನ್ನು ನೋಡ್ತೇವೆ, ಅಫಘಾನಿಸ್ತಾನವನ್ನು ನೋಡ್ತೇವೆ, ಚೀನಾ, ನೇಪಾಳ್, ಭೂತಾನ್, ಬಾಂಗ್ಲಾದೇಶ, ಈ ಎಲ್ಲ ದೇಶಗಳು ಕೂಡ ಈ ಪ್ರಸ್ತುತವಾದಂತಹ ಭಾರತೀಯ ನಕ್ಷೆಯಲ್ಲಿ ನೋಡಿದಾಗ ನಾವು ಈ ಏನಂತಲ್ಲ ಭೂಗಡಿಯನ್ನು ಹೊಂದಿದಂಥ ಭಾರತಕ್ಕೆ ಭೂಗಡಿಯನ್ನು ಹೊಂದಿದಂಥ ದೇಶಗಳನ್ನು ನಾವು ನೋಡ್ತಾ ಇದ್ದೇವೆ. ವಿಶಿಷ್ಟವಾಗಿ ಏನು ನಾವು ಇಲ್ಲಿ ಆಶ್ಚರ್ಯಕರ ಸಂಗತಿ ಏನಂದರೆ ಆತ್ಮೀಯ ಸ್ನೇಹಿತರೆ, ಇವೇನು ನೋಡ್ತಾ ಇದ್ದೀವಲ್ಲ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ್, ಭೂತಾನ್, ಬಾಂಗ್ಲಾದೇಶ್, ಮಯನ್ಮಾರ್, ಇವ್ಯಾವೂ ಕೂಡ ಬೇರೆ ದೇಶಗಳಲ್ಲ. ಹಿಂದೆ ಭರತ ರಾಜ ಆಳುವಾಗ ಇವೆಲ್ಲವೂ ಕೂಡ ಭಾರತ ದೇಶದ ಒಂದು ಗಡಿಯಲ್ಲೇ ಬರ್ತಾ ಇದ್ದು, ಹಾಗಾಗಿ ಇವೆಲ್ಲ ಒಂದು ಭೂಗಡಿಯನ್ನು ಹೊಂದಿದಂಥ ದೇಶಗಳನ್ನು ಒಟ್ಟಾಗಿ ಏನಾಗುತ್ತೆ ಅಂದ್ರೆ ಭರತ ವರ್ಷ ಅಂತ ಕರಿತೇವೆ ಆತ್ಮೀಯ ಸ್ನೇಹಿತರೆ. ಅದಕ್ಕಾಗಿ ಭಾರತ ದೇಶ ಹೇಗೆ ಬೆಳೆದು ಬಂತು ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ನಿಮಗೆ ಸ್ಪಷ್ಟವಾದಂಥ ಅರಿವು ಗೊತ್ತಾಗುತ್ತೆ. ವಿಶಿಷ್ಟವಾಗಿ ವಿವಿಧ ಅನ್ವರ್ತಕ ನಾಮಗಳಿಂದ ಭಾರತ ದೇಶವನ್ನು ಅಥವಾ ಭರತ ವರ್ಷವನ್ನು ಕರಿತೇವೆ. ಉದಾಹರಣೆಗೆ ನೋಡ್ತಾ ಹೋದರೆ ಭರತ ಖಂಡ ಅಂತ ಕರಿತೀವಿ. ಯಾಕೆ ಭಾರತ ದೇಶವನ್ನು ಒಂದು ಖಂಡವನ್ನಾಗಿ ನೋಡ್ತೀವಿ ಅಂದರೆ, ಯಾವುದೇ ಒಂದು ಖಂಡದಲ್ಲಿ ಕಾಣುವಂತಹ ಒಂದು ನೈಸರ್ಗಿಕ ವೈವಿಧ್ಯತೆ ಆಗಿರಬಹುದು, ಪ್ರಾಣಿಗಳಲ್ಲಿರುವಂಥ ವೈವಿಧ್ಯತೆ ಆಗಿರಬಹುದು, ಆಮೇಲೆ ಭೌಗೋಳಿಕವಾಗಿ, ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ಒಂದು ಖಂಡದಲ್ಲಿ ಏನೆಲ್ಲ ನಾವು ವಿಭಿನ್ನತೆ ವೈವಿಧ್ಯತೆಯನ್ನು ಕಾಣ್ತೇವಲ್ಲ, ಅವೆಲ್ಲವೂ ಕೂಡ ನಾವು ಭರತ ವರ್ಷ ನಮ್ಮ ಭಾರತ ದೇಶದಲ್ಲೇ ಕಾಣ್ತೇವೆ ಅನ್ನುವಂಥ ಒಂದು ಪರಿಕಲ್ಪನೆಯಿಂದ ಭಾರತ ದೇಶವನ್ನು ಭರತ ಖಂಡ ಅಂತ ಕರಿತೇವೆ ಆತ್ಮೀಯ ಸ್ನೇಹಿತರೆ, ಭರತ ಕಾಂಟಿನೆಂಟ್. ಆಮೇಲೆ ಸಿಂಧೂ ದ್ವೀಪ ಅಂತ ಕರಿತೇವೆ ಆತ್ಮೀಯ ಸ್ನೇಹಿತರೆ. ಪ್ರಾಚೀನ ಕಾಲದಲ್ಲಿ ನಾವು ವಿವಿಧ ತೆರನಾದಂತಹ ನಾಗರಿಕತೆಗಳನ್ನು, ಸಿವಿಲೈಸೇಷನ್ಸನ್ನು ನೋಡಿದ್ದೇವೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನೋಡ್ತೇವೆ, ಮೆಸಪೋಟೇಮಿಯಾ ಸಿವಿಲೈಸೇಷನ್ ನೋಡ್ತೇವೆ, ಈಜಿಪ್ಟ್ ಸಿವಿಲೈಸೇಷನ್ ನೋಡ್ತೇವೆ, ಚೈನೀಸ್ ಸಿವಿಲೈಸೇಷನ್ ನೋಡ್ತೇವೆ. ಈ ಎಲ್ಲ ಸಿವಿಲೈಸೇಷನ್ ನಡುವೆ ಭಾರತದ ಒಂದು ಭಾಗದಲ್ಲಿ ಆಗಿ ಹೋದಂತಹ ಒಂದು ನಾಗರಿಕತೆ ಸಿವಿಲೈಸೇಷನ್ ಯಾವುದು ಅಂದರೆ ಅದು ಸಿಂಧೂ ನದಿಯ ಅಥವಾ ಸಿಂಧೂ ಬಯಲಿಯ ನಾಗರಿಕತೆ. ಆ ಒಂದು ಕಾರಣಕ್ಕಾಗಿ ಭರತ ದೇಶವನ್ನು ಏನು ಮಾಡ್ತೀವಿ ಅಂದ್ರೆ ಸಿಂಧೂ ದ್ವೀಪ ಅಂತಲೂ ಕರಿತೇವೆ. ಆತ್ಮೀಯ ಸ್ನೇಹಿತರೆ, ನಿಮಗೆ ಸಂವಿಧಾನವನ್ನು ಪಾಠ ಮಾಡುವಾಗ ಹೇಳ್ತಾ ಇದ್ದೆ, ನಿಮಗೆ ಭಾರತ ದೇಶ ಸಂವಿಧಾನವನ್ನು ಬೃಹತ್ ಸಂವಿಧಾನ ಅಂತ ಕರಿತಾ ಇದ್ರು. ಯಾಕಂದರೆ ಅಲ್ಲಿ ಯಾವ್ಯಾವ ಅಂಶಗಳನ್ನು ನೋಡ್ತೀವಿ ಅಂದ್ರೆ ಶಾಸಕಾಂಗ, ಕಾರ್ಯಾಂಗ, ಆಮೇಲೆ ನ್ಯಾಯಾಂಗ, ಈ ಎಲ್ಲ ಅಂಶಗಳು ಎಲ್ಲವನ್ನು ರಚನೆಗೊಂಡಿದ್ದರಿಂದ ಬರ ರೂಪದಲ್ಲಿ ಅದಕ್ಕೆ ಯಾವುದಂದ್ರೆ ಬೃಹತ್ ಸಂವಿಧಾನ ಅಂತ ಕಾಣ್ತೇವೆ. ಅದೇ ತೆರನಾಗಿ ಭಾರತ ದೇಶವನ್ನು ಇಲ್ಲಿ ಬೃಹತ್ ಭಾರತ ದೇಶ ಅಂತ ಯಾಕೆ ಕರಿತೇವೆ ಅಂದರೆ, ನಾವು ಈಗ ನೋಡುವಂತಹ ಒಂದು ವಿಸ್ತೀರ್ಣ ಏನಿದೆಯಲ್ಲ, 32,87,263 ಚದರ ಕಿಲೋಮೀಟರ್. ಇದಿಷ್ಟು ಚಿಕ್ಕ ಭೌಗೋಳಿಕವಾದಂತಹ ಒಂದು ದೇಶವನ್ನು ನಾವು ಆಗಿರಲಿಲ್ಲ. ನಾವು ಈಗೇನು ಕಾಣ್ತಾ ಇದ್ದೀವಲ್ಲ, ಪಕ್ಕದಲ್ಲಿರುವಂಥ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ್, ಭೂತಾನ್, ಬಾಂಗ್ಲಾದೇಶ್, ಮಯನ್ಮಾರ್, ಎಲ್ಲ ದೇಶಗಳು ಕೂಡ ಅವು ಭಾರತದಲ್ಲೇ ಇದ್ದು ಅನ್ನುವಂಥ ವಿಶಿಷ್ಟವಾದಂಥ ಪರಿಕಲ್ಪನೆ ನಿಮಗಿರಲಿ. ಹಾಗಾಗಿ ಭಾರತವನ್ನು ಲಾರ್ಜೆಸ್ಟ್ ಕಂಟ್ರಿ ಅಂತ ಕರಿತಾ ಇದ್ದೇವೆ ಅಥವಾ ಬೃಹತ್ ದೇಶ ಅಂತ ಕರಿತಾ ಇದ್ದೇವೆ. ಮೊದಲ ಜೊತೆಗೆ ನಾವು ಅಖಂಡ ಭಾರತವನ್ನು ಯಾಕೆ ಕಾಣ್ತೇವೆ ಅಂದರೆ, ಈಗ ವಿವಿಧ ತೆರನಾದಂಥ ದೇಶಗಳು ಹಂಚಿ ಹೋಗಿರೋದ್ರಿಂದ ಆವಾಗ ಏನಾಗಿತ್ತು ಅಂದರೆ ಅದು ಅಖಂಡ ಭಾರತವಾಗಿತ್ತು ಆತ್ಮೀಯ ಸ್ನೇಹಿತರೆ. ಈಗಿರುವಂಥ ಎಲ್ಲ ದೇಶಗಳನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಹಾಗಾಗಿ ಈ ಒಂದು ಜಿಯೋಗ್ರಫಿ ಏನು ಕಾಣ್ತಾ ಇದೆಯಲ್ಲ ನಿಮಗೆ, ಒಂದು ಬೃಹತ್ ದೇಶ, ಇದು ಭರತ ವರ್ಷ ಆಗಿತ್ತು ಆತ್ಮೀಯ ಸ್ನೇಹಿತರೆ. ಭರತ ಮುನಿ ಜೈನ ತೀರ್ಥಂಕರ ಮೊದಲನೆಯ ತೀರ್ಥಂಕರ ಹೇಳಿದೆ ನಿಮಗೆ, ಋಷಭನಾಥನ ಮಗನೇ ಭರತ ಚಕ್ರವರ್ತಿ ಅಂತಲ್ಲ, ಆ ಭರತ ಚಕ್ರವರ್ತಿ ಆಳಿದಂಥ ಒಂದು ದೇಶ ಅದು ಭರತ ವರ್ಷ ಆತ್ಮೀಯ ಸ್ನೇಹಿತರೆ. ಈಗ ವಾಸ್ತವಿಕವಾಗಿ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶವನ್ನು ನೋಡ್ತಾ ಇದ್ದೇವೆ. ಅದರ ಜೊತೆಗೆ ನಾವು ರಾಷ್ಟ್ರ ರಾಜಧಾನಿ ದೆಹಲಿಯನ್ನು ನೋಡ್ತೀವಿ. ಈಗ ಭಾರತದಲ್ಲಿರುವಂತಹ ಒಂದು ಭೌಗೋಳಿಕ ವ್ಯಾಪ್ತಿ 28 ರಾಜ್ಯಗಳು ಬಗ್ಗೆ ನೋಡ್ತಾ ಇರುವಾಗ ಸುಮ್ಮನೆ ನಾವು ಗ್ಲಾನ್ಸ್ ಮಾಡ್ತಾ ಹೋದರೆ ಆ 28 ರಾಜ್ಯಗಳು ಯಾವ ಒಂದು ರಾಜಧಾನಿಯನ್ನು ಹೊಂದಿದ್ದಾವೆ ಅಂತ ನೋಡಿದ್ರೆ, ಇತ್ತೀಚೆಗೆ 2019ರಲ್ಲಿ ನಮ್ಮ ಈ ಜಮ್ಮು ಕಾಶ್ಮೀರ ರಾಜ್ಯದ ಸ್ಥಾನಮಾನವನ್ನು ಕಳೆದುಕೊಂಡು 2 ಕೇಂದ್ರಾಡಳಿತವಾಗಿ ಏನಾಗಿದೆ ಅಂದರೆ ವಿಭಾಗವಾಗಿದೆ ಆತ್ಮೀಯ ಸ್ನೇಹಿತರೆ, ಜಮ್ಮು ಕಾಶ್ಮೀರ ಮತ್ತು ಲಡಾಖ್. ಜಮ್ಮು ಕಾಶ್ಮೀರಿಗೆ ಜಮ್ಮು ಅಂತಲ್ಲ ರಾಜಧಾನಿ ಆದರೆ ಕೇಂದ್ರಾಡಳಿತ ಪ್ರದೇಶಕ್ಕೆ, ಲಡಾಖಿಗೆ ಯಾವುದಂದ್ರೆ ಲೇಹ್ ಏನಾಗಿದೆ ಅಂದರೆ ಅದು ಏನಂತಲ್ಲ ರಾಜಧಾನಿ ಆಗಿದೆ ಆತ್ಮೀಯ ಸ್ನೇಹಿತರೆ. ಇಲ್ಲಿ ಹಿಮಾಚಲ ಪ್ರದೇಶಕ್ಕೆ ಸಿಮ್ಲಾ ರಾಜಧಾನಿಯಾಗಿ ನೋಡ್ತೇವೆ. ಆನಂತರ ಉತ್ತರಾಖಂಡಕ್ಕೆ ಡೆಹ್ರಾಡೂನನ್ನು ನೋಡ್ತೇವೆ, ಉತ್ತರ ಪ್ರದೇಶಕ್ಕೆ ಲಕ್ನೋವನ್ನು ನೋಡ್ತೇವೆ. ಅದ್ರ ಜೊತೆಗೆ ಪಂಜಾಬ್ ಮತ್ತು ಹರಿಯಾಣಕ್ಕೆ ಚಂಡೀಗಢ ಅಂತರ ಕೇಂದ್ರಾಡಳಿತ ಪ್ರದೇಶವೇ ರಾಜಧಾನಿಯಾಗಿದೆ. ಅದ್ರ ಜೊತೆಗೆ ರಾಜಸ್ಥಾನಕ್ಕೆ ಜೈಪುರವನ್ನು ನೋಡ್ತೇವೆ, ಗುಜರಾತ್ಗೆ ಗಾಂಧಿನಗರವನ್ನು ನೋಡ್ತೇವೆ, ಮಹಾರಾಷ್ಟ್ರಕ್ಕೆ ಮುಂಬೈಯನ್ನು ನೋಡ್ತೇವೆ, ಮಧ್ಯಪ್ರದೇಶಕ್ಕೆ ಯಾವುದು ಅಂದರೆ ಭೋಪಾಲ್ ನೋಡ್ತೇವೆ, ಕರ್ನಾಟಕಕ್ಕೆ ಬೆಂಗಳೂರನ್ನು ನೋಡ್ತೇವೆ, ಕೇರಳಕ್ಕೆ ತಿರುವನಂತಪುರಂ ನೋಡ್ತೇವೆ, ಅದ್ರ ಜೊತೆಗೆ ತಮಿಳುನಾಡಿಗೆ ಚೆನ್ನೈಯನ್ನು ನೋಡ್ತೇವೆ, ಆಂಧ್ರ ಪ್ರದೇಶಕ್ಕೆ ಅಮರಾವತಿಯನ್ನು ನೋಡ್ತೇವೆ, ತೆಲಂಗಾಣಕ್ಕೆ ಯಾವುದು
ಅಥವಾ ಹೈದರಾಬಾದನ್ನು ನೋಡ್ತೇವೆ, ಛತ್ತೀಸ್ಗಢ ರಾಯ್ಪುರನ್ನು ನೋಡ್ತೇವೆ, ಆಮೇಲೆ ಒಡಿಶಾ ಭುವನೇಶ್ವರಿಯನ್ನು ನೋಡ್ತೇವೆ, ಆನಂತರ ಜಾರ್ಖಂಡ್ ರಾಂಚಿಯನ್ನು ನೋಡ್ತೇವೆ, ಅದ್ರ ಜೊತೆಗೆ ಬಿಹಾರ್ ಪಾಟ್ನವನ್ನು ನೋಡ್ತೇವೆ, ಆನಂತರದಲ್ಲಿ ಸಿಕ್ಕಿಂ ಗ್ಯಾಂಗ್ಟಕ್, ಆನಂತರ ಅರುಣಾಚಲ ಪ್ರದೇಶ ಏನತ್ತಲ್ಲ ಈಟಾನಗರ, ಅಸ್ಸಾಂ ದಿಸ್ಪುರ್, ನಾಗಾಲ್ಯಾಂಡ್ ಕೊಹಿಮಾ, ಆಮೇಲೆ ಮೇಘಾಲಯ ಬಗ್ಗೆ ನೋಡ್ತಾ ಹೋಗುವಾಗ ಹೀಗೆ ಆತ್ಮೀಯ ಸ್ನೇಹಿತರೆ ತ್ರಿಪುರ, ಅಗರ್ತಲಾ, ಹೀಗೆ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು, ಅವುಗಳ ರಾಜಧಾನಿಗಳು ಏನಂತಾರಲ್ಲ ಇದೇ ಒಂದು ಏನಂತಾರಲ್ಲ ನಮ್ಮ ಭೌಗೋಳಿಕ ಪರಿಸರದಲ್ಲಿ ಏನಾಗಿದೆ ಒಳಗೊಂಡಿದ್ದೀವಿ ಆತ್ಮೀಯ ಸ್ನೇಹಿತರೆ. ಹಾಗಾಗಿ ಪ್ರಸ್ತುತವಾಗಿರುವಂಥ ದ ಪೊಲಿಟಿಕಲ್ ಮ್ಯಾಪ್ ಆಫ್ ಇಂಡಿಯಾವನ್ನು ಏನಂತಾರಲ್ಲ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶದ ಬಗ್ಗೆ ನೀವಿಲ್ಲಿ ಕಾಣ್ತಾ ಇದ್ದೀರಾ ಆತ್ಮೀಯ ಸ್ನೇಹಿತರೆ. ಹಾಗಾಗಿ ಭಾರತವನ್ನು ನಾವು ಪರ್ಯಾಯ ದ್ವೀಪ ಅಂತ ಕರಿತೀವಿ, ಭಾರತವನ್ನು ಏನು ಮಾಡ್ತೇವೆ ನಾವು ಉಪಖಂಡ ಅಂತ ಕರಿತೇವೆ. ಯಾವ ಕಾರಣಕ್ಕಾಗಿ ನಾವು ಉಪಖಂಡ ಅಂತ ಕರಿತೇವೆ, ಸಬ್ ಕಾಂಟಿನೆಂಟ್ ಅಂತ ಕರಿತೇವೆ, ಯಾವ ಕಾರಣಕ್ಕಾಗಿ ನಾವು ಪೆನಿನ್ಸುಲಾ ಪರ್ಯಾಯ ದ್ವೀಪ ಅಂತ ಇರ್ತೀವಿ ಅನ್ನೋದ್ರ ಬಗ್ಗೆಯೂ ಕೂಡ ನಿಮಗೆ ಸ್ಪಷ್ಟವಾದಂತಹ ತಿಳುವಳಿಕೆಯನ್ನು ನೀಡೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಆತ್ಮೀಯ ಸ್ನೇಹಿತರೆ. ನೋಡಿ, ಭಾರತದ ಒಂದು ಭೂ ರಚನೆ ಹೇಗಾಗಿದೆ ಅಂತ ನಾವು ನೋಡ್ತಾ ಹೋದರೆ ಆತ್ಮೀಯ ಸ್ನೇಹಿತರೆ, ದ ಫಾರ್ಮೇಷನ್ ಆಫ್ ಲ್ಯಾಂಡ್ ಆಫ್ ಭಾರತ್ ಯಾವುದಂದರೆ ಉತ್ತರದಲ್ಲಿ ನಾವು ನೋಡ್ತಾ ಹೋದರೆ ನಾರ್ತಲ್ಲಿ ಹಿಮಾಲಯದ ಪರ್ವತ ಸರಣಿಗಳನ್ನು ಒಳಗೊಂಡಿದೆ ಭಾರತ ದೇಶ. ಆಮೇಲೆ ನಾವು ಭಾರತ ದೇಶದ ಭೌಗೋಳಿಕ ರಚನೆಯಲ್ಲಿ ಈ ಸಿಂಧೂ ನದಿ ಹರಿವಾಗಿರ್ಬೋದು, ಗಂಗಾ ನದಿ ಹರಿವಾಗಿದ್ದು, ಆ ಸಿಂಧೂ ಗಂಗಾ ನದಿ ಆದಂಥ ಆ ಬಯಲು ಪ್ರದೇಶವನ್ನು ಕೂಡ ಈ ಒಂದು ಭಾರತ ಭೂರಚನೆಯಲ್ಲಿ ನೋಡ್ತೇವೆ. ದಕ್ಷಿಣ ಭಾಗಕ್ಕೆ ನೋಡಿದಾಗ, ಭಾರತದ ಒಂದು ನಕ್ಷೆಯಲ್ಲಿ ದಕ್ಷಿಣ ಭಾಗಕ್ಕೆ ನೋಡಿದಾಗ ಡೆಕ್ಕನ್ ಪ್ಲ್ಯಾಟೋ ಅಥವಾ ದಕ್ಷಿಣ ಪ್ರಸ್ಥಭೂಮಿಯನ್ನು ನೋಡ್ತೇವೆ. ಅದ್ರ ಜೊತೆಗೆ ಭಾರತ ದೇಶವನ್ನು ಏನು ಮಾಡ್ತೀವಿ ಅಂದ್ರೆ ಕರಾವಳಿ ತೀರವನ್ನು ಕೂಡ ನೋಡ್ತೇವೆ ಆತ್ಮೀಯ ಸ್ನೇಹಿತರೆ. ಈ ಎಲ್ಲ ಅಂಶಗಳು ಕೂಡ ನಾವೇನು ಮಾಡ್ತೀವಿ ಅಂದ್ರೆ ಭಾರತದ ಭೂರಚನೆಯಲ್ಲಿ ಕಾಣ್ತೇವೆ. ಅದ್ರ ಜೊತೆಗೆ ನಾವು ಹೇಳಿದೆ ನಿಮಗೆ ಉತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಅಂತ. ಏನು ವಿಶಿಷ್ಟವಾದದ್ದು ಅಂದರೆ ಉತ್ತರದಲ್ಲಿರುವಂಥ ಈ ಹಿಮಾಲಯ ಪರ್ವತ ಶ್ರೇಣಿ ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದಂಥ ಶಿಖರ ಕಾಣುವುದು ನಾವು ಇದೇ ನಮ್ಮ ಭಾರತ ದೇಶದ ಉತ್ತರ ಭಾಗದಲ್ಲಿರುವಂಥ ಈ ಹಿಮಾಲಯದ ಪರ್ವತ ಶ್ರೇಣಿಯಲ್ಲಿ ಆತ್ಮೀಯ ಸ್ನೇಹಿತರೆ. ಈ ಒಂದು ಹಿಮಾಲಯ ಪರ್ವತ ಇರೋದರಿಂದ ವಿಶಿಷ್ಟವಾಗಿ ಭಾರತ ದೇಶದ ಒಂದು ಸುರಕ್ಷತೆ ಮತ್ತು ಭದ್ರತೆಗೆ ಅತ್ಯಂತ ಸಹಕಾರಿಯಾಗಿದೆ ಅನ್ನುವಂಥ ಒಂದು ಸ್ಪಷ್ಟವಾದಂಥ ಪರಿಕಲ್ಪನೆಯು ಕೂಡ ನಮಗೆ ಇರಬೇಕಾಗುತ್ತೆ ಆತ್ಮೀಯ ಸ್ನೇಹಿತರೆ. ನೋಡಿ, ಹೇಗೆ ಭಾರತ ದೇಶ ಅಥವಾ ಭಾರತ ವರ್ಷ ಜಿಯೋಗ್ರಫಿಕಲ್ ಆಗಿ ಅಂದರೆ ಭೌಗೋಳಿಕವಾಗಿ ರಚನೆ ಆಯಿತು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿಯೂ ಕೂಡ ಈ ಒಂದು ನಿಮಗೆ ಮ್ಯಾಪು, ಈ ಲ್ಯಾಂಡ್ ಮ್ಯಾಸಸ್ ಆಫ್ ಇಂಡಿಯಾ ಹೇಗೆ ರಚನೆ ಆಯಿತು ಅನ್ನೋದ್ರ ಬಗ್ಗೆ ಈ ಚಿತ್ರ ನಿಮಗೆ ಸಂಪೂರ್ಣವಾದಂತಹ ಒಂದು ಭೌಗೋಳಿಕ ರಚನೆಯ ಬಗ್ಗೆ ನಿಮಗೆ ಏನಂತಾರಲಾಗಿ ಮುಂದೆ ಭಾರತ ವರ್ಷ ನಿರ್ಮಾಣ ಆಗಿರೋ ಬಗ್ಗೆ ನಿಮಗೆ ನೋಡುತ್ತಾ ದಿಸ್ ಇಸ್ ದ ಪೊಲಿಟಿಕಲ್ ಮ್ಯಾಪ್ ಆಫ್ ಜಿಯೋಗ್ರಫಿಕಲ್ ಮ್ಯಾಪ್ ಆಫ್ ದ ಇಂಡಿಯಾ ನೋಡ್ತಾ ಹೋದರೆ ಫಿಸಿಕಲ್ ಫೀಚರ್ಸ್ ಏನಾಗಿದ್ದು ಭೌಗೋಳಿಕ ಅಂಶಗಳನ್ನು ನೋಡುವಾಗ ಇಲ್ಲಿ ನಾವು ನೋಡ್ತೇವೆ ಆತ್ಮೀಯ ಸ್ನೇಹಿತರೆ. ಇಲ್ಲಿ ನಿಮಗೆ ಎಡಗಡೆ ಏನಂತಲ್ಲ ಪಶ್ಚಿಮದಲ್ಲಿ ಏನು ಕಾಣ್ತಾ ಇದೆ ವೆಸ್ಟರ್ನ್ ಘಾಟನ್ನು ನೋಡ್ತೇವೆ. ವೆಸ್ಟರ್ನ್ ಘಾಟ್ ಅಂದರೆ ಪಶ್ಚಿಮ ಘಟ್ಟ. ವಿಶೇಷವಾಗಿ ಪಶ್ಚಿಮ ಘಟ್ಟ ಸೂಕ್ಷ್ಮವಾಗಿ ಪ್ರದೇಶವಾಗಿರುವುದರಿಂದ ಹಲವಾರು ಏನಂತಲ್ಲ ಸಮಿತಿಗಳು ಇದರ ಮೇಲೆ ಕೆಲಸ ಮಾಡ್ತಾ ಇದ್ದಾವೆ. ಗಾಡ್ಗಿಲ್ ಕಮಿಟಿ ಮತ್ತು ಸಿ ರಂಗರಾಜನ್ ಸಮಿತಿ ಪ್ರಮುಖವಾಗಿ 2 ಸಮಿತಿಗಳು ಏನಂತಾರಲ್ಲ ಇಲ್ಲಿ ಸುಮಾರು 6 ರಾಜ್ಯಗಳಿಗೆ ಏನಂತಾರಲ್ಲ ಈ ಒಂದು ಯಾವುದಂದರೆ ವೆಸ್ಟರ್ನ್ ಘಾಟ್ ಪಶ್ಚಿಮ ಘಟ್ಟವನ್ನು ಹೊಂದಿಕೊಂಡಿದೆ ಆತ್ಮೀಯ ಸ್ನೇಹಿತರೆ. ಇಲ್ಲಿ ಗುಜರಾತ್ ರಾಜ್ಯವನ್ನು ನೋಡ್ತೇವೆ, ಆನಂತರ ಮಹಾರಾಷ್ಟ್ರವನ್ನು ನೋಡ್ತೇವೆ, ಗೋವಾವನ್ನು ನೋಡ್ತೇವೆ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು. ಈ 6 ರಾಜ್ಯಗಳೇನಾಗಿದೆ ಅಂದರೆ ಈ ವೆಸ್ಟರ್ನ್ ಘಾಟಲ್ಲಿ ಬರ್ತವೆ ಆತ್ಮೀಯ ಸ್ನೇಹಿತರೆ. ಆನಂತರ ನಾವು ಈಚೆ ಕಡೆ ನೋಡ್ತೇವೆ ಯಾವುದಂದರೆ ಈಸ್ಟರ್ನ್ ಘಾಟ್ ಅಂತ. ಈಸ್ಟರ್ನ್ ಘಾಟ್ ಅಂದರೆ ಯಾವುದಂದರೆ ಪೂರ್ವ ಘಟ್ಟ ಅಂತ. ಈ ವೆಸ್ಟರ್ನ್ ಘಾಟ್ ಎಲ್ಲಿ ಸೇರ್ಕೊಳ್ತಾವೆ ಅಂದರೆ ತಮಿಳುನಾಡಿನ ತರಲ್ಲ ನೀಲಗಿರಿ ಬೆಟ್ಟಗಳಲ್ಲಿ ಈ 2 ಕೂಡ ಜಾಯ್ನ್ ಆಗ್ತವೆ ಆತ್ಮೀಯ ಸ್ನೇಹಿತರೆ. ಇಲ್ಲಿ ನೀವು ದಕ್ಷಿಣ ಪ್ರಸ್ಥಭೂಮಿಯನ್ನು ನೀವು ಕಾಣ್ತಾ ಇದ್ದಾರೆ, ಡೆಕ್ಕನ್ ಪ್ಲಾಟೋ ಅಂತ ಕಾಣ್ತಾ ಇದ್ದಾರೆ. ಅದ್ರ ಜೊತೆಗೆ ದಿಸ್ ಈಸ್ ದ ಸೆಂಟ್ರಲ್ ಹೈಲ್ಯಾಂಡ್ ಅಂತಲ್ಲ ಕೇಂದ್ರ ಭಾಗವನ್ನು ನೋಡ್ತಾ ಇದ್ದೀರಾ ಆತ್ಮೀಯ ಸ್ನೇಹಿತರೆ. ಇಲ್ಲಿ ನಿಮಗೆ ರಾಜಸ್ಥಾನ ಏನು ಭಾಗವನ್ನು ನೋಡ್ತಾ ಇದ್ರಲ್ಲ, ರಾಜಸ್ಥಾನ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಪಂಜಾಬ್, ಹರಿಯಾಣ ಈ 4 ರಾಜ್ಯಗಳಿಗೆ ವಿಶಿಷ್ಟವಾಗಿ ಡೆಸರ್ಟ್ ಯಾವುದು ಅಂದರೆ ಮರುಭೂಮಿಯನ್ನು ನೀವು ಕಾಣ್ತಾ ಇದ್ದೀರಾ. ಸೆಮಿ ಎರಿಡ್ ರೀಜನ್ ಕೊಡ್ತೇವೆ. ಆಮೇಲೆ ಗ್ಯಾಂಗಿಟಿಕ್ ರೀಜನ್ ಅಂದರೆ ಗಂಗಾ ನದಿಯ ಬಯಲು ಪ್ರದೇಶವನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ ಆತ್ಮೀಯ ಸ್ನೇಹಿತರೆ. ಆಮೇಲೆ ವೆಸ್ಟರ್ನ್ ಹಿಮಾಲಯವನ್ನು ಕಾಣ್ತಾ ಇದ್ದೀರಾ ಆತ್ಮೀಯ ಸ್ನೇಹಿತರೆ. ಅದ್ರ ಜೊತೆಗೆ ನೀವೇನತ್ತಲ್ಲ ಇಲ್ಲಿ ಈಶಾನ್ಯ ಭಾಗದಲ್ಲಿ ನೋಡ್ತಲ್ಲ ಇಲ್ಲಿ ಮೇಲ್ಗಡೆ ಅಂತಲ್ಲ ಹಿಮಾಲಯವನ್ನು ಕಾಣ್ತಾ ಇದ್ದೀರಾ. ಅದ್ರ ಜೊತೆಗೆ ನಾರ್ತ್ ಈಸ್ಟ್ ರಾಜ್ಯಗಳನ್ನು ಕೂಡ ನೋಡ್ತಾ ಇದ್ದೀರಾ. ದಿಸ್ ಈಸ್ ದ ಟೋಟಲ್ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ. ಇದು ಕಂಪ್ಲೀಟವಾಗಿ ನಿಮಗೆ ಕಾಣ್ತಾ ಇದೆ. ಅದ್ರ ಜೊತೆಗೆ ನಾನು ನಿಮಗೆ ಹೇಳ್ತಾ ಇದ್ದೆ ಆತ್ಮೀಯ ಸ್ನೇಹಿತರೆ, ಇಲ್ಲಿ ಕಾಣುವಂತಹ ಬಂಗಾಳ ಕೊಲ್ಲಿಯಲ್ಲಿ ನೀವು ಅಂಡಮಾನ್ ನಿಕೋಬಾರ್ ದ್ವೀಪ ಇದನ್ನು ಏನಂತಲ್ಲ ಕೇಂದ್ರಾಡಳಿತ ಪ್ರದೇಶವಾಗಿ ಕೂಡ ನಾವು ನೋಡ್ತೇವೆ. ಅದರ ಜೊತೆಗೆ ಇಲ್ಲಿ ನೋಡ್ತಾ ಲಕ್ಷದ್ವೀಪ ಯಾವುದಂದ್ರೆ ಅರಬ್ಬಿ ಸಮುದ್ರದಲ್ಲಿ ಇದೆ ಆತ್ಮೀಯ ಸ್ನೇಹಿತರೆ. ಹಾಗಾಗಿ ಇದು ಸಂಪೂರ್ಣವಾಗಿ ಭೌಗೋಳಿಕವಾಗಿ ಯಾವ ಒಂದು ಲಕ್ಷಣಗಳನ್ನು ಭಾರತ ದೇಶ ಹೊಂದಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಈ ಚಿತ್ರ ನಿಮಗೆ ಮನವರಿಕೆ ಮಾಡಿಕೊಡುತ್ತದೆ ಆತ್ಮೀಯ ಸ್ನೇಹಿತರೆ. ನೋಡಿ, ಉತ್ತರದ ಹಿಮಾಲಯ ಒಂದು ಪ್ರದೇಶ ಇದೆಯಲ್ಲ, ಆ ಒಂದು ಭಾಗ ಅತ್ಯಂತ ಎತ್ತರವಾದಂತಹ ಬೆಟ್ಟ ಗುಡ್ಡಗಳು ಇರೋದರಿಂದ, ಹಿಮಾಲಯ ಪರ್ವತ ಇರೋದರಿಂದ
ಬೇರೆ ಬೇರೆ ವಿದೇಶಿಗರು ಆ ಕಡೆಯಿಂದ ಅತಿಕ್ರಮಣ ಮಾಡೋದು ತುಂಬ ಕಡಿಮೆ. ಆದರೆ ನಾವು ಯಾವ ಕಡೆಯಿಂದ ಭಾರತ ದೇಶಕ್ಕೆ ಅಟ್ಯಾಕ್ ಆಯಿತು ಅಂತ ನೋಡ್ತಾ ಹೋದರೆ, ವಾಯುವ್ಯ ಭಾಗದಲ್ಲಿ ನಿಮಗೆ ದಿಕ್ಕುಗಳ ಬಗ್ಗೆ ಪರಿಕಲ್ಪನೆ ಇರಬೇಕು. ನಿಮಗೆ ಪೂರ್ವ ಯಾವ ಕಡೆ ಬರುತ್ತಾ, ಪಶ್ಚಿಮ ಯಾವ ಕಡೆ ಬರುತ್ತಾ, ಉತ್ತರ ಯಾವ ಕಡೆ ಬರುತ್ತಾ, ದಕ್ಷಿಣ ಯಾವ ಕಡೆ ಬರುತ್ತಾ, ಆಗ್ನೇಯ ನೈಋತ್ಯ, ವಾಯುವ್ಯ, ಈಶಾನ್ಯ, ಇವೆಲ್ಲವುಗಳ ಬಗ್ಗೆ ಅರಿವಿದ್ದಾಗ ನಿಮಗೆ ವಾಯುವ್ಯ ಅನ್ನುವಂಥ ಭಾಗ ಅಂತ ಅಂದ ತಕ್ಷಣ ನಿಮ್ಮ ಕಣ್ಣು ಮುಂದೆ ಆ ಒಂದು ಡೈರೆಕ್ಷನ್ ನಿಮಗೆ ಕಣ್ಣು ಮುಂದೆ ಏನಂತಾರಲ್ಲ ಪರಿಕಲ್ಪನೆ, ಇಮ್ಯಾಜಿನೇಷನ್ ಬರುತ್ತೆ ಆತ್ಮೀಯ ಸ್ನೇಹಿತರೆ. ವಿಶಿಷ್ಟವಾಗಿ ಈ ವಾಯುವ್ಯ ಭಾರತದಲ್ಲಿ ಏನು ಮಾಡ್ತೀವಿ ಅಂದರೆ, ವಾಯುವ್ಯ ಭಾಗದಲ್ಲಿ ಬೂಲಾನ್ ಮತ್ತು ಖೈಬರ್ ಕಣಿವೆಯ ಮಾರ್ಗದಿಂದ ಹೆಚ್ಚು ನಮಗೆ ದಾಳಿ ಆಗಿದ್ದಾವೆ ಅನ್ನುವಂಥ ಮನವರಿಕೆ ಕೂಡ ನಮಗೆ ಗೊತ್ತಿರಬೇಕು. ಇನ್ನೊಂದು ವಿಶಿಷ್ಟವಾಗಿ ಭಾರತ ದೇಶದ ಭೌಗೋಳಿಕ ರಚನೆಯಲ್ಲಿ ನೋಡಿದಾಗ, ಈ ಸಿಂಧೂ ನದಿಯಿಂದ ಮತ್ತು ಗಂಗಾ ನದಿಯಿಂದ ಎರಡೂ ನದಿಗಳ ಬಯಲಿನಿಂದ ಏನಾಗಿದೆ ಅಂದ್ರೆ, ವಿಶಿಷ್ಟವಾಗಿ ಭಾರತ ದೇಶ ಒಂದು ಆರ್ಥಿಕತೆಯಿಂದ ಆಗಿರಬಹುದು, ಸಂಸ್ಕೃತಿಯಿಂದ ಆಗಿರಬಹುದು, ರಾಜಕೀಯವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಿಂದ ಕೂಡ ವಿಶಿಷ್ಟವಾಗಿ ಬೆಳವಣಿಗೆ ಆಗುವುದಕ್ಕೆ ಈ ಸಿಂಧೂ ಮತ್ತು ಗಂಗಾ ನದಿಗಳು ತುಂಬ ಸಹಕಾರಿಯಾಗಿದ್ದಾವೆ. ಹಾಗಾಗಿ ಅವೆಲ್ಲವೂ ಕೂಡ ಎರಡೂ ಕೂಡ ಫಲದಾಯಕ ಅಂತ ನಾವು ಹೇಳ್ಬೋದು. ನೋಡಿ, ಭಾರತ ದೇಶದ ಅಧ್ಯಯನ ಮಾಡುವಾಗ ನಾವು ಪ್ರಾಚೀನ ನಾಗರಿಕತೆಗಳನ್ನು ನೋಡ್ತೇವೆ. ಯಾವುದು ಅಂದರೆ ಸಿಂಧೂ ನಾಗರಿಕತೆ ಮತ್ತು ವೇದಗಳ ಕಾಲ. ಸಿಂಧೂ ನಾಗರಿಕತೆಯಲ್ಲಿರುವಂತಹ ಆ ನಾಗರಿಕತೆಯಲ್ಲಿ ಕಾಣುವಂತಹ ನಗರ ಯೋಜನೆಗಳ ಬಗ್ಗೆ ನಾವು ತಿಳಿದುಕೊಂಡಿರ್ತಿದ್ದೇವೆ. ಆ ನಂತರ ಅಲ್ಲಿರುವಂತಹ ಒಂದು ಒಳಚರಂಡಿ ವ್ಯವಸ್ಥೆಯ ಬಗ್ಗೆ ಆಗಿರಬಹುದು, ಅಲ್ಲಿ ಶಿಸ್ತುಬದ್ಧತೆಯ ಬಗ್ಗೆ ನಾವು ನೋಡ್ತೇವೆ. ಆಮೇಲೆ ನಾನು ಹೇಳಿದ್ದೆ ನಿಮಗೆ, ವೇದಗಳ ಕಾಲವನ್ನು ನಾಗರಿಕತೆಯನ್ನು ಅಧ್ಯಯನ ಮಾಡುವಾಗ ಅಲ್ಲಿ ಪೂರ್ವ ವೇದ ಮತ್ತು ಉತ್ತರ ವೇದ. ಪೂರ್ವ ವೇದದಲ್ಲಿ ಋಗ್ವೇದವನ್ನು ನೋಡಿದ್ರೆ ಅತ್ಯಂತ ಹಳೆಯ ವೇದ. ಆ ನಂತರ ಆತ್ಮೀಯ ಸ್ನೇಹಿತರೆ, ಉತ್ತರ ವೇದದಲ್ಲಿ ಯಾವುದಂದರೆ ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳನ್ನು ಕಾಣ್ತೇವೆ. ಈ ಎಲ್ಲ ಅಂಶಗಳನ್ನು ನಾವು ನೋಡ್ತೇವೆ ಅಂದರೆ ಭಾರತದ ಒಂದು ಭೂಖಂಡದಲ್ಲಿ ನೋಡ್ತೇವೆ. ಹಾಗಾಗಿ ಆತ್ಮೀಯ ಸ್ನೇಹಿತರೆ, ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ಸ್ಪಷ್ಟವಾದಂಥ ಚಿತ್ರಣವನ್ನು ಅಂತಲ್ಲ ಮ್ಯಾಪ್ ಮುಖಾಂತರ ಕೊಡ್ತಾ ಹೋಗ್ತೇನೆ. ನಿಮಗೆ ಏನು ನೋಡ್ತಾ ಇದ್ದರೆ ವಾಯುವ್ಯ ಭಾಗ ಅಂತ ಇಲ್ಲಿ ನೋಡ್ತಾ ಇದ್ದಾರೆ, ಇದು ವಾಯುವ್ಯ ಭಾಗ. ವಾಯುವ್ಯ ಭಾಗದಲ್ಲಿ ಏನಂತಲ್ಲ ಇಲ್ಲಿ ಬೂಲಾನ್ ಪಾಸನ್ನು ನೋಡ್ತಾ ಇದ್ದಾರೆ, ಖೈಬರ್ ಏನಂತಲ್ಲ ಪಾಸ ನೋಡ್ತಾರೆ. ಈ ಭಾಗದಿಂದ ಏನಂತಲ್ಲ ಹೆಚ್ಚು ಏನಾಗಿದೆ ಅಂದರೆ ಭಾರತ ಮೇಲೆ ದಾಳಿಯಾಗಿದೆ ಆತ್ಮೀಯ ಸ್ನೇಹಿತರೆ. ಆ ನಂತರದಲ್ಲಿ ನಾವು ನೋಡ್ತಾ ಹೋಗ್ತೇವೆ, ಇಲ್ಲಿ ನೋಡ್ತಾ ಇದ್ದಲ್ಲ ಈ ಒಂಥರ ಯಾವುದು ಅಂದರೆ ಸಿಂಧೂ ಬಯಲು ಪ್ರದೇಶವನ್ನು ನೋಡ್ತಾ ಇದ್ದೀವಿ, ಸಿಂಧೂ ನದಿ ಏನಂತಲ್ಲ ಹರಿವನ್ನು ನೋಡ್ತಾ ಇದ್ದೀವಿ. ಆ ನಂತರ ಇದು ಏನಂತಲ್ಲ ಗಂಗಾ ಅಂತಲ್ಲ ನದಿಯ ಹರಿವನ್ನು ನೋಡ್ತೇವೆ. ಇವೆರಡೂ ನದಿಗಳ ಏನಂತಲ್ಲ ಫಲವತ್ತಾದ ಸುತ್ತಲಿನ ಮಣ್ಣಿನಿಂದ ಏನಾಗುತ್ತೆ ಭಾರತ ದೇಶ ವಿಶಿಷ್ಟವಾಗಿ ಬೆಳವಣಿಗೆ ಆಗುವುದಕ್ಕೆ ಸಾಧ್ಯ ಆಯಿತು ಅನ್ನುವಂಥ ಪರಿಕಲ್ಪನೆ ನೋಡ್ತೇವೆ. ನಾವು ಏನಂತಲ್ಲ ಸಿಂಧೂ ನಾಗರಿಕತೆ ಬೆಳೆದುಕೊಂಡು ಬಂದ ರೀತಿಯನ್ನು ಬಗ್ಗೆನೂ ಕೂಡ ಈ ಚಿತ್ರದಲ್ಲಿ ನೀವು ಕಾಣ್ತಾ ಇದ್ದೀರಾ. ಅದಷ್ಟೇ ಅಲ್ಲದೆ ಭಾರತ ದೇಶಕ್ಕೆ ಅತ್ಯಂತ ಸುರಕ್ಷಿತವಾಗಿರುವಂಥ ಉತ್ತರ ಭಾಗದಲ್ಲಿರುವಂಥ ಈ ಹಿಮಾಲಯಗಳು ಕೂಡ ಅತ್ಯಂತ ಸಹಕಾರಿಯಾಗಿದ್ದವು ಅನ್ನೋದ್ರ ಬಗ್ಗೆ ಈ ಇಡೀ 4 ಏನಂತಾರಲ್ಲ ಚಿತ್ರಗಳೇನಾಗುತ್ತೆ ಅಂದ್ರೆ ನಿಮಗೆ ಅತ್ಯಂತ ಸ್ಪಷ್ಟವಾದಂತಹ ಭೌಗೋಳಿಕ ಲಕ್ಷಣಗಳ ಬಗ್ಗೆ, ಅಲ್ಲಿರುವಂಥ ಉಪಯೋಗಗಳ ಬಗ್ಗೆ, ಆಮೇಲೆ ಭಾರತ ದೇಶಕ್ಕೆ ಆದಂಥ ದಾಳಿಗಳ ಬಗ್ಗೆನೂ ಕೂಡ ನಿಮಗೆ ಸಂಪೂರ್ಣವಾಗಿ ಅರಿವಿಗೆ ಬರುತ್ತೆ ಆತ್ಮೀಯ ಸ್ನೇಹಿತರೆ. ನೋಡಿ, ನಾನು ನಿಮ್ಗೆ ಹೇಳ್ತಾ ಇದ್ದೆ, ಗಂಗಾ ಬಯಲು ಏನಿದೆಯಲ್ಲ, ಗಂಗಾ ನದಿ ಪ್ರದೇಶ, ಸಾಮಾನ್ಯವಾಗಿ ನೀವು ಪ್ರಾಚೀನ ಭಾರತ ಇತಿಹಾಸವನ್ನು ಅಧ್ಯಯನ ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ, ಈ ಗಂಗಾ ಬಯಲು ಪ್ರದೇಶ ಏನಿದೆಯಲ್ಲ ಅಲ್ಲಿ ತುಂಬ ವಿಶಿಷ್ಟವಾದಂತಹ ಒಂದು ಭೌಗೋಳಿಕ ರಚನೆಯಾಗಿರೋದ್ರಿಂದ, ಆ ನದಿ ಕೆಳಗಳಲ್ಲಿ ಏನಂತಾರಲ್ಲ ಸಮೃದ್ಧಿಯಾದಂಥ ಮೆಕ್ಕಲು ಮಣ್ಣು ಇರೋದ್ರಿಂದ ಆ ಪ್ರದೇಶದ ಮೇಲೆ ಯಾವ ರಾಜಮನೆತನಗಳು ಏನಾಗಿದೆ ಅಂದ್ರೆ ನಿಯಂತ್ರಣ ಹೊಂದಿರುತ್ತಿದ್ದವೋ ಅಂತಹ ರಾಜರುಗಳಿಗೆ ಚಕ್ರಾಧಿಪತಿಗಳು ಅಂತ ಕರಿತಾ ಇದ್ರು. ಹಾಗಾಗಿ ತುಂಬ ಹೋರಾಟಗಳು ಏನಂತಲ್ಲ ರಾಜಮನೆತನಗಳೇ ನಡೆದಿದ್ದು ಯಾವ ಕಾರಣಕ್ಕಾಗಿ ಅಂದರೆ, ಈ ಗಂಗಾ ನದಿಯ ಪ್ರದೇಶದ ಮೇಲೆ ಯಾರು ನಿಯಂತ್ರಣ ಹೊಂತಾರೋ ಅವರು ತುಂಬ ಶಕ್ತಿಶಾಲಿಗಳು ಅಂತ ಅವರಿಗೆ ಚಕ್ರಾಧಿಪತಿ ಪಟ್ಟವನ್ನು ಕೂಡ ಸಿಗ್ತಾ ಇತ್ತು ಆತ್ಮೀಯ ಸ್ನೇಹಿತರೆ. ಹಾಗಾಗಿ ನೀವು ಭಾರತ ದೇಶದ ಒಂದು ಭೂಪಟಲದಲ್ಲಿ ಎಲ್ಲಿ ಗಂಗಾ ನದಿ ಹರಿವು ಇದೆ ಅಂತ ನೋಡಿದಾಗ ಇಡೀ ನಿಮಗೆ ಸಂಪೂರ್ಣವಾಗಿ ನಿಮಗೆ ಗೊತ್ತಾಗುತ್ತೆ. ಈ ಗಂಗಾ ನದಿ ಉಗಮ ಎಲ್ಲಿ ಆಯಿತು ಅಂದರೆ ಆತ್ಮೀಯ ಸ್ನೇಹಿತರೆ, ಉತ್ತರಾಖಂಡ್ ರಾಜ್ಯ ಅಂದರೆ 2000 ಇಸ್ವಿಯಲ್ಲಿ ಅಂತಲ್ಲ ಉತ್ತರ ಪ್ರದೇಶ ಡಿವೈಡ್ ಆಗಿ ಅಂತಲ್ಲ ಉತ್ತರಾಖಂಡ್ ಆಯಿತು. ಆ ಉತ್ತರಾಖಂಡದಲ್ಲಿ ಅಲಕ್ನಂದ ಮತ್ತು ಭಾಗೀರಥಿ ಅನ್ನುವಂಥ 2 ನದಿಗಳು ಜೊತೆಗೂಡಿ ದೇವಪ್ರಯಾಗದಲ್ಲಿ ಆವಾಗ ಗಂಗೋತ್ರಿ ಅಂದ್ರಿಂದ ಏನಂತಾರಲ್ಲ ರಚನೆ ಆದಂಥ ಆ ಒಂದು ಗಂಗಾ ನದಿ ಏನಾಗುತ್ತಲ್ಲ ಮುಂದೊಂದು ಇಲ್ಲಿ ಅಂತಾರಲ್ಲ ಬಂಗಾಳ ಕೊಲ್ಲಿಯಲ್ಲಿ ಬಂದು ಏನಂತಾರಲ್ಲ ಅದು ಸೇರಿಕೊಳ್ಳುತ್ತೆ ಆತ್ಮೀಯ ಸ್ನೇಹಿತರೆ. ಈ ಒಂದು ಭೂಭಾಗವೇ ನೀವು ಕಾಣ್ತಾ ಇದ್ದಲ್ಲ, ಈ ಭಾಗವೇ ಅಂತಲ್ಲ ಅದು ಗಂಗಾ ನದಿಯ ಪ್ರದೇಶ. ಈ ಒಂದು ಪ್ರದೇಶದ ಮೇಲೆ ಯಾವ ರಾಜಮನೆತನ ಒಂದು ವಿಶಿಷ್ಟವಾದಂತಹ ಒಂದು ಹಿಡಿತವನ್ನು ಸಾಧಿಸಿರುತ್ತೋ ಅವರನ್ನು ಅದು ಅತ್ಯಂತ ಪ್ರತಿಷ್ಠೆಯ ಸಮಯ ಆಗಿತ್ತು. ಅದು ಅಂತಲ್ಲ ಚಕ್ರಾಧಿಪತಿಗಳೆನ್ನುವಂಥ ಒಂದು ಬಿರುದನ್ನು ಪಡೆದುಕೊಳ್ತಾ ಇದ್ರು.
ಸಾಮಾನ್ಯವಾಗಿ ನೋಡ್ಬೋದು ಭಾರತ ದೇಶವನ್ನು ನಾವು ಉತ್ತರದ ಭಾರತ ಮತ್ತು ದಕ್ಷಿಣದ ಭಾರತ ಅಂತ ನೋಡ್ತೇವೆ. ಹಾಗಾಗಿ ಜಿಯೋಗ್ರಫಿಕಲ್ ಭೌಗೋಳಿಕವಾಗಿ ನೋಡಿದಾಗ ಯಾವ ಒಂದು ನದಿ ಏನಾಗುತ್ತೆ ಅಂದರೆ ಭಾರತವನ್ನು ಎರಡು ಭಾಗಗಳಾಗಿ ಏನಂತೆಲ್ಲ ವಿಭಾಗಿಸುತ್ತೆ ಅಂತ ನೋಡಿದಾಗ ಆತ್ಮೀಯ ಸ್ನೇಹಿತರೆ, ಭಾರತ ದೇಶ ಹಲವಾರು ಏನಂತೆಲ್ಲ ನದಿಗಳನ್ನು ನೋಡ್ತೇವೆ. ನಾವು ಸಿಂಧೂ ನದಿಯನ್ನು ನೋಡ್ತೇವೆ, ಗಂಗಾ ನದಿಯನ್ನು ನೋಡ್ತೇವೆ, ಬ್ರಹ್ಮಪುತ್ರ ನದಿಯನ್ನು ನೋಡ್ತೇವೆ, ದಾಮೋದರ್ ನದಿಯನ್ನು ನೋಡ್ತೇವೆ, ಮಹಾನದಿಯನ್ನು ನೋಡ್ತೇವೆ, ಕೃಷ್ಣ, ಗೋದಾವರಿ ಅಂತಲ್ಲ, ಕಾವೇರಿ ನದಿ, ಇವೆಲ್ಲ ನದಿಗಳ ನಡುವೆ ನರ್ಮದಾ ಅನ್ನುವಂಥ ಈ ನದಿ ಏನಿದೆಯಲ್ಲ, ಆ ನದಿ ಏನಾಗುತ್ತೆ ಅಂದರೆ ಭಾರತವನ್ನು ಭೌಗೋಳಿಕವಾಗಿ ಇದು ಉತ್ತರ ಭಾರತ ಮೇಲ್ಗಡೆ ಮತ್ತು ಕೆಳಗಡೆ ದಕ್ಷಿಣ ಭಾರತ ಅಂತ ವಿಭಾಗಿಸುವಂಥ ಒಂದು ಭೌಗೋಳಿಕ ನದಿ ಯಾವುದು ಅಂದರೆ ಅದುವೇ ನರ್ಮದಾ ನದಿ ಆತ್ಮೀಯ ಸ್ನೇಹಿತರೆ. ಹೀಗಾಗಿ ಇದು ನರ್ಮದಾ ನದಿ ಉತ್ತರವಾಗಿ ಮತ್ತು ದಕ್ಷಿಣವಾಗಿ ವಿಭಾಗಿಸುವುದರಿಂದ ಯಾವ ಯಾವ ರೀತಿಯ ಒಂದು ಬದಲಾವಣೆ ಆಯಿತು ಅನ್ನೋದು ಕೂಡ ನಾವು ಮುಂದೆ ನೋಡ್ತಾ ಹೋಗ್ತೇವೆ ಆತ್ಮೀಯ ಸ್ನೇಹಿತರೆ. ವಿಶಿಷ್ಟವಾಗಿ ನೋಡಿ, ಮಾಳ್ವಾ ಪ್ರಸ್ಥಭೂಮಿ ಅಥವಾ ಉತ್ತರದಲ್ಲಿರುವಂಥ ಆ ಭಾಗ ಏನಿದೆಯಲ್ಲ ಮಾಳ್ವಾ ಪ್ಲೇಟು ಮತ್ತು ದಕ್ಷಿಣದಲ್ಲಿರುವಂಥ ದಕ್ಕನ್ ಪ್ರಸ್ಥಭೂಮಿ, ಈ ಎರಡೂ ಪ್ರದೇಶಗಳನ್ನು ವಿಶಿಷ್ಟವಾಗಿ ಮೌರ್ಯರು ಮತ್ತು ಗುಪ್ತರು ಆಳಿದ್ರು ಅನ್ನೋದ್ರ ಬಗ್ಗೆ ನಮಗೆ ಅರಿವಿರುತ್ತೆ ಆತ್ಮೀಯ ಸ್ನೇಹಿತರೆ, ಅರಿವಾಗಬೇಕು. ಅದ್ರ ಜೊತೆಗೆ ಉತ್ತರ ದಕ್ಷಿಣದ ಭಾರತ ವಿಭಜನೆ ಏನಾಯ್ತಲ್ಲ, ಅದು ನರ್ಮದಾ ನದಿಯಿಂದ ನಾವೇನು ಕಾಣ್ತೀವಲ್ಲ ಆ ಭಾಗ ಇರುವಂಥ ಮಾಳ್ವಾ ಪ್ರಸ್ಥಭೂಮಿ ಆಗಿರ್ಬೋದು ಮತ್ತು ದಕ್ಷಿಣದಲ್ಲಿರುವಂಥ ದಕ್ಷಿಣ ಪ್ರಸ್ಥಭೂಮಿ ಆಗಿರ್ಬೋದು, ಈ ಎರಡೂ ಭಾಗವನ್ನು ಆಳಿದಂಥ ಒಂದು ಪ್ರಮುಖ ರಾಜಮನೆತನಗಳಾದಂತಹ ಸಾಮ್ರಾಜ್ಯಗಳಾದಂಥ ಮೌರ್ಯರಾಗಿರ್ಬೋದು, ಗುಪ್ತರಾಗಿರ್ಬೋದು, ಯಾವಾಗ ಈ ಉತ್ತರವಾಗಿ ಮತ್ತು ದಕ್ಷಿಣವಾಗಿ ಭಾರತ ವಿಭಜನೆ ಕಂಡಿತೋ, ಆ ವಿಭಜನೆಯಿಂದ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ ಆತ್ಮೀಯ ಸ್ನೇಹಿತರೆ, ಈ ಮೌರ್ಯ ಸಾಮ್ರಾಜ್ಯವನ್ನು ನೋಡ್ತಾ ಇದ್ದೀರಾ, ಗುಪ್ತ ಸಾಮ್ರಾಜ್ಯವನ್ನು ನೋಡ್ತೀರಾ, ಈ ಎಲ್ಲದರಿಂದ ಏನಾಗುತ್ತೆ ಅಂದರೆ ನಾವು ಬದಲಾವಣೆ ಕಂಡದ್ದು ಯಾವುದಂದರೆ ಸಾಂಸ್ಕೃತಿಕ ಪ್ರಭೇದಗಳನ್ನು ನಾವು ಕಾಣ್ತೇವೆ. ವಿಶಿಷ್ಟವಾಗಿ ಸಾಂಸ್ಕೃತಿಕವಾಗಿ ನೀವು ಸಾಮಾನ್ಯವಾಗಿ ನೋಡಿದಾಗ ಈಗಲೂ ಕೂಡ ಈ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ನೋಡಿದಾಗ ಅಲ್ಲಿರುವಂಥ ಸಾಮಾಜಿಕ ಸ್ಥಿತಿಗತಿಗಳಾಗಿರ್ಬೋದು, ರಾಜಕೀಯ ಸ್ಥಿತಿಗತಿಗಳಾಗಿರ್ಬೋದು, ಆರ್ಥಿಕ ಸ್ಥಿತಿಗಳಾಗಿರಬಹುದು, ಎಲ್ಲ ಅಂಶಗಳನ್ನು ನೋಡಿದಾಗ ನಮಗೆ ತುಂಬ ಸ್ಪಷ್ಟವಾದಂತಹ ಒಂದು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತ ಅರಿವು ಬರುತ್ತಾ. ಇದು ಡಿವೈಡ್ ಮಾಡುವಂಥ ಜಿಯೋಗ್ರಫಿಕಲ್ ರಿವರ್ ಯಾವುದು ಅಂದರೆ ನರ್ಮದಾ ನದಿ ಆತ್ಮೀಯ ಸ್ನೇಹಿತರೆ. ಹಾಗಾಗಿ ನಿಮಗೆ ತುಂಬ ಸ್ಪಷ್ಟವಾಗಿ ಆತ್ಮೀಯ ಸ್ನೇಹಿತರೆ, ಯಾವುದೇ ಒಂದು ವಿಷಯವನ್ನು ಅಧ್ಯಯನ ಮಾಡುವಾಗ ವಿಶಿಷ್ಟವಾಗಿ ನಿಮಗೆ ದಿಕ್ಕುಗಳ ಬಗ್ಗೆ ಅರಿವಿದ್ದಾಗ ನಿಮಗೆ ಜಿಯೋಗ್ರಫಿಕಲ್ ಕಂಡೀಷನ್ ಯಾವ ಭಾಗದಲ್ಲಿ ಯಾವ ದೇಶ, ಯಾವ ಒಂದು ಖಂಡ, ಯಾವ ರಾಜ್ಯ, ಯಾವ ಜಿಲ್ಲೆ, ಯಾವ ತಾಲೂಕು, ಯಾವ ಹಳ್ಳಿ ಬರ್ತಂಥ ಪರಿಕಲ್ಪನೆ ಗೊತ್ತಾಗಬೇಕಾದ್ರೆ ನಿಮಗೆ ಈ ದಿಕ್ಕುಗಳ ಬಗ್ಗೆ ತುಂಬ ಸ್ಪಷ್ಟವಾದಂಥ ಅರಿವಿರಬೇಕು ಆತ್ಮೀಯ ಸ್ನೇಹಿತರೆ. ಈ ಚಿತ್ರದಲ್ಲಿ ನಿಮಗೆ ಕಂಪ್ಲೀಟಾಗಿ ನಿಮಗೆ ಪ್ರಮುಖವಾದಂಥ 4 ದಿಕ್ಕುಗಳು ಉಪದಿಕ್ಕುಗಳ ಬಗ್ಗೆಯೂ ಕೂಡ ಇನ್ನೂ ಸಲ ಸ್ಪಷ್ಟವಾಗಿ ಹೇಳ್ತೀನಿ ನೋಡಿ. ಇಲ್ಲಿ ನೀವೇನಿರುತ್ತಲ್ಲ ಕಾಣ್ತಾ ಇದ್ರಲ್ಲ ಬಲಗಡೆ, ಇದು ಈಸ್ಟ್ ಅಂದರೆ ಪೂರ್ವ. ಅದರ ಅಪೋಸಿಟ್ ಏನು ಕಾಣ್ತಾ ಇಲ್ಲ ನಾವು ವೆಸ್ಟ್. ಇಲ್ಲಿ ನಾವು ಹೇಳ್ತೇವಲ್ಲ ಸನ್ ರೈಸ್ ಅಂತ, ಸೂರ್ಯ ಹುಟ್ಟೋದು, ಸನ್ಸೆಟ್ ಅಂದರೆ ಸೂರ್ಯ ಮುಳುಗೋದು ಅಂತ ನೋಡ್ತೇವೆ. ಇಲ್ಲಿ ಮೇಲ್ಗಡೆ ನಾವು ನೋಡ್ತಾ ಇಲ್ಲ ಉತ್ತರ, ಅದು ನಾರ್ತ್ ಅಂತ ಹೇಳ್ತೇವೆ. ಕೆಳಗಡೆ ನೋಡ್ತಾ ಇರೋದು ಸೌತ್, ದಕ್ಷಿಣ. ಇಲ್ಲಿ ಪೂರ್ವ ಮತ್ತು ದಕ್ಷಿಣ ನಡುವೆ ಏನತ್ತಲ್ಲ ಬರುತ್ತಲ್ಲ, ಇದು 45 ಡಿಗ್ರಿ ಏನಿರುತ್ತಲ್ಲ, ಇದು ಈಸ್ಟಿಂದ ಸೌತಿಗೆ 90 ಡಿಗ್ರಿ ಇದೆ. ಈ ನಡುವೆ ಸೆಂಟರ್ಗಡೆ ಬರುವಂಥ ಲೈನ್ ಇದೆಲ್ಲ 45 ಡಿಗ್ರಿ. ಈ ಭಾಗದಲ್ಲಿ ಅಂತ ಸೌತ್ ಈಸ್ಟ್ ಅಂತ ನೋಡ್ತೇವೆ. ಇದನ್ನೇ ನಾವು ಆಗ್ನೇಯ ಅಂತ ನೋಡ್ತೇವೆ ಆತ್ಮೀಯ ಸ್ನೇಹಿತರೆ. ಆನಂತರ ಇಲ್ಲಿ ಬರುವಂತಹ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನ ನಡುವೆ ಬರುವಂಥ ಸೌತ್ ವೆಸ್ಟ್ ಇದೆಯಲ್ಲ, ಇದು ನೈಋತ್ಯ ಅಂತ. ಈ ಭಾಗದಿಂದಲೇ ಏನಂತಲ್ಲ ನಾವು ಹೆಚ್ಚು ಭಾರತಕ್ಕೆ ಏನಂತಲ್ಲ ಮಳೆಯನ್ನು ಪಡೆದುಕೊಳ್ತೇವೆ. 85%, 90% ಮಳೆ ಈ ಒಂದು ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಏನು ಮಾಡ್ತೀವಿ ಅಂದ್ರೆ ಪಡೆದುಕೊಳ್ತೇವೆ ಆತ್ಮೀಯ ಸ್ನೇಹಿತರೆ. ನೀವು ಹೇಳಿದೆ ಹೆಚ್ಚು ನಮಗೆ ಭಾರತ ದೇಶದ ಮೇಲೆ ದಾಳಿಯಾಗಿದ್ದು ಎಲ್ಲಿ ಅಂದರೆ ನಾರ್ತ್ ವೆಸ್ಟ್, ಅಂದರೆ ಯಾವುದು ಉತ್ತರ ಪಶ್ಚಿಮದ ಮುಖಾಂತರ ವಾಯುವ್ಯ ಭಾಗದಿಂದ, ಈ ಭಾಗದಿಂದ ಏನಂತಾರಲ್ಲ ನಮಗೆ ಹೆಚ್ಚು ದಾಳಿಗಳಾಗಿದ್ದಾವೆ ಆತ್ಮೀಯ ಸ್ನೇಹಿತರೆ. ಆನಂತರ ನೀವು ನೋಡ್ತಾ ಇದ್ದೀರಾ ನಾರ್ತ್ ಈಸ್ಟ್ ಅಂದರೆ ಈಶಾನ್ಯ ದಿಕ್ಕು ಅಂತ. ಈಶಾನ್ಯ ದಿಕ್ಕು ಅಂತಲ್ಲ ಈ ಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ, ಅಂದರೆ ಉತ್ತರ ದಿಕ್ಕು ಮತ್ತು ಪೂರ್ವ ದಿಕ್ಕು ನಡುವೆ ಏನು ಸೇರ್ಕೊಂಡಿದ್ದಲ್ಲ ಇದು ಅಂತಾರಲ್ಲ ಈಶಾನ್ಯ. ಈ ಈಶಾನ್ಯ ಭಾಗದಿಂದ ಹೆಚ್ಚು ಮಳೆ ಪಡೆಯುವಂಥ ಒಂದೇ ಒಂದು ರಾಜ್ಯ ಯಾವುದು ಹೆಚ್ಚು ಅಂದರೆ ನಮ್ಮಲ್ಲಿ ತಮಿಳುನಾಡು ಅಂತ ಹೇಳ್ತೇವೆ ಆತ್ಮೀಯ ಸ್ನೇಹಿತರೆ. ಹಾಗಾಗಿ ನೋಡಿ ಆತ್ಮೀಯ ಸ್ನೇಹಿತರೆ, ಇವೆಲ್ಲ ಅಂಶಗಳು ಕೂಡ ಈ ಒಂದು ಡೈರೆಕ್ಷನ್ ಮುಖಾಂತರ ಅರಿವು ಬರುತ್ತೆ. ವಿಶಿಷ್ಟವಾಗಿ ಭಾರತ ದೇಶ 9 ರಾಜ್ಯಗಳಿಗೆ ಏನತ್ತಲ್ಲ ಆ ಕರಾವಳಿಯನ್ನು ಹೊಂದಿದ್ದಾವೆ. ಆ 9 ರಾಜ್ಯಗಳಿರುವಂಥ ಕರಾವಳಿಯ ಪ್ರದೇಶ ಎಷ್ಟಿದೆ ಅಂದ್ರೆ 6100 ಕಿಲೋಮೀಟರ್, 6100 ಕಿಲೋಮೀಟರ್ ಅನ್ನುವಂಥದ್ದು ನಿಮಗೆ ಅರಿವಿರಬೇಕು. ಆಮೇಲೆ ವಿಶಿಷ್ಟವಾಗಿ ಆ ಪೂರ್ವದ ಭಾಗ ಏನಿದೆಯಲ್ಲ, ನಿಮಗೆ ಹೇಳಿದ ಹಾಗೆ ಪೂರ್ವದ ಭಾಗವನ್ನು ಕೋರಮಂಡಲ ತೀರ ಅಂತ ನಾವು ಕರಿತೇವೆ. ಆಮೇಲೆ ಪಶ್ಚಿಮ ಭಾಗವನ್ನು ಕೊಂಕಣ ಮತ್ತು ಮಲಬಾರ್ ತೀರ ಅಂತ ಕರಿತೇವೆ. ಆಮೇಲೆ ವಿಶಿಷ್ಟವಾಗಿ ರೇವು ಪಟ್ಟಣಗಳು ರೋಮನ್ನರನ್ನು ಆಕರ್ಷಣೆ ಮಾಡಿದ್ದು ಅಂತ.
ಈ ರೋಮನ್ನರಿಗೆ ಯಾಕೆ ಈ ರೇವು ಪಟ್ಟಣಗಳು ಅಂದರೆ ಈ ಕರಾವಳಿ ಪ್ರದೇಶಗಳು ವಿಶಿಷ್ಟವಾಗಿ ಏನಂತಲ್ಲ ಭೌಗೋಳಿಕ ಲಕ್ಷಣಗಳನ್ನು ಹೊಂದಿದ್ರಿಂದ ರೋಮನ್ನರಿಗೆ ಏನಾಗಿತ್ತು ಅಂದರೆ ಹೆಚ್ಚು ಆಕರ್ಷಣೆ ಆಗಿದ್ದು, ಅದರ ಜೊತೆಗೆ ಈ ವಿದೇಶಿ ವ್ಯಾಪಾರ ಏನಿದೆಲ್ಲ ಫಾರಿನ್ ರಿಲೇಷನ್ ಬೆಳೆಸ್ಕೊಳ್ಳೋದಕ್ಕೆ ತುಂಬ ಆಗಿತ್ತು ಆತ್ಮೀಯ ಸ್ನೇಹಿತರೆ ಈ ಸಮುದ್ರಗಳು. ಆಮೇಲೆ ಅಭಿವೃದ್ಧಿ ಆಗೋದಕ್ಕೆ ಕಾರಣ ಏನಂತಲ್ಲ ಈ ರೇವು ಪಟ್ಟಣಗಳು ರೋಮನ್ನರ ಆಕರ್ಷಣೆ ಬಂದಿದ್ದರಿಂದ ದಕ್ಷಿಣದಲ್ಲಿ ಪ್ರಬಲ ರಾಜ್ಯಗಳಾದಂಥ ಪಾಂಡ್ಯ ಆಗಿರಬಹುದು, ಚೇರ ಆಗಿರಬಹುದು, ಚೋಳ, ಇವೆಲ್ಲ ರಾಜ್ಯಗಳು ಕೂಡ ಉದಯಕ್ಕೇನಾಗಿದೆ ಅಂದರೆ ಕಾರಣ ಆಯಿತು ಅಂತಲೂ ಕೂಡ ನಾವು ಇಲ್ಲಿ ತಿಳಿದುಕೊಳ್ತೇವೆ ಆತ್ಮೀಯ ಸ್ನೇಹಿತರೆ. ಹಾಗಾಗಿ ನಿಮಗೆ ಸಂಪೂರ್ಣವಾಗಿ ನಿಮ್ಗೆ ಹೇಳಿದೆ 6100 ಕಿಲೋಮೀಟರ್ ಏನಂತಾರಲ್ಲ 9 ರಾಜ್ಯಗಳಲ್ಲಿ ಏನಂತಲ್ಲ ಆ ಗಡಿಯನ್ನು ಹಂಚಿಕೊಂಡು ಹೋಗಿದ್ದೀವಿ ಆತ್ಮೀಯ ಸ್ನೇಹಿತರೆ. ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೂಡ ಈ ಕರಾವಳಿಯ ಪ್ರದೇಶದ ವಿಸ್ತೀರ್ಣದ ಬಗ್ಗೆಯೂ ಕೂಡ ಕೇಳ್ತಾರೆ ನಿಮಗೆ, ಕಿಲೋಮೀಟರ್ಸ್ ಎಷ್ಟಿದೆ ಅಂತ. ಆನಂತರ ಯಾವ ರಾಜ್ಯಗಳಿಗೆ ಕರಾವಳಿಯನ್ನು ಹೊಂದಿದೆ, ಆಮೇಲೆ ಹೆಚ್ಚು ಏನಂತಲ್ಲ ಕರಾವಳಿಯನ್ನು ಹೊಂದಿದಂಥ ರಾಜ್ಯ ಯಾವುದು, ಕಡಿಮೆ ಕರಾವಳಿ ಹೊಂದಿದಂಥ ರಾಜ್ಯ, ಇವು ಸಾಮಾನ್ಯವಾಗಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವಂಥ ಪ್ರಶ್ನೆಗಳು. ಹಾಗಾಗಿ ನಿಮಗೆ ಈ ಜಿಯೋಗ್ರಫಿಕಲ್ ಕಂಡೀಷನ್ಸ್ ಆಫ್ ದ ಕರಾವಳಿ ಬಗ್ಗೆ ನೀವು ಬಿಟ್ಟರೆ ನಿಮಗೆ ಯಾವುದೇ ಪ್ರಶ್ನೆಗೂ ಕೂಡ ಉತ್ತರಿಸೋದಕ್ಕೆ ಸಾಧ್ಯ ಆಗುತ್ತೆ ಆತ್ಮೀಯ ಸ್ನೇಹಿತರೆ. ಹಾಗಾಗಿ ನಾವು ಸಾಮಾನ್ಯವಾಗಿ ಪಶ್ಚಿಮದಲ್ಲಿ ಮೊದಲನೇದಾಗಿ ನೋಡೋದು ಯಾವುದಂದರೆ ಇಲ್ಲಿ ಗುಜರಾತ್ ನೋಡಿ ಆತ್ಮೀಯ ಸ್ನೇಹಿತರೆ. ಈ ಭಾಗ ಏನಂತಲ್ಲ ರನ್ ಆಫ್ ಕಚ್ ಏನು ಕಾಣುತ್ತಲ್ಲ ಎಲ್ಲವೂ ಕೂಡ ಗುಜರಾತ್ ರಾಜ್ಯ. ಇದು ಅತ್ಯಂತ ಹೆಚ್ಚು ಅಂತ ಕರಾವಳಿ ಅಂದರೆ 1600 ಕಿಲೋಮೀಟರ್ ಏನಾಗಿದೆ ಅಂದರೆ ಈ ಕರಾವಳಿಯನ್ನು ಪ್ರದೇಶವನ್ನು ಹೊಂದಿದಂಥ ರಾಜ್ಯ ಯಾವುದಂದ್ರೆ ಗುಜರಾತ್ ಆದ ತಕ್ಷಣ ನಮಗೆ ಏನಂತಲ್ಲ ಮಹಾರಾಷ್ಟ್ರವನ್ನು ನೋಡ್ತೇವೆ. ಮಹಾರಾಷ್ಟ್ರ ಆದ ತಕ್ಷಣ ಗೋವಾ ಆತ್ಮೀಯ ಸ್ನೇಹಿತರೆ ಅತ್ಯಂತ ಕಡಿಮೆ ಕರಾವಳಿ ಹೊಂದಿದಂಥ ಒಂದು ಪ್ರದೇಶ ಆಗಿದೆ. ಆಮೇಲೆ ಕರ್ನಾಟಕವನ್ನು ನೋಡ್ತೇವೆ. ಕರ್ನಾಟಕ 3 ಜಿಲ್ಲೆಗಳಿಗೆ ಯಾವುದು, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆ, ಈ 3 ಜಿಲ್ಲೆಗಳಂದರೆ 320 ಕಿಲೋಮೀಟರ್ ಕರಾವಳಿಯನ್ನು ಯಾವುದು ಅಂದರೆ ನಮ್ಮ ಕರ್ನಾಟಕ ರಾಜ್ಯವನ್ನು ಹೊಂದಿದೆ. ಆನಂತರ ಆತ್ಮೀಯ ಸ್ನೇಹಿತರೆ ಯಾವುದಂದ್ರೆ ಕೇರಳ ರಾಜ್ಯವನ್ನು ನೋಡ್ತೇವೆ. ಆನಂತರ ತಮಿಳುನಾಡನ್ನು ನೋಡ್ತೇವೆ. ಆನಂತರ ಯಾವುದನ್ನು ನೋಡ್ತೇವೆ, ಆಂಧ್ರ ಪ್ರದೇಶವನ್ನು ನೋಡ್ತೇವೆ. ಆಂಧ್ರ ಪ್ರದೇಶ ಆದಂಥ ಒಡಿಶಾವನ್ನು ನೋಡ್ತೇವೆ. ಒಡಿಶಾ ಆದ ನಂತರ ವೆಸ್ಟ್ ಬೆಂಗಾಲನ್ನು ನೋಡ್ತೇವೆ. ಹೀಗೆ ಈ 9 ರಾಜ್ಯಗಳೇನಾಗಿದ್ದಾವೆ ಅಂದರೆ ಆತ್ಮೀಯ ಸ್ನೇಹಿತರೆ ಕರಾವಳಿ ಅಂದರೆ 6100 ಕಿಲೋಮೀಟರ್ ಅಂತಲ್ಲ ಕರಾವಳಿಯನ್ನು ಹೊಂದಿದೆ. ಇದು ದ್ವೀಪ ಪ್ರದೇಶವನ್ನು ಬಿಟ್ಟು ಹೇಳ್ತಾ ಇರೋದು ಆತ್ಮೀಯ ಸ್ನೇಹಿತರೆ. ಅದು ಏನತ್ತಲ್ಲ 7500ಕ್ಕಿಂತ ಹೆಚ್ಚು ಏನತ್ತಲ್ಲ ಭಾಗವನ್ನು ಇನ್ಕ್ಲೂಡಿಂಗ್ ಏನತ್ತಲ್ಲ ಈ ದ್ವೀಪ ಪ್ರದೇಶಗಳನ್ನು ಕಂಡಾಗ ಏನತ್ತಲ್ಲ ಕರಾವಳಿ ಪ್ರದೇಶವನ್ನು ನೋಡ್ತೇವೆ. ಹಾಗಾಗಿ ಆತ್ಮೀಯ ಸ್ನೇಹಿತರೆ ಇಲ್ಲಿ ನೀವು ಚಿಲ್ಕಾ ಲೇಕನ್ನು ಒರಿಸ್ಸಾದಲ್ಲಿ ನೋಡ್ತಾ ಇದ್ದೀರಾ. ಹಾಗಾಗಿ ಆತ್ಮೀಯ ಸ್ನೇಹಿತರೆ ಇಲ್ಲಿ ಪುಲಿಕಾಟ್ ಲೇಕನ್ನು ನೋಡ್ತಾ ಇದ್ದೀವಿ. ಈ ಪುಲಿಕಾಟ್ ಲೇಕ್ ವಿಶೇಷವಾಗಿ ತಮಿಳುನಾಡು ಆಂಧ್ರ ಪ್ರದೇಶದ ಮಧ್ಯೆ ಬರ್ತಾ ಇರುತ್ತೆ ಆತ್ಮೀಯ ಸ್ನೇಹಿತರೆ. ಹೀಗಾಗಿ ಈ ಎಲ್ಲ ಅಂಶಗಳನ್ನು ಈ ಚಿತ್ರದ ಮುಖಾಂತರ ನೀವು ಸ್ಪಷ್ಟವಾಗಿ ಅಧ್ಯಯನ ಮಾಡೋದ್ರಿಂದ ಈ ಕರಾವಳಿಯ ಪ್ರದೇಶದ ಬಗ್ಗೆ ಸಂಪೂರ್ಣವಂತ ಅರಿವು ಬರುತ್ತೆ. ನೋಡಿ, ಈ ಪ್ರಾಗೈತಿಹಾಸಿಕ ಕಾಲ ಅಥವಾ ಚರಿತ್ರೆ ಪೂರ್ವಕಾಲ ಅಂತ ಕರಿತೇವೆ. ಹಾಗಾದರೆ ಚರಿತ್ರೆ ಪೂರ್ವಕಾಲ ಅಂದರೆ ಏನು ನೋಡಿ, ಬರಹಗಳ ಮುಖಾಂತರ ಲೇಖನ ಕಲೆ ಕಂಡುಹಿಡಿಯುವುದಕ್ಕಿಂತ ಮುಂಚೆ ಏನಿತ್ತಲ್ಲ ಆ ಒಂದು ವೈವಿಧ್ಯತೆ, ಆ ಒಂದು ಮಾನವ ಜನಾಂಗ ಬದುಕಿದ್ದು ಅಥವಾ ಈ ಎಲ್ಲ ಅಂಶಗಳನ್ನು ಏನತ್ತಲ್ಲ ಬರವಣಿಗೆ ರೂಪಕ್ಕೆ ಬರೋಕ್ಕಿಂತ ಮುಂಚೆ ಏನಿತ್ತಲ್ಲ ಆ ಒಂದು ಮೊದಲಿನ ಕಾಲವನ್ನು ನಾವು ಪ್ರಾಗೈತಿಹಾಸಿಕ ಕಾಲ ಅಥವಾ ಚರಿತ್ರೆ ಪೂರ್ವಕಾಲ ಅಂತ ನೋಡ್ತೀವಿ. ಆತ್ಮೀಯ ಸ್ನೇಹಿತರೆ, ಭಾಷೆಯ ಬೆಳವಣಿಗೆ ಏನಿದೆಯಲ್ಲ ಅದು ಲಿಪಿಯ ಬಳಕೆ ಆಗಿರ್ಬೋದು, ಆಧಾರಗಳು ಸಿಗದೇ ಇರುವುದಿತ್ತಲ್ಲ, ಲಿಪಿ ಇಲ್ಲದೇ ಇರುವಾಗ, ಭಾಷೆ ಇಲ್ಲದೇ ಇರುವಾಗ ಆ ಒಂದು ಕಾಲಘಟ್ಟವನ್ನು ನಾವು ಚರಿತ್ರೆಯ ಪೂರ್ವಕಾಲ ಅಂತ ಹೇಳ್ತೇವೆ. ನೀವು ಸಾಮಾನ್ಯವಾಗಿ ಈಗ ನಾವು ನೋಡ್ತಾ ಇದ್ದೀವಿ, ಕರ್ನಾಟಕ ಅಂದ ತಕ್ಷಣ ಕನ್ನಡ ಭಾಷೆ ಮಾತಾಡ್ತೇವೆ ಅಂತ ನಾವು ಹೇಳ್ತೇವೆ. ಆನಂತರ ಮಹಾರಾಷ್ಟ್ರ ಅಂದಾಗ ಮರಾಠಿ ಅಂತ ಹೇಳ್ತೇವೆ. ಆನಂತರ ಕೇರಳ ಅಂದಾಗ ಮಲಯಾಳಂ ಅಂತ ಹೇಳ್ತೇವೆ. ತಮಿಳುನಾಡು ಅಂದಾಗ ತಮಿಳು ಅಂತ ಹೇಳ್ತೇವೆ. ಆಂಧ್ರ ಪ್ರದೇಶ ತೆಲಂಗಾಣ ಅಂದಾಗ ತೆಲುಗು ಅಂತ ಹೇಳ್ತೇವೆ. ಉತ್ತರ ಭಾರತ ಹೆಚ್ಚಾಗಿ ಹಿಂದಿ ಅಂತ ಹೇಳ್ತೇವೆ. ಪಂಜಾಬಲ್ಲಿ ಪಂಜಾಬಿ ಅಂತೇವೆ. ಇವೆಲ್ಲವೂ ಕೂಡ ಭಾಷೆಯ ಮತ್ತು ಲಿಪಿಯ ಅನುಭವ ಇದ್ದಿದ್ದನ್ನು ನಾವು ಕಾಣ್ತೇವೆ. ಇಲ್ಲೆಲ್ಲ ವಿವಿಧ ತೆರನಾದಂಥ ಲಿಪಿಗಳನ್ನು ಕೂಡ ನಿಮಗೆ ಎನಿಸಿಯಂಟ್ ಇಂಡಿಯಾದಲ್ಲಿ ಸ್ಕ್ರಿಪ್ಟ್ ಹೇಗಿತ್ತು, ಯಾವ ಲಿಪಿ ಇತ್ತು ಅನ್ನೋದೆಲ್ಲ ಕಾಣ್ತೇವೆ. ಈ ಎಲ್ಲ ಭಾಷೆ ಮತ್ತು ಲಿಪಿ ಅನುಭವ ಬರೋಕ್ಕಿಂತ ಮುಂಚೆ ಮನುಷ್ಯನ ಆ ಪೂರ್ವಕಾಲ ಇತ್ತು. ಅದಕ್ಕಾಗಿ ಅದನ್ನು ನಾವು ಚರಿತ್ರೆಯ ಪೂರ್ವಕಾಲ ಅಂತ ಹೇಳ್ತೇವೆ. ಇಲ್ಲಿ ಸಾಮಾನ್ಯವಾಗಿ ಈ ಜಿಯೋಗ್ರಫಿಕಲ್ ಕಂಡೀಷನ್ ನೋಡ್ಬೋದು. ಈಗ ಇವತ್ತು ನಾವು ಕರ್ನಾಟಕ ಅಂದ ತಕ್ಷಣ ಇಲ್ಲಿ ಕನ್ನಡ ಅಂತ ನಮ್ಗೆ ಗೊತ್ತಾಗುತ್ತಾ, ತೆಲುಗು ಆಗತ್ತಲ್ಲ, ಇಲ್ಲಿ ನೋಡಿ ತೆಲುಗು ಎಲ್ಲಿ ನಮಗೇನತ್ತ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ತೆಲುಗುವನ್ನು ನೋಡ್ತೇವೆ. ತಮಿಳುನಾಡಿನಲ್ಲಿ ತಮಿಳನ್ನು ನೋಡ್ತೇವೆ. ಮಲಯಾಳಂ ನೋಡ್ತೇವೆ. ಯಾವುದರಲ್ಲಿ ಕೇರಳದಲ್ಲಿ. ಮಹಾರಾಷ್ಟ್ರದಲ್ಲಿ ಮರಾಠಿಯನ್ನು ನೋಡ್ತೇವೆ. ಗುಜರಾತಲ್ಲಿ ಗುಜರಾತಿಯನ್ನು ನೋಡ್ತೇವೆ. ಆಮೇಲೆ ರಾಜಸ್ಥಾನದಲ್ಲಿ ಹೆಚ್ಚು ಅನ್ನತ್ತೆಲ್ಲ ಮಾತನಾಡುವಂಥದ್ದು ಯಾವುದಪ್ಪ ಅಂತ ಹಿಂದಿ ಅಂತ ನೋಡ್ತೇವೆ. ಇಲ್ಲಿ ಬರುವಂಥ ಮಧ್ಯಪ್ರದೇಶ ಆಗಿರ್ಬೋದು, ಆನಂತರ ಉತ್ತರ ಪ್ರದೇಶ ಆಗಿರ್ಬೋದು, ಉತ್ತರಾಖಂಡ ಆಗಿರ್ಬೋದು, ಹಿಮಾಚಲ ಪ್ರದೇಶ ಆಗಿರ್ಬೋದು, ಎಲ್ಲವೂ ಕೂಡ ಹೆಚ್ಚು ಇರುತ್ತಲ್ಲ ಇಲ್ಲಿ ಹಿಂದಿ ಭಾಷೆ ಬಾಡುವಂಥದ್ದು. ಮತ್ತು ಇಲ್ಲಿ ಜಮ್ಮು ಕಾಶ್ಮೀರಕ್ಕೆ ಹೋದೆ ಕಾಶ್ಮೀರಿ, ಮತ್ತು ಲಡಾಖಲ್ಲಿ ಅಂತಲ್ಲ ಲಡಾಖಿ ಅಂತ ನೋಡ್ತೇವೆ. ಆಮೇಲೆ ಒಡಿಶಾದಲ್ಲಿ ಒಡಿಯಾ ಅಂತ ನೋಡ್ತೇವೆ. ಹೀಗೆ ಆತ್ಮೀಯ ಸ್ನೇಹಿತರೆ ವಿಶಿಷ್ಟವಾಗಿ ಇಲ್ಲಿ ಅಂತಲ್ಲ ನಾರ್ತ್ ಈಶಾನ್ಯ ಭಾಗದಲ್ಲಿ ನೋಡ್ತಾ ಇದ್ದಾಗ ಮಿಜೋರಾಮಲ್ಲಿ ಮಿಜೋ ಭಾಷೆ ಅಂತ, ಮಣಿಪುರದಲ್ಲಿ ಮಣಿಪುರಿ ಅಂತ ನೋಡ್ತೇವೆ.
ಆಮೇಲೆ ಕಾಶಿ ಅಂತ ನೋಡ್ತೀವಿ ಮೇಘಾಲಯದಲ್ಲಿ, ಹೀಗೆ ಆತ್ಮೀಯಕ್ಕೆ ನೇಪಾಳ ದೇಶದಲ್ಲಿ ನೇಪಾಳಿ ಅಂತ ನೋಡ್ತೇವೆ. ಹೀಗೆ ವಿವಿಧ ಭೌಗೋಳಿಕ ಪ್ರದೇಶದಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂದ್ರೆ ಈಗ ವಿವಿಧ ಭಾಷೆ ಮತ್ತು ಲಿಪಿಗಳನ್ನು ನೋಡ್ತೀವಿ. ಆದರೆ ಈ ಭಾಷೆ ಮತ್ತು ಲಿಪಿ ಬರೋಕ್ಕಿಂತ ಮುಂಚಿನ ಕಾಲವನ್ನು ನಾವು ಏನು ಮಾಡ್ತೀವಿ ಅಂದ್ರೆ ಚರಿತ್ರೆಯ ಪೂರ್ವಕಾಲ ಅಂತ ಹೇಳ್ತೇವೆ ಆತ್ಮೀಯ ಸ್ನೇಹಿತರೆ. ಇಲ್ಲಿ ನೋಡಿ, ಲಿಖಿತ ದಾಖಲೆಗಳೇನಿದಾವಲ್ಲ ಚರಿತ್ರೆಯ ಅಧ್ಯಯನಕ್ಕೆ ದೊರಕಿರೋದಿಲ್ಲ. ಸಾಮಾನ್ಯವಾಗಿ ಗೊತ್ತಾಗುತ್ತೆ ನಿಮಗೆ, ಯಾವಾಗ ಲಿಖಿತ ದಾಖಲೆಗಳೇ ನಮಗೆ ಸಿಕ್ಕಿಲ್ಲ ಅಂದ ಬಳಿಕ ಅವರ ಬದುಕಿನ ಶೈಲಿ ಹೇಗಿತ್ತು, ಆಗಿನ ಸಂದರ್ಭದಲ್ಲಿರುವಂಥ ರಾಜಕೀಯ ಸ್ಥಿತಿಗತಿಯಾಗಿರ್ಬೋದು, ಸಾಮಾಜಿಕ ಸ್ಥಿತಿಗತಿಯಾಗಿರ್ಬೋದು, ಆರ್ಥಿಕ ಸ್ಥಿತಿಗತಿಯಾಗಿರ್ಬೋದು, ಅವರ ಫುಡ್ ಸಿಸ್ಟಮ್ ಆಹಾರ ಪದ್ಧತಿ ಆಗಿರ್ಬೋದು, ಇವೆಲ್ಲ ನಾವು ಹೇಗೆ ತಿಳಿದುಕೊಳ್ಬೋದು ಅಂತ ಸಾಮಾನ್ಯವಾಗಿ ನಾವು ದಿಗ್ಭ್ರಾಂತಗೊಳ್ತೇವೆ ಆತ್ಮೀಯ ಸ್ನೇಹಿತರೆ. ಹಾಗಾಗಿ ಈ ಕಾಲಘಟ್ಟದ ಒಂದು ಅಧ್ಯಯನದ ತಜ್ಞರು ಏನು ತಜ್ಞರು ಇದ್ರಲ್ಲ ಅವರನ್ನು ಪ್ರಾಕ್ತನ ಅಥವಾ ಪ್ರಾಚ್ಯ ವಸ್ತು ಅಧ್ಯಯನಕಾರರು ಅಂತ ನಾವು ಹೇಳ್ತೇವೆ. ವಿಶಿಷ್ಟವಾಗಿ ಆ ಒಂದು ಸಂದರ್ಭದಲ್ಲಿ ನಾವು ಅಲೆಮಾರಿಯ ಬದುಕು ಇತ್ತು ಅಂತ ನೋಡ್ತೇವೆ. ಅಂದರೆ ಮನುಷ್ಯ ಒಂದೇ ಸ್ಥಳದಲ್ಲಿ ಅಂತಾರಲ್ಲ ನಿಲ್ತಿರಲಿಲ್ಲ, ಅಲೆಮಾರಿಯಾಗಿ ಅಂತಲ್ಲ ತನ್ನ ಆಹಾರವನ್ನು ಹುಡುಕಾಡಿಕೊಂಡು ಅವನು ಹೋಗ್ತಾ ಇದ್ದ ಅಂತ. ಆಮೇಲೆ ವಿಶಿಷ್ಟವಾಗಿ ಅವನಿಗೆ ಒಂದು ಮೂಲ ಉದ್ಯೋಗವೇ ಏನಾಗಿತ್ತು ಅಂದರೆ ಅವನಿಗೆ ಬೇಟೆಯಾಡೋದು, ಅದ್ರ ಜೊತೆಗೆ ಆಹಾರ ಸಂಗ್ರಹಣೆ ಮಾಡೋದೇ ಮನುಷ್ಯ ಜೀವನದ ಮೂಲ ಉದ್ದೇಶವೇ ಅನ್ನೋ ರೀತಿಯಿಂದ ಆ ಒಂದು ಚರಿತ್ರೆಯ ಪೂರ್ವ ಕಾಲಘಟ್ಟದಲ್ಲಿ ಮನುಷ್ಯನಿಗೆ ಬೇಟೆಯಾಡೋದು, ಆಹಾರ ಸಂಗ್ರಹಣೆ ಮಾಡೋದೇ ಆಗಿತ್ತು ಆತ್ಮೀಯ ಸ್ನೇಹಿತರೆ. ಈ ಒಂದು ಚಿತ್ರದಲ್ಲಿ ನಿಮಗೆ ನೋಡ್ತೇವೆ, ಇಲ್ಲಿ ನಿಮಗೆ ಬೇಟೆಯಾಡೋದಕ್ಕೆ ಅಂತಲ್ಲ ನಾಯಿಯನ್ನು ತೆಗೆದುಕೊಂಡು ಮನುಷ್ಯ ಹೊರಟಿರೋದನ್ನು ನೋಡ್ತಾ ಇದ್ದಾರೆ, ಬೇಟೆಯಾಡುವುದು ಮತ್ತು ಇಲ್ಲಿ ಅಂತಲ್ಲ ಆಹಾರ ಸಂಗ್ರಹಣೆ ಮಾಡೋದು. ಈ ಒಂದು ಅಂತಲ್ಲ ಚರಿತ್ರೆ ಪೂರ್ವಘಟ್ಟ ಕಾಲದಲ್ಲಿ ಮನುಷ್ಯನ ಜೀವನದ ಬಹುದೊಡ್ಡ ಉದ್ದೇಶ ಇವೆರಡೇ ಆಗಿತ್ತು, ಒಂದು ಬೇಟೆಯಾಡೋದು ಮತ್ತು ಆಹಾರ ಸಂಗ್ರಹಣೆ ಮಾಡೋದು ಅಂತ ಈ ಇಡೀ ಚಿತ್ರದ ಮುಖಾಂತರ ನಮಗೆ ಅರಿವಿಗೆ ಬರುತ್ತೆ ಆತ್ಮೀಯ ಸ್ನೇಹಿತರೆ. ನೋಡಿ, ಪ್ರಾಚ್ಯವಸ್ತು ಅಧ್ಯಯನಕಾರರಿಗೆ ಏನು ಹೇಳೋದು ಅಂದರೆ ಆಹಾರ ಸಂಗ್ರಹಣೆ, ಬೇಟೆ ತಯಾರಿಕೆಗೆ ಹೇಗೆ ಮಾಡ್ತಾ ಇದ್ದ ಮನುಷ್ಯ ಅನ್ನೋದಕ್ಕೆ ಕೆಲವು ಪರಿಕರಗಳನ್ನು ಕೂಡ ದೊರೆತಿವೆ. ಆ ಒಂದು ಬೇಸಿಂದ ಏನು ಮಾಡ್ತಾ ಅಂದ್ರೆ ಪ್ರಾಯಶಃ ಮನುಷ್ಯ ಏನು ಮಾಡ್ತಾ ಇದ್ದ ಅಂದರೆ ಶಿಲೆ, ಕಲ್ಲುಗಳು, ರಾಕ್ಸ್, ಕಟ್ಟಿಗೆ, ವುಡ್ಸ್ ಮತ್ತು ಎಲುಬುಗಳು, ಬೋನ್ಸ್ಗಳ ತಯಾರಿಸಿದ ಆಯುಧಗಳನ್ನು ಬಳಸ್ತಾ ಇರಬಹುದು ಅನ್ನುವಂಥ ಒಂದು ಊಹೆ ಇದೆ ಆತ್ಮೀಯ ಸ್ನೇಹಿತರೆ. ಅದ್ರ ಜೊತೆಗೆ ಈ ಶಿಲೆ ಇದೆಯಲ್ಲ, ಕಲ್ಲುಗಳಿಂದ ತಯಾರಿಸಿದಂಥ ಪರಿಕರಗಳನ್ನು ಏನು ಮಾಡ್ತಾ ಇರೋದಂದ್ರೆ ಆ ಒಂದು ಕಾಲವನ್ನು ನಮಗೆ ತಿಳಿಸ್ಕೊಡುತ್ತೆ, ಭೇದಿಸಿ ಇವತ್ತಿಗೂ ಕೂಡ ಅಧ್ಯಯನಕ್ಕೆ ಆಧಾರವಾಗಿ ಉಳಿದುಕೊಂಡಿದ್ದು ಯಾವುವು ಅಂದರೆ ಆ ಶಿಲೆಯಲ್ಲಿ ತಯಾರಿಸಿದಂಥ ಪರಿಕರಗಳು ಆತ್ಮೀಯ ಸ್ನೇಹಿತರೆ. ವಿಶಿಷ್ಟವಾಗಿ ಈ ಶಿಲೆಯಲ್ಲಿ ತಯಾರಿಸಿದಂಥ ಪರಿಕರಗಳ ಬಗ್ಗೆನೂ ಕೂಡ ನಿಮಗೆ ಈ ಚಿತ್ರದ ಮುಖಾಂತರ ಕೂಡ ನಿಮಗೆ ಅರಿವು ಬರುತ್ತೆ. ವಿಶಿಷ್ಟವಾಗಿ ಮನುಷ್ಯ ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ಈ ಪ್ರಾಣಿ ಮಾಂಸ ಆಗಿರಬಹುದು ಅಥವಾ ಮೂಳೆ ಇವೆಲ್ಲವುಗಳನ್ನು ಕತ್ತರಿಸಬೇಕಾದ್ರೆ ಅದರ ಜೊತೆಗೆ ಈ ಮರಗಳ ತೊಗಟೆ ಅಥವಾ ಪ್ರಾಣಿಗಳ ಚರ್ಮವನ್ನು ಕೀಳಬೇಕಾದ್ರೆ ಹಣ್ಣು ಮತ್ತು ಬೇರುಗಳನ್ನು ಕತ್ತರಿಸಲು ಎಲ್ಲದಕ್ಕೂ ಕೂಡ ಚರಿತ್ರೆ ಪೂರ್ವಕಾಲದಲ್ಲಿ ಏನು ಮಾಡ್ತಾ ಇದ್ದ ಮನುಷ್ಯ ಅಂದ್ರೆ ಈ ಶಿಲಾ ಪರಿಕರಗಳನ್ನೇ ಬಳಸ್ತಾ ಇದ್ದ ಅಂತ ಪ್ರಾಕ್ತನ ಶಾಸ್ತ್ರಜ್ಞರು ಅದನ್ನು ಕಂಡುಕೊಳ್ತಾರೆ. ವಿಶಿಷ್ಟವಾಗಿ ಎಲಬು, ಕಟ್ಟಿಗೆ ಕೈ ಹಿಡಿಯಾಗಿ ಬಳಸಿ ಏನು ಮಾಡ್ತಾ ಇದ್ದ, ಎಲೆಬಿಂದು ಮತ್ತು ಕಟ್ಟಿಗೆ, ಇದು ನಾವೆಲ್ಲ ತಲ್ಲ ಕುರುಪಿ, ಕುಡಿಗೋಲು ಅಂತೆಲ್ಲ ಉತ್ತರ ಕರ್ನಾಟಕದಲ್ಲಿ ಬಳಸ್ತಾ ಇದ್ದೀವಲ್ಲ, ಅದಕ್ಕೆ ಹಿಡಿಗಳನ್ನು ಬಳಸ್ತೀವಲ್ಲ, ಅವುಗಳನ್ನು ಏನತ್ತಲ್ಲ ಆ ಎಲುಬುಗಳಿಂದ ಅಥವಾ ಕಟ್ಟಿಗೆಗಳಿಂದ ಏನತ್ತಲ್ಲ ಯಾವುದಕ್ಕಂದ್ರೆ ಬರ್ಚಿ ಬಾಣಗಳಿಗೆ ಏನತ್ತಲ್ಲ ಆ ಬೇಟೆಗೋಸ್ಕರ ಅವನ್ನು ಬಳಸ್ತಾ ಇದ್ರು ಅಂತ ನಾವು ನೋಡ್ಬೋದು. ಮರ ಕಡಿದು ಸೌದಿಯಾಗಿ ಬಳಸಲು ಏನತ್ತಲ್ಲ ಶಿಲೆಗಳನ್ನು ಏನು ಮಾಡ್ತಾ ಇದ್ದಂದ್ರೆ ಕೊಡಲಿಗಳನ್ನಾಗಿ ಮಾಡ್ಕೊಳ್ತಾ ಇದ್ದ. ನಾವೆಲ್ಲ ಬೇರೆ ಬೇರೆ ಲೋಹಗಳನ್ನು ಕೊಡಲಿಗಳನ್ನು ಈಗ ಬಳಸ್ತೀವಿ, ಆದರೆ ಆಗಿನ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ದ ಅಂದ್ರೆ ಮರ ಕಡಿದು ತನ್ನ ಒಂದು ಆಹಾರ ಬೇಯಿಸೋದಕ್ಕೆ ಏನು ಮಾಡ್ತಾ ಇದ್ದ, ಸೌದೆಗಳು ಬೇಕಾದರೆ ಏನು ಮಾಡ್ತಾ ಇದ್ದ ಮನುಷ್ಯ ಕಲ್ಲಿನ ಶುಪಾದ ಕಲ್ಲಿನಿಂದ ಕೊಡಲಿಗಳನ್ನ ಮಾಡಿಕೊಂಡು ಏನು ಮಾಡ್ತಾನೆ, ಅದ್ರ ಜೊತೆಗೆ ಗುಡಿಸಲನ್ನು ನಿರ್ಮಾಣ ಮಾಡೋದಕ್ಕೆ ಮರಗಳನ್ನು ಕೂಡ ಬಳಕೆ ಮಾಡ್ತಾ ಇದ್ದ ಅಂತ ನಾವು ನೋಡ್ತಾ ಇದ್ದೇವೆ. ನೋಡಿ ಆತ್ಮೀಯ ಸ್ನೇಹಿತರೆ, ಆ ಬದುಕಿನ ತಾಣಗಳು ಏನಿದಾವಲ್ಲ ಅವು ಬೇಟೆ, ಆಹಾರ ಸಂಗ್ರಹಣೆ ಮಾಡಿ ಮನುಷ್ಯ ಬಳಸಿದಂತಹ ಕುರುಹುಗಳು ಏನು ಮಾಡ್ತಾವಂದ್ರೆ ದೇಶದ ಕೆಲವು ಪ್ರಮುಖ ಸ್ಥಳಗಳಲ್ಲಿ ನಾವು ನೋಡ್ತೇವೆ. ಅದು ಯಾವುದಂದ್ರೆ ಬಿಂಬೆಟ್ಕ ಆಗಿರ್ಬೋದು, ಈ ಕರ್ನಾಟಕದ ಹುಣಸಗಿ ಆಗಿರ್ಬೋದು, ಕರ್ನೂಲು ಪ್ರದೇಶಗಳಲ್ಲಿ ಲಭ್ಯವಾಗಿದ್ದಾವ ಅಂತ ನಾವು ನೋಡ್ತೇವೆ. ಆಮೇಲೆ ಜೊತೆಗೆ ಕಲ್ಲು ಬಳಸಿದಂಥ ಪರಿಕರಗಳನ್ನು ತಯಾರಿಸಿದ ಪ್ರದೇಶಗಳೇನಿದಾವಲ್ಲ ಅವುಗಳನ್ನೇ ನಾವು ಆಗಿನ ಕೈಗಾರಿಕೆ ನೆಲೆಗಳು, ಇಂಡಸ್ಟ್ರಿಯಲ್ ಏರಿಯಾಸ್ ಅಂತ ನಾವು ಹೇಳ್ಬೋದು. ಹಾಗಾಗಿ ಆತ್ಮೀಯ ಸ್ನೇಹಿತರೆ, ಇದು ಇಡೀ ಭಾರತದ ಭೌಗೋಳಿಕ ಚಿತ್ರಣವನ್ನು ಈ ಒಂದು ಚಿತ್ರದಲ್ಲಿ ನೀವು ಕಾಣ್ತಾ ಇದ್ದೀರಾ. ಇದು ಸಂಪೂರ್ಣವಾಗಿ ನಿಮಗೆ ಅಕ್ಷರಗಳಿಗಿಂತ ಈ ನಕ್ಷೆಯಿಂದ ನಿಮಗೆ ಇಡೀ ಒಂದು ಭೌಗೋಳಿಕ ಸ್ಥಿತಿಗತಿಗಳು ಅನ್ನೋದೆಲ್ಲ ಭಾರತ ದೇಶದ್ದು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ವಿವಿಧ ತೆರನಾದಂಥ ನದಿಗಳ ಹರಿವಿನ ಬಗ್ಗೆ ನೋಡ್ತೇವೆ, ವಿವಿಧ ತೆರನಾದಂಥ ಒಂದು ಮಣ್ಣುಗಳ ಬಗ್ಗೆ ನೋಡ್ತೇವೆ, ವಿವಿಧ ತೆರನಾದಂಥ ಹವಾಮಾನಗಳ ಬಗ್ಗೆಯೂ ಕೂಡ ಇಲ್ಲಿ ನಾವು ಕಾಣ್ಕೋಬೋದು. ಇದ್ರ ಜೊತೆಗೆ ಈ ಕೈಗಾರಿಕೆಗಳ ನೆಲೆಗಳು ಎಲ್ಲಿವೆ ಅಂತ ತಿಳಿಯೋದು ಹೇಗೆ ಆತ್ಮೀಯ ಸ್ನೇಹಿತರೆ, ಈ ಬಂಡೆಗಳು ಇರುವಂತಹ ಪ್ರದೇಶಗಳಲ್ಲಿ ಏನಾಗಿತ್ತಂದ್ರೆ ಕಲ್ಲಿನ ಪರಿಕರಗಳನ್ನು ಹೆಚ್ಚು ಕಾಣೋದು ಸಾಧ್ಯ ಆಗ್ತಾ ಇತ್ತು. ಆ ಒಂದು ಕಾರಣಕ್ಕಾಗಿ ಏನಾಗಿತ್ತು ಅಂದರೆ ಕೆಲವೊಂದು ಸಲ ಏನಂತ ಮನುಷ್ಯ ಅದನ್ನು ತ್ಯಜಿಸಿರಬಹುದು ಅಥವಾ
ಹಾಗೆ ನಿರ್ಮಿಸಿದ ಸಂದರ್ಭದಲ್ಲಿ ಏನಾಗಿತ್ತು ಅಂದ್ರೆ ಕಲ್ಲಿನ ಚಕ್ಕೆಗಳ ರಾಶಿಗಳ ನೆಲೆಗಳ ಸುತ್ತಲಿನ ಪ್ರದೇಶ ಏನಿತ್ತಲ್ಲ ಅಲ್ಲಿ ಲಭ್ಯವಾಗಿರುವ ಕಾರಣಕ್ಕಾಗಿ ಈ ಕೈಗಾರಿಕಾ ನೆಲೆಗಳನ್ನು ಗುರುತಿಸೋದಕ್ಕೆ ಸಾಧ್ಯ ಆಗಿದೆ. ಇಂಥ ಒಂದು ನೆಲೆಗಳನ್ನು ವಾಸ ಹಾಗೂ ಕೈಗಾರಿಕೆಯ ನೆಲೆಗಳು ಅಂತ ನಾವು ಕರಿತಾ ಇದ್ದೆವು. ಆತ್ಮೀಯ ಸ್ನೇಹಿತರೆ, ಯಾವಾಗ ಮನುಷ್ಯನಿಗೆ ನೀವು ಏನು ಜ್ವಾಲೆ ಏನು ಕಾಣ್ತಾ ಇದ್ರಲ್ಲ, ಫೈರ್ ಬೆಂಕಿ, ಇದು ಏನು ಕಾಣ್ತಾ ಇದ್ರಲ್ಲ, ಯಾವಾಗ ಮನುಷ್ಯನಿಗೆ ಬೆಂಕಿಯ ತಿಳಿವಾಯಿತು, ಅಗ್ನಿಯ ಒಂದು ಅನುಭವ ಆಯಿತು, ಇದು ನಾವು ಎಲ್ಲಿ ಕಾಣ್ತೀವಿ ಅಂದ್ರೆ ಈ ಕರ್ನೂಲಿನ ಗವಿಗಳಲ್ಲಿ ಏನು ದೊರೆತಿದವಂದ್ರೆ ಮನುಷ್ಯನಿಗೆ ಅಂದರೆ ಸಂಶೋಧಕರಿಗೆ ಬೂದಿಯ ಕುರುಹುಗಳು ಸಿಕ್ಕಿದ್ದಾವೆ. ಎಲ್ಲಿ? ಅದು ಕರ್ನೂಲಿನ ಗವಿಗಳಲ್ಲಿ. ಹಾಗಾಗಿ ಅದಕ್ಕಾಗಿ ಮನುಷ್ಯನಿಗೆ ಏನಾಗಿತ್ತು ಅಂದ್ರೆ ಈ ಬೆಂಕಿಯ ಅರಿವು ಕೂಡ ಇತ್ತು ಅಂತ ನಾವು ಕಾಣಬಹುದು. ಬಹುಶಃ ಯಾವುದಕ್ಕೆ ಮನುಷ್ಯ ಬೆಂಕಿಯನ್ನು ಬಳಸ್ತಾ ಇದ್ದ ಅಂದರೆ ಆಹಾರವನ್ನು ಬೇಯಿಸೋದಕ್ಕೆ, ಅದ್ರ ಜೊತೆಗೆ ಬೆಳಕನ್ನು ಪಡೆಯೋದಕ್ಕೆ, ಪ್ರಾಣಿಗಳನ್ನು ಬೆದೆಸೋದಕ್ಕೆ ಇತ್ಯಾದಿ ಅಂಶಗಳಿಗಾಗಿ ಆಗಿನ ಕಾಲದ ಮನುಷ್ಯ ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ಯಾವುದನ್ನು ಬೆಂಕಿಯನ್ನು ತನ್ನ ಬದುಕಿನ ಅನುಕೂಲಕ್ಕಾಗಿ ಆಹಾರ ಬೇಯಿಸೋದಕ್ಕೂ, ಬೆಳಕನ್ನು ಪಡೆಯೋದಕ್ಕೂ ಅಥವಾ ಪ್ರಾಣಿಗಳನ್ನು ಬೆದೆಸೋದಕ್ಕೆ, ಹೀಗೆ ವಿವಿಧ ಅಂಶಗಳಿಗೆ ಅಂತಲ್ಲ ಮನುಷ್ಯ ಬೆಂಕಿಯನ್ನು ಬಳಸ್ತಾ ಇದ್ದ ಅಂತ ನಾವು ತಿಳ್ಕೊಳ್ಬೋದು. ಆತ್ಮೀಯ ಸ್ನೇಹಿತರೆ, ಹಲವಾರು ಗುಹೆಗಳಲ್ಲಿ ನಾವು ಏನಂತಲ್ಲ ರೇಖಾಚಿತ್ರಗಳನ್ನು ಕಾಣ್ತೇವೆ. ಇಲ್ಲಿ ಶಿಲಾಯುಗದ ಮಾನವರು ವಾಸದ ಹಲವು ಗುಹೆಗಳಲ್ಲಿ ಕೆಲವು ರೇಖಾಚಿತ್ರಗಳನ್ನು ನೋಡಿ, ಆ ಗೋಡೆ ಅಥವಾ ಬಂಡೆಗಳ ಮೇಲೆ ಚಿತ್ರಿಸೋದಾಗಿರ್ಬೋದು. ಕೆಲವು ಚಿತ್ರಗಳು ವಿಶಿಷ್ಟವಾಗಿ ನಾವು ಮಧ್ಯಪ್ರದೇಶ ರಾಜ್ಯದಲ್ಲಿ, ಉತ್ತರ ಪ್ರದೇಶ ರಾಜ್ಯದಲ್ಲಿ ಅಥವಾ ಮತ್ತು ಕರ್ನಾಟಕದ ಕೆಲವು ಗವಿಗಳಲ್ಲಿ ಕೂಡ ಈ ಗೋಡೆಗಳ ಮೇಲೆ, ಬಂಡೆಗಳ ಮೇಲೆ ಚಿತ್ರಿಸುವುದನ್ನು ಕೂಡ ಮಾನವನ ಮಾಡಿದಂಥ ಒಂದು ಚಿತ್ರದಿಂದ ಏನಂತಲ್ಲ ಅವರ ಬದುಕಿನ ಶೈಲಿಯನ್ನು ಕೂಡ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಆಮೇಲೆ ಕಾಡು ಮೃಗ ಬೇಟೆ ಚಿತ್ರಗಳ ಬಗ್ಗೆಯೂ ಕೂಡ ಸುಂದರವಾದ ಚಿತ್ರಗಳನ್ನು ನಾವು ಈ ಹಲವಾರು ಬಂಡೆಗಳಲ್ಲಿ ಮತ್ತು ಗೋಡೆಗಳಲ್ಲಿ ಕಾಣೋದ್ರಿಂದ ಹೀಗಾಗಿ ಆತ್ಮೀಯ ಸ್ನೇಹಿತರೆ, ಚರಿತ್ರೆಯ ಪೂರ್ವಕಾಲದಲ್ಲಿ ಮನುಷ್ಯನ ಬದುಕು ಹೇಗಿತ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈ ಎಲ್ಲ ಅಂಶಗಳೇನಾಗುತ್ತೆ ಅಂದ್ರೆ ಅತ್ಯಂತ ಸಹಕಾರಿಯಾಗಿದ್ದಾವೆ. ಆತ್ಮೀಯ ಸ್ನೇಹಿತರೆ, ಯಾವಾಗ ಬದಲಾದಂಥ ಒಂದು ವಿಶಿಷ್ಟವಾದ ಪರಿಸರ ನಾವು ಹೇಳ್ತೀವಲ್ಲ, ಬದಲಾವಣೆ ಜಗದ ನಿಯಮ ಅಂತ, ಹಾಗೆ ಪರಿಸರದಲ್ಲಿ ಭೌಗೋಳಿಕ ಅಂಶದಲ್ಲಿಯೂ ಕೂಡ ಒಂದು ವಿಶಿಷ್ಟವಾದಂಥ ಪರಿಸರದ ಬದಲಾವಣೆ ಯಾವಾಗಾಯಿತು ಅಂದರೆ ಸುಮಾರು 12,000 ವರ್ಷಗಳ ಹಿಂದೆ ಪರಿಸರದಲ್ಲಿ ಒಂದು ಡ್ರಾಸ್ಟಿಕ್ ಚೇಂಜಸ್ಸನ್ನು ನಾವು ಕಾಣ್ತೇವೆ. ಆ ಒಂದು ಸಂದರ್ಭದಲ್ಲಿ ಭೂಮಂಡಲದ ಒಂದು ತಾಪಮಾನ ಅತ್ಯಂತ ಹೆಚ್ಚಾಗ್ತಾ ಹೋಗುತ್ತೆ. ಹಲವೆಡೆಯಲ್ಲಿ ಏನಾಗುತ್ತೆ ಅಂದ್ರೆ ಈ ಹುಲ್ಲುಗಾವಲಿನ ಬೆಳವಣಿಗೆ ಏನತ್ತಲ್ಲ, ನೀವೆಲ್ಲ ಬೆಟ್ಟ ಗುಡ್ಡಗಳಲ್ಲಿ ಏನಾದ್ರು ಕಾಣ್ತಲ್ಲ, ಇಲ್ಲಿ ಡ್ರಾಸ್ಟಿಕ್ ಆಗಿ ತಾಪಮಾನದಲ್ಲಿ ಬದಲಾವಣೆ ಆಗಿರೋದ್ರಿಂದ ಇಲ್ಲಿ ಹಲವಾರು ಪ್ರದೇಶಗಳಲ್ಲಿ ಅಂತಲ್ಲ ಈ ಹುಲ್ಲುಗಾವಲಿನ ಪ್ರದೇಶ ಬೆಳವಣಿಗೆಗೆ ಕಾರಣ ಆಗುತ್ತಾ ಹೋಗುತ್ತೆ ಸುಮಾರು 12,000 ವರ್ಷಗಳ ಹಿಂದೆ. ಆನಂತರ ನೋಡಿ ಆತ್ಮೀಯ ಸ್ನೇಹಿತರೆ, ಯಾವಾಗ ಈ ಒಂದು ಡ್ರಾಸ್ಟಿಕ್ ಚೇಂಜಸ್ ಆಯಿತು, ಹುಲ್ಲುಗಳ ಬೆಳವಣಿಗೆ ಆಯಿತು, ಆವಾಗ ಪ್ರಾಣಿ ಪಕ್ಷಿಗಳು ಅಂತಲ್ಲ ಹೆಚ್ಚು ಸಂತಾನ ಅಭಿವೃದ್ಧಿ ಮಾಡೋದಕ್ಕೆ ಶುರುವಾಗಿ ಈ ಪ್ರಾಣಿಗಳ ಸಂಕುಲನೂ ಕೂಡ ಹೆಚ್ಚು ಏನಂತಲ್ಲ ಬೆಳವಣಿಗೆ ಕಾರಣ ಆಯಿತು. ಇದು ಜಿಂಕೆ ಆಗಿರ್ಬೋದು, ಮೇಕೆ ಆಗಿರ್ಬೋದು, ಕುರಿ, ಹೀಗೆ ಇನ್ನಿತರ ಪ್ರಾಣಿಗಳು ಸಮೃದ್ಧಿಯಾಗಿ ಬೆಳೆಯೋದಕ್ಕೆ ಏನಾಗುತ್ತಂದ್ರೆ ಕಾರಣ ಆಯಿತು. ಆತ್ಮೀಯ ಸ್ನೇಹಿತರೆ ನೋಡಿ, ಅದು ಜೊತೆಗೆ ಏನಾಗುತ್ತಂದ್ರೆ ಮನುಷ್ಯ ಬೇಟೆ ಆಡ್ತಾ ಇದ್ನಲ್ಲ, ಬೇಟೆ ಆಡೋದ್ರಿಂದ ಏನು ಮಾಡೋದಂದ್ರೆ ವಿವಿಧ ಪ್ರಾಣಿಗಳಾಗಿರ್ಬೋದು, ಅದು ಆಕಳು ಆಗಿರ್ಬೋದು, ಹುಲಿ ಆಗಿರ್ಬೋದು, ಸಿಂಹ ಆಗಿರ್ಬೋದು, ಚಿರತೆ ಆಗಿರಬಹುದು, ಜಿಂಕೆ ಆಗಿರ್ಬೋದು, ಈ ಎಲ್ಲ ಏನಿದಾವಲ್ಲ ಪ್ರಾಣಿಗಳ ಸ್ವಭಾವವನ್ನು ಅರ್ಥಕೊಂಡ, ಯಾವ ರೀತಿಯ ಸ್ವಭಾವವನ್ನು ಹೊಂದಿದೆ, ಬಿಹೇವಿಯರ್ ಹೊಂದಿದೆ, ಆಮೇಲೆ ಅವುಗಳ ಆಹಾರ ರೀತಿ ಹೇಗಿದೆ, ಅವುಗಳು ಸಂತಾನ ಅಭಿವೃದ್ಧಿ ಹೇಗೆ ಮಾಡುತ್ತವೆ, ಈ ಎಲ್ಲ ಅಂಶಗಳನ್ನು ಕ್ರಮೇಣವಾಗಿ ನಂತರ ತಿಳಿದುಕೊಂಡ ನಂತರ ಏನು ಮಾಡ್ತಾನೆ ಮನುಷ್ಯ ಅಂದ್ರೆ ಯಾವ ಅತ್ಯಂತ ಸಾಧು ಪ್ರಾಣಿಗಳಾಗಿದ್ದಾವ ಅವುಗಳನ್ನು ತಂದು ಏನು ಮಾಡ್ದ, ಸಾಕೋದಕ್ಕೆ ಶುರು ಮಾಡ್ದ. ಇವತ್ತೇನು ನೋಡ್ತಾ ಇದ್ರಲ್ಲ ಇಲ್ಲಿ ಹಾಲು ಕರೆಯೋದನ್ನು ಆಕಳಿಂದ, ಇದು ಸಾಧು ಪ್ರಾಣಿ ಅಂತ ಹೇಗೆ ಗೊತ್ತಾಯ್ತಂದ್ರೆ ಅದರ ಸ್ವಭಾವವನ್ನು ಅಧ್ಯಯನ ಮಾಡ್ದೆ ಬೇಟೆ ಆಡ್ತಾ, ಆಮೇಲೆ ಅಂತಲ್ಲ ಅದರ ಆಹಾರದ ರೀತಿಯನ್ನು ಅಧ್ಯಯನ ಮಾಡ್ದ, ಅದರ ಸಂತಾನೋತ್ಪತ್ತಿ ಮಾಡೋದ್ರ ಬಗ್ಗೆ ನೋಡ್ದ. ಈ ಎಲ್ಲ ಅಂಶಗಳನ್ನು ತೆಗೆದುಕೊಂಡು ಇದು 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 ಏನಾಗಿದೆ ಅಂದರೆ ಸಾಧು ಪ್ರಾಣಿ ಅಂತ ಅರಿವಾಗಿ ಏನು ಮಾಡ್ತಾನೆ, ಆ ಪಶುವನ್ನು ಏನು ಮಾಡ್ತಾನೆ ಅಂದ್ರೆ ಅವನು ಸಾಕೋದಕ್ಕೆ ಶುರು ಮಾಡ್ತಾನೆ. ಪಶು ಸಂಗೋಪನೆ ಮಾಡಿ ಅದರಿಂದವೇ ಹೈನುಗಾರಿಕೆ ಮಾಡಿ ಇವತ್ತು ವಿಶಿಷ್ಟವಾದಂಥ ಎಲ್ಲ ಪದಾರ್ಥಗಳನ್ನು ನಾವೇನು ಪಡೆದುಕೊಳ್ತಾ ಇಲ್ಲ ಹೈನುಗಾರಿಕೆಯಿಂದ, ಅದು ಮಾನವ ಹೇಗೆ ಬೆಳೆದು ಬಂದ ಆ ಸಾಕು ಪ್ರಾಣಿಗಳನ್ನು ಯಾವ ರೀತಿಯಾಗಿ ಅವನ ಸ್ವಾಧೀನಕ್ಕೆ ಪಡಿಸಿಕೊಂಡು ಪಶು ಸಂಗೋಪನೆಯನ್ನು ಹೈನುಗಾರಿಕೆಯನ್ನು ಪ್ರಾರಂಭ ಮಾಡಿದ, ಅದರಿಂದ ಏನತ್ತಲ್ಲ ಮನುಷ್ಯ ಜೀವನದ ವಿಕಾಸ ಆಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಚಿತ್ರಣವನ್ನು ದಿಸ್ ಇಸ್ ದ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ನಮಗೆ ಕೊಡ್ತಾ ಇದೆ ಆತ್ಮೀಯ ಸ್ನೇಹಿತರೆ. ಹಾಗಾಗಿ ಇವತ್ತು ಎಷ್ಟು ವೈವಿಧ್ಯಮಯವಾದಂತಹ ತರಕಾರಿಗಳನ್ನು ನಾವೆಲ್ಲ ಬಳಸ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ. ವಿವಿಧವಾದಂಥ ಫುಡ್ ಸಿಸ್ಟಮ್, ವೆಜಿಟೇರಿಯನ್ ಬೇರೆ, ನಾನ್ ವೆಜಿಟೇರಿಯನ್ ಬೇರೆ, ಅದಕ್ಕೆ ತುಂಬ ಸಮೃದ್ಧಿಯಾಗಿ ಏನಂತಲ್ಲ ಮಸಾಲೆಗಳನ್ನು ಬಳಸ್ತಾ ಇದ್ದೇವೆ, ತರಕಾರಿಗಳನ್ನೆಲ್ಲ ಬಳಸ್ತಾ ಇದ್ದೀವಲ್ಲ. ಇವತ್ತು ಟೊಮಾಟೋದು ಒಂದು ಬೆಲೆ ಗಗನಕ್ಕೇರಿದೆಯಲ್ಲ,
ಎಷ್ಟು ನೋಡಿ, ಒಂದೇ ಒಂದು ಪದಾರ್ಥದ ಬೆಲೆ ಕೊರತೆ ಉಂಟಾದಾಗ ಪದಾರ್ಥದಿಂದ ಎಷ್ಟು ಕೊರತೆಯಾಗಿ ಎಷ್ಟೆಲ್ಲ ನಮಗೆ ಅಂತ ಆರ್ಥಿಕವಾಗಿ ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಈಗ ನಮಗೆ ಅನುಭವಕ್ಕೆ ಬರ್ತಾ ಇರ್ಬೋದು. ಆಮೇಲೆ ಇಲ್ಲೆಲ್ಲ ನೀವು ಹೈನುಗಾರಿಕೆಯಿಂದ ಮನುಷ್ಯ ಅತ್ಯಂತ ಬಡ ಅಂತಲ್ಲ ರೈತರು ಜನರು ಅಂತಲ್ಲ ಹೈನುಗಾರಿಕೆಯಿಂದ ಅಂತಲ್ಲ ಕೃಷಿಯ ಜೊತೆಗೆ ಅವರು ಅಂತಲ್ಲ ಈ ಪಶುಸಂಗೋಪನೆ ಮಾಡೋದ್ರಿಂದ ಕುರಿ ಸಾಕಾಣಿಕೆ ಆಗಿರ್ಬೋದು, ಇಲ್ಲಿ ನೋಡ್ತಾ ಇದ್ದಾರೆ ನೀವು, ಕುರಿ ಸಾಕಾಣಿಕೆಯಿಂದ ಆಗಿರಬಹುದು ಅಥವಾ ಆಕಳುಗಳ ಸಾಕಾಣಿಕೆಯಿಂದ ಹೈನುಗಾರಿಕೆ ಮಾಡಿಕೊಂಡು ಮನುಷ್ಯನಿಗೆ ಉಪಕಸುಬನ್ನು ಕೂಡ ಮಾಡಿಕೊಂಡು ಹೇಗೆ ಮನುಷ್ಯ ತಾನು ಆರ್ಥಿಕವಾಗಿ ಅಂತ ಸುಭದ್ರಗೊಂಡಾಗ ಅವನು ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಪ್ರಬಲನಾದ ಅನ್ನೋದ್ರ ಬಗ್ಗೆ ಈ ಎಲ್ಲ ಚಿತ್ರಗಳು ಏನಾಗುತ್ತೆ ಅಂದರೆ ನಿಮಗೆ ಒಂದು ಮನವರಿಕೆಯನ್ನು ಮಾಡಿಕೊಡುತ್ತೆ ಆತ್ಮೀಯ ಸ್ನೇಹಿತರೆ. ಸಾಮಾನ್ಯವಾಗಿ ನೋಡ್ತೇವೆ ಇವತ್ತೆಲ್ಲ ನಾವು ಮಾಲ್ಗಳಲ್ಲಿ ಹೋದಾಗ ಬೇರೆ ಬೇರೆ ಬಟ್ಟೆ ಶಾಪ್ಗಳಲ್ಲಿ ಹೋದಾಗ ಯಾವ ಬಟ್ಟೆ ತೊಗೊಂಡ್ರು ನಮಗೆ ನೂರಾರು ಸಾವಿರಾರು ವಿಭಿನ್ನವಾದಂತಹ ಒಂದು ಆಯ್ಕೆಗಳಿದ್ದರೂ ಕೂಡ ಈ 4 ಗಂಟೆಗೆ ಬರೀ ಕನ್ಫ್ಯೂಷನಲ್ಲಿ ಬೀಳ್ತೀವಲ್ಲ ಬಟ್ಟೆ ಶಾಪಲ್ಲಿ ಹೋದಾಗ. ಆವಾಗ ಮನುಷ್ಯನಿಗೆ ಬಟ್ಟೆ ಬೇಕು ಅಥವಾ ಬಟ್ಟೆಯ ಬಗ್ಗೆ ಅರಿವೇ ಇಲ್ಲದಿದ್ದಾಗ ಮನುಷ್ಯ ಯಾವುದರ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಳ್ತಾ ಇದ್ದಿರಲಿಲ್ಲ. ಕೇವಲ ಅವನೇನಂತಲ್ಲ ಈ ಬೇಟೆಯಾಡೋದು ಮತ್ತು ಆಹಾರ ಸಂಗ್ರಹಣೆ ಮಾಡಿ ಬದುಕೋದೇ ಮನುಷ್ಯ ಜೀವನದ ಪರಮೋದ್ದೇಶ ಆಗಿತ್ತು ಅನ್ನೋದನ್ನು ಕೂಡ ನಮಗೆ ಈ ಚಿತ್ರ ಹೇಳಿಕೊಡುತ್ತೆ ಆತ್ಮೀಯ ಸ್ನೇಹಿತರೆ. ಹಾಗಾಗಿ ಆವಾಗ ನಂತರದಲ್ಲಿ ಯಾವಾಗ ಈ ಹುಲ್ಲುಗಾವಲು ಬೆಳೀತಾ ಹೋಯಿತು, ಆಮೇಲೆ ಅಲ್ಲಿ ಪಕ್ಕದಲ್ಲಿರುವಂಥ ಹೊಳೆ ಆಗಿರ್ಬೋದು, ಕೆರೆಗಳಲ್ಲಿ ಅಂತಲ್ಲ ಮೀನು ಹಿಡಿಯುವುದನ್ನು ಇವತ್ತು ನಾವು ಕೂಡ ಹಳ್ಳಿಗಳಲ್ಲಿ ನೋಡ್ತಾ ಇರ್ತೀವಲ್ಲ, ಚಿಕ್ಕ ಪುಟ್ಟ ಅಂತಲ್ಲ ಹಳ್ಳದಲ್ಲಿ ಆಗಿರ್ಬೋದು ಕೆರೆಗಳಲ್ಲೇ ಆಗಿರ್ಬೋದು ಮನುಷ್ಯನಂತಲ್ಲ ಅಲ್ಲಿರುವಂಥ ಮೀನುಗಳನ್ನು ಸಂಗ್ರಹಣೆ ಮಾಡಿ ಮಾರಾಟ ಮಾಡಿ ತನ್ನ ವೈಯಕ್ತಿಕವಾಗಿ ಬಳಸಿಕೊಂಡು ಅವನ ಬದುಕಿಗೆ ಏನಂತಲ್ಲ ಸಹಕಾರಿಯಾಗಿ ಮಾಡಿಕೊಳ್ತಾನೆ. ಹಾಗೆ ಮನುಷ್ಯನಿಗೆ ಮೊದಲ ಸಂದರ್ಭದಲ್ಲಿಯೂ ಕೂಡ ಏನಂತಲ್ಲ ಈ ಹೊಳೆ ಕೆರೆಗಳಲ್ಲಿ ಮೀನು ಹಿಡಿಯುವುದನ್ನು ಕೂಡ ಅವನು ಏನಂತಲ್ಲ ಕಲಿತುಕೊಂಡ ಆತ್ಮೀಯ ಸ್ನೇಹಿತರೆ. ಅದ್ರ ಜೊತೆಗೆ ಇಲ್ಲಿ ಏನಂತಲ್ಲ ಏಕಾಏಕಿಯಾಗಿ ಬೆಳೆದಂತಹ ಒಂದು ಪರಿಸರದ ಬದಲಾವಣೆಯಿಂದಾಗುವಂಥ ಈ ಹುಲ್ಲು ಗರಿಕೆಗಳಿಂದ ಏನಾಗುತ್ತೆ ಅಂದ್ರೆ ದವಸ ಧಾನ್ಯಗಳು ಬಿಡುವಂಥ ಗರಿಕೆಗಳು ಏನಾಗುತ್ತೆ ಸ್ವಾಭಾವಿಕವಾಗಿ ಹುಟ್ಟಿಕೊಂಡವು ಅಂತ. ಅದಕ್ಕೆ ಹೇಳ್ತೀವಿ ನಮಗೆ ಅಕ್ಕಿ ಮೊದಲ ಅನ್ನ ಮೊದಲ ಅಂತ ಅಂದಾಗ ಇಲ್ಲಿ ಆತ್ಮೀಯ ಸ್ನೇಹಿತರೆ ಕೋಳಿ ಮೊದಲ ತತ್ತಿ ಮೊದಲ ಅಂದಂಗೆ ಇಲ್ಲಿ ದವಸ ಧಾನ್ಯಗಳ ಬಿಡುವ ಗರಿಕೆಗಳು ಸ್ವಾಭಾವಿಕವಾಗಿ ಹುಟ್ಟಿಕೊಂಡುವಂಥ ಪರಿಕಲ್ಪನೆ ನಮಗೆ ಗೊತ್ತಾಗುತ್ತಾ. ಇಲ್ಲಿ ನಾವು ಅಕ್ಕಿಯನ್ನು ನೋಡ್ತೀವಿ, ಗೋಧಿ ಬಾರ್ಲಿ ಎಲ್ಲವೂ ಕೂಡ ಇಲ್ಲಿ ಏನಂತಲ್ಲ ಈ ಗರಿಕೆಗಳಿಂದ ಪಡೆದಂಥ ಮಾನವ ಅದರ ಬಗ್ಗೆ ಅರಿವನ್ನು ಪಡೆದುಕೊಳ್ತಾನೆ. ಆ ನಂತರದಲ್ಲಿ ನೋಡ್ತೇವೆ ಆತ್ಮೀಯ ಸ್ನೇಹಿತರೆ ನಾವು ಯಾವ ಬಟ್ಟೆಗಳನ್ನು ಧರಿಸಬೇಕು ಅಂತ ಈಗ ವಿಚಾರ ಮಾಡುವಾಗ ಆಗಿನ ಕಾಲದಲ್ಲಿ ಚರಿತ್ರೆ ಪೂರ್ವ ಕಾಲಘಟ್ಟದಲ್ಲಿ ಮನುಷ್ಯನಂತಲ್ಲ ಮೀನುಗಾರಿಕೆ ಮಾಡುವಾಗ ಪಶುಸಂಗೋಪನೆ ಮಾಡುವಾಗ ಕೃಷಿಯನ್ನು ಮಾಡುವಾಗ ಏನಾಗುತ್ತೆ ಅಂದ್ರೆ ಅವರಿಗೆ ಏನಂತಲ್ಲ ಈ ಬಟ್ಟೆಯ ಅರಿವೇ ಕೂಡ ಇರಲಿಲ್ಲ. ಅವರಿಗೆ ಬಟ್ಟೆ ಬೇಕು ಮೈ ಮುಚ್ಚಿಕೋದಿಗೆ ಅನ್ನೋಂಥ ಪರಿಕಲ್ಪನೆ ಇರಲಿಲ್ಲಲ್ವ. ಎಷ್ಟು ಸಮೃದ್ಧಿಯಾಗಿ ಕೂಡ ಅವರು ಬದುಕಿದ್ರು, ಎಷ್ಟು ಅಂತಲ್ಲ ನಿರ್ಲಿಪ್ತವಾಗಿ ಅವರು ಬದುಕನ್ನು ಸಾಗಿಸಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ನೀವು ಈ ಚಿತ್ರ ನಿಮಗೆ ಒಂದು ಮನವರಿಕೆಯನ್ನು ಮಾಡಿಕೊಡುತ್ತೆ ಆತ್ಮೀಯ ಸ್ನೇಹಿತರೆ. ಆನಂತರ ಇದೆಲ್ಲವನ್ನು ನೀವೇನು ಕಾಣ್ತಾ ಇದ್ರಲ್ಲ ಇಲ್ಲಿವರೆಗೆ ಹೇಳಿದಂಥ ಪಾಕಿಸ್ತಾನ ಆಗಿರ್ಬೋದು, ಅಫ್ಘಾನಿಸ್ತಾನ ಆಗಿರ್ಬೋದು, ನೇಪಾಳ್, ಬಾಂಗ್ಲಾದೇಶ್, ಭೂತಾನ್, ಮಯನ್ಮಾರ್ ಈ ಎಲ್ಲ ದೇಶಗಳನ್ನು ಒಳಗೊಂಡಂಥ ಭಾರತ ದೇಶ ಅಖಂಡವಾದಂಥ ಏನಂತಲ್ಲ ಭೂ ಪ್ರದೇಶವನ್ನು ಹೊಂದಿ ಅದು ಭರತ ವರ್ಷ ಅಂತಲ್ಲ ಈ ಭಾರತವನ್ನು ನಾವು ಏನಂತಲ್ಲ ಕರಿತಾ ಇದ್ರು. ನೋಡಿ ಆತ್ಮೀಯ ಸ್ನೇಹಿತರೆ ಸ್ವಲ್ಪ ಕಲ್ಪನೆ ಮಾಡಿಕೊಂಡ್ರೆ ಇವತ್ತು ಕೂಡ ಈ ಭಾರತ ಇಷ್ಟೊಂದು ಅಖಂಡ ಭಾರತವಾಗಿದ್ದರೆ ಇವತ್ತು ಇಡೀ ಪ್ರಪಂಚದಲ್ಲಿ ನಾವೇನಂತಲ್ಲ ಇನ್ನಿಷ್ಟು ಬಲಿಷ್ಠ ಆಗೋದಕ್ಕೆ ಎಷ್ಟು ಸಹಕಾರ ಆಗಿತ್ತು. ಹಾಗಾಗಿ ಆತ್ಮೀಯ ಸ್ನೇಹಿತರೆ ಈ ಅಖಂಡ ಭಾರತ ಪರಿಕಲ್ಪನೆಯನ್ನು ಕೂಡ ಈ ಭರತ ವರ್ಷ ಎನ್ನುವಂಥ ಪಾಠ ನಮಗೆ ಇಡೀ ಹಿನ್ನೆಲೆಯನ್ನು ತಿಳಿಸಿಕೊಡುತ್ತೆ. ಅದರ ಜೊತೆಗೆ ಆತ್ಮೀಯ ಸ್ನೇಹಿತರೆ ಕ್ರಮೇಣವಾಗಿ ಬೆಳೆಯುವಂತಹ ವಿಧಾನವನ್ನು ಬೆಳೆಗಳನ್ನು ಬೆಳೆಯುವಂಥ ವಿಧಾನಗಳನ್ನು ಏನು ಮಾಡ್ತಾ ಮನುಷ್ಯ ತಿಳಿದುಕೊಂಡ. ಯಾಕಂದರೆ ಅವನಿಗೆ ನೈಸರ್ಗಿಕವಾಗಿ ಆ ಒಂದು ಹುಲ್ಲುಗರಿಕೆಯಿಂದ ಏನಂತಲ್ಲ ಅವನಿಗೆ ಗೋಧಿ ದೊರೆತಿತ್ತು, ಆಮೇಲೆ ಅಕ್ಕಿ ದೊರೆತಿತ್ತು, ಬಾರ್ಲಿ ದೊರೆತಿತ್ತು, ಆಮೇಲೆ ವಿವಿಧ ಥರಂಥ ಬೆಳೆಗಳನ್ನು ತಾನೇ ಹೇಗೆ ಬೆಳಿಬೇಕು ಅನ್ನೋದು ಕೂಡ ಅವನು ತಿಳಿದುಕೊಂಡ. ಈ ಒಂದು ಕಾಲಘಟ್ಟದಲ್ಲಿ ಏನಾಗುತ್ತೆ ಅಂದ್ರೆ ಪ್ರಾಕ್ತನ ಶಾಸ್ತ್ರಜ್ಞರು ಏನಂತಲ್ಲ ಅವುಗಳ ಒಂದು ವರ್ಷಗಳಿಗೆ ಅನುಗುಣವಾಗಿ ಅಂತಲ್ಲ ವಿವಿಧ ಹೆಸರುಗಳನ್ನು ಕೊಡ್ತಾ ಹೋಗ್ತಾರೆ. ಅತ್ಯಂತ ಪೂರ್ವದ ಕಾಲಘಟ್ಟವನ್ನು ಏನಾಗ್ತಂದ್ರೆ ಹಳೆಯ ಶಿಲಾಯುಗ ಅಂತ ಕರಿತಾ ಇದ್ರು. ಆತ್ಮೀಯ ಸ್ನೇಹಿತರೆ ಈ ಹಳೆಯ ಶಿಲಾಯುಗದ ಕಾಲಾವಧಿ ಯಾವುದು ಅಂತ ನಾವು ನೋಡ್ತಾ ಹೋದರೆ ಹಳೆಯ ಶಿಲಾಯುಗದ ಕಾಲ ಏನಂತಲ್ಲ 2 ಮಿಲಿಯನ್ ವರ್ಷಗಳ ಹಳೆಯದು ಅಂತ, ಅಂದರೆ ಸುಮಾರು 12,000 ವರ್ಷಗಳವರೆಗೆ ಕೂಡ ಅದು ವಿಸ್ತರಿಸಲ್ಪಟ್ಟಿತ್ತು ಅಂತಲೂ ಕೂಡ ನಾವು ನೋಡ್ಬೋದು. ನಾನು ಹೇಳಿದೆ ನಿಮಗೆ ಇದನ್ನು 3 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಯಾವುದಂದರೆ ಆದಿ, ಮಧ್ಯ ಮತ್ತು ಅಂತ್ಯ ಹಳೆಯ ಶಿಲಾಯುಗ ಅಂತ. ಸುಮಾರು 12,000ದಿಂದ 10,000 ವರ್ಷಗಳ ಕಾಲ ಏನತ್ತಲ್ಲ ಇದು ಮಧ್ಯ ಶಿಲಾಯುಗ ಅಂತ ಕರಿತೇವೆ ನಾವು. ಪರಿಕರಗಳು ಅತಿ ಚಿಕ್ಕದಿದ್ದ ಕಾರಣಕ್ಕಾಗಿ ಈ ಒಂದು ಕಾಲಾವಧಿಯನ್ನು ನಾವು ಸೂಕ್ಷ್ಮ ಶಿಲಾ ಪರಿಕರಗಳು ಅಂತ ನಾವು ಕರಿತೇವೆ, ಅದು ಆದಿಕಾಲ. ಆಮೇಲೆ ಆತ್ಮೀಯ ಸ್ನೇಹಿತರೆ ಚರಿತ್ರೆಯ ಪೂರ್ವ ಘಟ್ಟಗಳ ರೇಖಾಚಿತ್ರದ ಬಗ್ಗೆ ನೀವು ನೋಡ್ತಾ ಇರುವಾಗ ಹೇಳಿದೆ ನಿಮಗೆ ಅಲ್ಲಿ ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ, ಆಮೇಲೆ ನವಶಿಲಾಯುಗ ಅಂತ ಇಲ್ಲಿ ವಿಂಗಡಣೆ ಆಗಿದ್ದು, ಅದರ ಜೊತೆಗೆ ಈ ಹಳೆಯ ಶಿಲಾಯುಗದಲ್ಲೇ ಆದಿ ಹಳೆಯ ಶಿಲಾಯುಗ, ಮಧ್ಯ ಹಳೆಯ ಶಿಲಾಯುಗ, ಅಂತ್ಯ ಶಿಲಾಯುಗ ಅಂತಲೂ ಕೂಡ ನಾವು ನೋಡ್ತಾ ಹೋಗ್ತೇವೆ.
ಆತ್ಮೀಯ ಸ್ನೇಹಿತರೆ, ಈ ಸೂಕ್ಷ್ಮ ಶಿಲೆಗಳು ಆಯುಧಗಳಿಗೆ ಏನಾಗಿತ್ತಂದ್ರೆ ಈ ಎಲುಬು ಕಟ್ಟಿಗೆಗಳಿಂದ ಏನಂತಲ್ಲ ಅಲಂಕಾರಿಕವಾಗಿ ಏನು ಮಾಡ್ತಾ ಇದ್ದ ಮನುಷ್ಯ ಏನು ಮಾಡ್ತಾ ಇದ್ದ ಅಂದರೆ ಕೈ ಹಿಡಿಯನ್ನು ಅಳವಡಿಕೆಯನ್ನು ಮಾಡ್ತಾ ಇದ್ದ. ಅದ್ರ ಜೊತೆಗೆ ಏನು ಮಾಡ್ತಾ ಅಂದ್ರೆ ಕೈಗೊಡಲಿಗೆ ಗರಗಸಗಳನ್ನು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಬಳಸ್ತಾ ಇದ್ದ. ಅದ್ರ ಜೊತೆಗೆ ಹಳೆ ಮಾದರಿಯ ಆಯುಧಗಳನ್ನು ಕೂಡ ಮುಂದುವರಿತಾ ಬಂದು ಆಮೇಲೆ ನವಶಿಲಾಯುಗದ ಕಾಲಘಟ್ಟ ಆದಂಥ 10,000 ವರ್ಷಗಳ ನಂತರದ್ದು ಈ ಒಂದು ಟೈಮಲ್ಲಿ ನಾವು ಕಲ್ಲಿನ ಆಯುಧಗಳು ಕೂಡ ತುಂಬ ವಿಭಿನ್ನವಾಗಿ ಕೂಡ ಅನ್ನತಲ್ಲ ಬಳಕೆ ಮಾಡುವುದನ್ನು ಕಂಡುಕೊಂಡಿದ್ದೇವೆ ಅಂತ ನಾವು ಇಲ್ಲಿ ಅಧ್ಯಯನ ಮಾಡ್ಬೋದು. ಅದರ ಜೊತೆಗೆ ಆ ಒಂದು ವಿವಿಧವಾದ ಶಿಲೆಗಳು ಏನನ್ನಾಗಿತ್ತು ಒಂದು ಬದಲಾವಣೆ ಅಂದರೆ ಈ ಹೊಳಪಿನ ಹರಿತವಂಥ ಅಲಗವನ್ನು ಹೊಂದಿದ್ದವು. ಆಮೇಲೆ ಗಿಡಮೂಲಿಕೆ ಆಗಿರ್ಬೋದು, ದವಸ ಧಾನ್ಯಗಳನ್ನು ಪುಡಿ ಮಾಡಲು ಈ ಎಲ್ಲದಕ್ಕೂ ಕೂಡ ಏನತ್ತಲ್ಲ ಬೀಸುವ ಕಲ್ಲು ಇವತ್ತು ಕೂಡ ನಮ್ಮ ಮನೆಗಳಲ್ಲಿ ಇರುತ್ತಲ್ಲ, ಆ ಬೀಸುವ ಕಲ್ಲು ಆವಾಗ ಏನಂತಲ್ಲ ಗಿಡಮೂಲಿಕೆಯನ್ನು ಅರಿಬೇಕಾದ್ರೆ, ಆಮೇಲೆ ದವಸ ಧಾನ್ಯಗಳನ್ನು ಪುಡಿ ಮಾಡಬೇಕಾದ್ರೆ ಈಗಿನ ಹಾಗೆ ವಿವಿಧ ತೆರನಾದಂತಹ ತಂತ್ರಜ್ಞಾನದ ಬೆಳವಣಿಗೆಯಾದಂತಹ ಯಾವುದು ಹಿಟ್ಟು ಪುಡಿ ಮಾಡುವಂಥದ್ದು, ಹಿಟ್ಟನ್ನು ಅಂತೆಲ್ಲ ದವಸ ಧಾನ್ಯಗಳನ್ನು ಪುಡಿ ಮಾಡುವುದು, ಗಿಡಮೂಲಿಕೆ ಪುಡಿ ಮಾಡೋದಕ್ಕೆ ಅವು ಯಾವುದೇ ರೀತಿಯ ತಂತ್ರಜ್ಞಾನ ಇಲ್ಲ. ಆ ಕಲ್ಲಿನಂದೇ ಬಳಸ್ಕೊಂಡು ಏನಂತಲ್ಲ ಬೀಸುವ ಕಲ್ಲನ್ನು ಏನು ಮಾಡ್ತಾ ಇದ್ರೆ ಆಗಿನ ಅಂತಲ್ಲ ಚರಿತ್ರೆಯ ಪೂರ್ವದ ಕಾಲ ಮನುಷ್ಯ ಏನು ಮಾಡ್ತದ ಬೆಳೆಸ್ಕೊಳ್ತಾ ಇದ್ದ. ಅದ್ರ ಜೊತೆಗೆ ಆಗಿನ ಸಂದರ್ಭದ ಕೆಲವು ಮಡಿಕೆ ಕುಡಿಕೆಗಳು ಕೂಡ ಪ್ರಾಕ್ತನ ಶಾಸ್ತ್ರಜ್ಞರಿಗೆ ದೊರೆತಿದ್ದಾವೆ ಆತ್ಮೀಯ ಸ್ನೇಹಿತರೆ. ಅದು ವಿಶಿಷ್ಟವಾಗಿ ಆ ಮಡಿಕೆ ಕುಡಿಕೆಗಳು ಕೂಡ ಸಾಮಾನ್ಯವಾಗಿರದೆ ಏನಾಗಿದ್ದು ಅಂದ್ರೆ ಕೆಲವು ಅಲಂಕರಿಸಲ್ಪಟ್ಟಿದ್ದು ಅಂತ ನಾವು ಕೂಡ ಕಾಣ್ತೇವೆ. ಆ ಮಡಿಕೆ ಕುಡಿಕೆಗಳಲ್ಲಿ ಮನುಷ್ಯ ಏನು ಮಾಡ್ತಾ ಇದ್ದ ಅಂದ್ರೆ ಧಾನ್ಯಗಳನ್ನು ಏನು ಮಾಡ್ತಾ ಇದ್ದ ಸೇಕರಣೆ ಮಾಡಿಕೊಳ್ತಾ ಇದ್ದ ಆತ್ಮೀಯ ಸ್ನೇಹಿತರೆ. ಅದ್ರ ಜೊತೆಗೆ ಈ ಅಕ್ಕಿ, ರೈಸ್, ಗೋಧಿ, ವೀಟ್ ಇನ್ನಿತರ ದವಸ ಧಾನ್ಯಗಳನ್ನು ಬೇಯಿಸ್ತಾ ಇದ್ದಂತನೂ ಕೂಡ ಗೊತ್ತಾಗುತ್ತೆ. ಆಮೇಲೆ ಬಟ್ಟೆಗಳನ್ನು ನೇಯುವುದನ್ನು ಆಮೇಲೆ ಅವನು ಮನುಷ್ಯ ಕಲಿತುಕೊಳ್ತಾನೆ. ಹಾಗಾಗಿ ಆತ್ಮೀಯ ಸ್ನೇಹಿತರೆ, ನಿಮಗೆ ಈ ಇಡೀ ಚಿತ್ರದ ಮುಖಾಂತರ ನಿಮಗೇನು ಗೊತ್ತಾಗುತ್ತೆ ಅಂದರೆ ಮನುಷ್ಯ ಈಗಿನ ಹಾಗೆ ಹಿಟ್ಟಿನ ಗಿರಣಿಗಳು ವಿವಿಧ ತೆರನಾದಂಥ ಟೆಕ್ನಾಲಜಿ ತಂತ್ರಜ್ಞಾನ ಬೆಳೆಸ್ಕೊಂಡು ಇರಲಿಲ್ಲ. ಆವಾಗ ಈ ಬಿಸು ಕಲ್ಲೇ ಅಂತಲ್ಲ ಮನುಷ್ಯ ಜೀವನದ ಆಹಾರದ ಅಂತಲ್ಲ ಪುಡಿ ಮಾಡೋದಕ್ಕೆ ಏನಾಗುತ್ತಂದ್ರೆ ಅಕ್ಕಿಯನ್ನಾಗಲಿ, ಗೋಧಿಯನ್ನಾಗಲಿ, ಇನ್ನಿತರ ಜೋಳವನ್ನಾಗಲಿ ಇವತ್ತು ನೋಡ್ತೀವಲ್ಲ, ಇವತ್ತು ಪುಡಿ ಮಾಡ್ತೀವಲ್ಲ, ಅದಕ್ಕೆ ಮೂಲ ಸಾಧನವೇ ಅವತ್ತಿನ ಮಷಿನ್ ಯಾವುದಾಗಿತ್ತಂದ್ರೆ ಬೀಸು ಕಲ್ಲ. ಹಾಗಾಗಿ ಆತ್ಮೀಯ ಸ್ನೇಹಿತರೆ, ಆನಂತರ ಬಟ್ಟೆ ನೇಯುವುದನ್ನು ಕೂಡ ಅವನು ಕಲಿತ್ಕೊಳ್ತಾ ಹೋಗ್ತಾನೆ. ಆಮೇಲೆ ಮಡಿಕೆ ಕುಡಿಕೆಗಳನ್ನು ತಯಾರಿಸೋದನ್ನು ಕೂಡ ಆಗುತ್ತೆ ಅನ್ನೋದಕ್ಕೆ ಇಡೀ ತರಲ ಈ ಒಂದು ಚಿತ್ರದ ಮುಖಾಂತರ ನಿಮಗೆ ಅರಿವಾಗ್ತಾ ಹೋಗುತ್ತೆ ಆತ್ಮೀಯ ಸ್ನೇಹಿತರೆ. ಹಾಗಾಗಿ 8ನೇ ತರಗತಿಯ ಸಮಾಜ ವಿಜ್ಞಾನವನ್ನು ಅಧ್ಯಯನ ಮಾಡುವಾಗ ಪ್ರತಿಯೊಬ್ಬರು ಕೂಡ ಅಲ್ಲಿ ನಾವು ದಿಗ್ಭ್ರಾಂತವಾಗಿ ತಲ್ಲೀನಾಗಬೇಕಾಗತ್ತೆ. ಯಾಕಂದರೆ ಇವತ್ತಿನ ನಾವು ಕಾಣುವಂಥ ಭಾರತ ದೇಶ ಹೇಳ್ತಾ ಇದ್ದಲ್ಲಿ ನಿಮಗೆ 32,87,263 ಚದರ ಕಿಲೋಮೀಟರ್ ಇಷ್ಟೊಂದು ಚಿಕ್ಕದಾದಂಥ ವಿಸ್ತೀರ್ಣವನ್ನು ಹೊಂದಿರಲಿಲ್ಲ. ಇವತ್ತಿನ ಪಾಕಿಸ್ತಾನ ಆಗಿರ್ಬೋದು, ಅಫ್ಘಾನಿಸ್ತಾನ ಆಗಿರ್ಬೋದು, ನೇಪಾಳ್, ಭೂತಾನ್, ಬಾಂಗ್ಲಾದೇಶ್, ಮಯನ್ಮಾರ್ ಈ ಎಲ್ಲ ದೇಶಗಳು ಕೂಡ ಭಾರತ ಚಕ್ರವರ್ತಿ ಆಳುವಾಗ ಭಾರತ ದೇಶದಲ್ಲೇ ಇದ್ದು ಅಂತ ನಾವು ನೋಡ್ತೇವೆ. ಆತ್ಮೀಯ ಸ್ನೇಹಿತರೆ, ಇಡೀ ಸಂಪೂರ್ಣವಾದಂಥ ನಾವು ಪಾಠವನ್ನು ಅಧ್ಯಯನ ಮಾಡಿಕೊಂಡು ಬಂದೆವು. ಬರೀ ಈ ಪಾಠವನ್ನು ನೀವು ಲಕ್ಷ್ಯ ಕೊಟ್ಟು ಕೇಳಿದರೆ ಆಗಲ್ಲ. ಇಲ್ಲಿವರೆಗೆ ನೀವು ಕೇಳಿದಂಥ ಪಾಠವನ್ನು ಎಷ್ಟೆಲ್ಲ ನೀವು ಮನವರಿಕೆ ಮಾಡಿಕೊಂಡಿದ್ದೀರಾ ಅಂತ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾ ಹೋಗ್ತೇನೆ. ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಏನು ಮಾಡಿ ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ನೀವು ನೀಡ್ತಾ ಹೋಗಿ. ಆತ್ಮೀಯ ಸ್ನೇಹಿತರೆ, ಈಗ ನಾವು ಮೊದಲನೇದಾಗಿ ನಿಮಗೆ ಕೇಳುವಂಥ ಪ್ರಶ್ನೆ, ಈ ಭಾರತ ವರ್ಷದಲ್ಲಿ ಯಾವ ಯಾವ ದೇಶಗಳು ಇವತ್ತೇನು ಬೈಫರ್ಕೇಟ್ ಆಗಿದ್ದಾವಲ್ಲ, ನೆರೆಹೊರೆಯ ದೇಶಗಳೇನಾಗಿದ್ದಾವಲ್ಲ ಭಾರತ ದೇಶಕ್ಕೆ, ಭಾರತ ದೇಶದ ನೆರೆಹೊರೆಯ ರಾಜ್ಯಗಳು ಎಷ್ಟು ಮತ್ತು ಯಾವುವು ಅಂತಲೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕು. ಆ ನಂತರ ಹೇಳ್ತಾ ಹೋದೆ ಆತ್ಮೀಯ ಸ್ನೇಹಿತರೆ, ಇಲ್ಲಿ ಭಾರತ ದೇಶದಲ್ಲಿರುವಂತಹ ಈ ಒಂದು ಚರಿತ್ರೆಯ ಪೂರ್ವ ಕಾಲಘಟ್ಟದಲ್ಲಿ ಒಂದು ವಿಭಾಗಿಸಲ್ಪಟ್ಟಿತ್ತಲ್ಲ, ಯಾವ ಅಂತಲ್ಲ ಯುಗಗಳು ಅಂತಲೂ ಕೂಡ ನೀವು ಅದರಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಹೋಗಿ. ಆಮೇಲೆ ನಿಮಗೆ ಹೇಳಿದ್ದೆ, ನಿಮಗೆ ಭಾರತ ದೇಶ ಇವತ್ತು ಪ್ರಸ್ತುತವಾಗಿ ಏನಂತಾರಲ್ಲ ಎಷ್ಟು ವಿಸ್ತೀರ್ಣವನ್ನು ಹೊಂದಿದೆ, ಅದರ ಜೊತೆಗೆ ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯ ಎಷ್ಟು ವಿಸ್ತೀರ್ಣವನ್ನು ಹೊಂದಿದೆ, ಎಷ್ಟು ಜಿಲ್ಲೆಗಳನ್ನು ಕರ್ನಾಟಕ ರಾಜ್ಯ ಹೊಂದಿದೆ, ಇತ್ತೀಚಿನ ಜಿಲ್ಲೆ ಯಾವುದು ಅನ್ನೋದ್ರ ಬಗ್ಗೆಯೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಹೋಗಬೇಕು. ಅದರ ಜೊತೆಗೆ ಆತ್ಮೀಯ ಸ್ನೇಹಿತರೆ, 28 ರಾಜ್ಯಗಳು ಅವುಗಳ ನಾನು ಏನಂತಾರಲ್ಲ ರಾಜಧಾನಿಗಳನ್ನು ಕೂಡ ಈ ಒಂದು ಪಾಠದಲ್ಲಿ ಹೇಳಿದ್ದೇನೆ. ಹಾಗಾಗಿ 28 ರಾಜ್ಯಗಳು ಮತ್ತು ಅವುಗಳ ರಾಜಧಾನಿ, ಅದ್ರ ಜೊತೆಗೆ 8 ಕೇಂದ್ರಾಡಳಿತ ಪ್ರದೇಶನೂ ಕೂಡ ಈ ಒಂದು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತಾ ಹೋಗಬೇಕು. ಹೀಗೆ ನೀವು ಇದನ್ನು ಈ ಹೇಳಿದಂಥ ಎಲ್ಲ ಅಂಶಗಳನ್ನು ಏನು ಮಾಡ್ತಾ ಇದ್ದರೆ ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರಿಸೋದಾಗ ಈ ಇಡೀ ಪಾಠದಲ್ಲಿ ನೀವು ಲಕ್ಷ್ಯ ಕೊಟ್ಟು ಕೇಳಿದರೆ ಆ ಎಲ್ಲ ಅಂಶಗಳು ಅಂತೆಲ್ಲ ನಿಮಗೆ ಕರೆಕ್ಟಾಗಿ ರಿವಿಷನ್ ಆಗಿರುತ್ತೆ. ಕಮೆಂಟ್ ಬಾಕ್ಸಲ್ಲಿ ಬರೆಯೋದ್ರಿಂದ ಇನ್ನೊಂದು ಟೈಮ್ ರಿವಿಷನ್ ಆಗುತ್ತೆ. ಆತ್ಮೀಯ ಸ್ನೇಹಿತರೆ, ಜೀವನದಲ್ಲಿ ಆಗಲಿ, ಪರೀಕ್ಷೆಯಲ್ಲಿ ಆಗಲಿ, ಕ್ರೀಡೆಯಲ್ಲಿ ಆಗಲಿ
ಮತ್ತೆ 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 ಯಾವುದನ್ನು ಮಾಡ್ತಾ ಹೋಗ್ತೀವೋ ಅದರಲ್ಲಿ ಪರಿಪೂರ್ಣತೆಯನ್ನು ಪಡೆದುಕೊಳ್ತೇವೆ. ನೀವೆಲ್ಲರೂ ಕೂಡ ಮುಂಬರುವಂಥ ಯಾವುದೇ ರೀತಿಯಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆಗಿರ್ಬೋದು, ನೀವು ಯಶಸ್ವಿಯನ್ನು ಹೊಂದಬೇಕಾದ್ರೆ, ಅಥವಾ ಇವತ್ತು ನೀವು 8ನೇ ತರಗತಿ ಓದ್ತಾ ಇದ್ದರೆ ಮಕ್ಕಳೇ, ನೀವು ಕೂಡ 100ಕ್ಕೆ 100 ಅಂಕಗಳನ್ನು ಪಡೆದುಕೊಳ್ಬೇಕಾದ್ರೆ ಹೆಚ್ಚು ಹೆಚ್ಚು ಬಾರಿ ಆ ವಿಷಯವನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಂಡು ಅದರ ಜೊತೆಗೆ ಅವನ್ನು ಹೆಚ್ಚು ರಿವಿಷನ್ ಪುನರಾವರ್ತನೆ ಮಾಡೋದ್ರಿಂದ ಪುನರಾವರ್ತನೆ ಯಶಸ್ಸಿನ ಗುಟ್ಟು ಅನ್ನೋದ್ರ ಬಗ್ಗೆ ನಿಮಗೆ ಅರಿವಿರಲಿ. ಹಾಗಾಗಿ ಆತ್ಮೀಯ ಸ್ನೇಹಿತರೆ, ಮುಂದೆ ಬರುವಂತಹ ಒಂದು ವಿಡಿಯೋದಲ್ಲಿ ಮತ್ತೆ ವಿಶಿಷ್ಟವಾದಂಥ ಬೇರೆಯ ಒಂದು ಪಾಠವನ್ನು ನಿಮಗೆ ಬೋಧನೆ ಮಾಡೋದಕ್ಕೆ ಬರ್ತಾ ಇದ್ದೀನಿ ಆತ್ಮೀಯ ಸ್ನೇಹಿತರೆ. ಸರ್ವೇ ಜನಃ ಸುಖಿನೋ ಭವಂತು, ಬಿ ಗುಡ್ ಆ್ಯಂಡ್ ಡೂ ಗುಡ್. ಒಳ್ಳೆಯವರಾಗಿ ಮತ್ತು ಒಳ್ಳೆಯದನ್ನು ಮಾಡಿ. ಆತ್ಮೀಯ ಸ್ನೇಹಿತರೆ, ಇಲ್ಲಿ ಜನಸೇವೆಯೇ ಜನಾರ್ದನ ಸೇವೆ. ನಾವೆಲ್ಲರೂ ಕೂಡ ಒಳ್ಳೆಯದನ್ನು ಮಾಡೋಣ, ಒಳ್ಳೆಯವರಾಗಿರೋಣ. ಈ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡಿದಂಥ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ಕೂಡ ಹೃದಯಪೂರ್ವಕವಾದ ಕೃತಜ್ಞತೆಗಳು. ಥ್ಯಾಂಕ್ ಯು ಸೋ ಮಚ್.